ಮಹಾಭಾರತ 2024 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ನಿನ್ನೆ ಸರಿಯಾಗಿ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ CNX ಸಂಸ್ಥೆಯ ಜೊತೆ ಸೇರಿಕೊಂಡು ಇಂಡಿಯಾ ಟಿವಿ ಮಾಡಿದ ಸರ್ವೆಯ ವಿವರಗಳನ್ನು ಕೊಡ್ತಾ ಇದ್ವಿ. ನಿನ್ನೆ ಒಂದು ಮಾತು ಹೇಳಿದ್ದೆ, ಇವತ್ತು ಎರಡು ಇಂಪಾರ್ಟೆಂಟ್ ಸರ್ವೆಗಳ ಬರೋದಿದೆ ಅಂತ. ಅವುಗಳ ಪೈಕಿ ಇನ್ನೊಂದು ಸರ್ವೆಯ ವಿವರಗಳನ್ನು ನಿಮ್ಮೆದುರಿಗೆ ತೆಗೆದುಕೊಂಡು ಬರ್ತಾ ಇದ್ದೀವಿ. ಟೈಮ್ಸ್ ನೌ ಸರ್ವೆ ಬಿಡುಗಡೆಯಾಗಿದೆ. ಲೋಕಸಭಾ ಚುನಾವಣೆಗೆ ದಿನಗಣನೆಗಳ ಆರಂಭವಾಗಿರುವ ಹಂತದಲ್ಲಿ ಒಂದರ ನಂತರ ಒಂದರಂತೆ ಸರ್ವೆಗಳು ಬರ್ತಾ ಇವೆ. NDA ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅನ್ನೋದಾದ್ರೆ ಎಷ್ಟು ಸ್ಥಾನಗಳನ್ನ ಗೆದ್ದು ಅಬ್ ಕಿ ಬಾರ್ 400 ಪಾರ್ ಅನ್ನುವ ನರೇಂದ್ರ ಮೋದಿ ಅವರ ಘೋಷಣೆ ಸತ್ಯ ಆಗತ್ತಾ? ಆ ಗುರಿಯನ್ನ ತಲುಪದಂತೆ ತಡೆಯುವಲ್ಲಿ INDA ಮೈತ್ರಿಕೂಟ ಯಶಸ್ವಿಯಾಗತ್ತಾ? ಏಕಾಂಗಿಯಾಗಿ 370ರ ಗಡಿಯನ್ನು ದಾಟಬೇಕು ಅನ್ನುವ ಬಿಜೆಪಿಯ ಕನಸು ಈಡೇರುತ್ತಾ? ಸ್ವಂತ ಬಲದ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬರದಂತೆ ತಡೆಯಬೇಕು ಅನ್ನುವ INDA ಮಿತ್ರಕೂಟಗಳ ಕನಸು ಈಡೇರುತ್ತ? ಮತ್ತೊಂದು ಸರ್ವೆ, ಮತ್ತಷ್ಟು ಇಂಟ್ರೆಸ್ಟಿಂಗ್ ನಂಬರ್ಸ್. ಎಲೆಕ್ಷನ್ ಘೋಷಣೆಯ ನಂತರ ನಡೆದಿರುವ ಸರ್ವೆಗಳಿವು. NDA ಮೈತ್ರಿಕೂಟದ ಪಕ್ಷಗಳು ಯಾವ್ಯಾವುದು, INDA ಮೈತ್ರಿಕೂಟದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ಖಚಿತವಾದ ನಂತರ ನಡೆದಿರುವ ಸರ್ವೆಗಳಾದ್ದರಿಂದ ಇನ್ನೂ ಹೆಚ್ಚಿನ ಕುತೂಹಲ. ಗಂಟೆಗಟ್ಟಲೆ ದಿನಗಟ್ಟಲೆ ಸರ್ವೆ ವಿವರಗಳನ್ನ ಕೊಡೋದಿಲ್ಲ, ನೇರವಾಗಿ ನಂಬರ್ಸಿಗೆ ಬರ್ತೀವಿ. ಮೋದಿಯನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ಬರದಂತೆ ತಡೆಯೋದಕ್ಕೆ INDA ಮೈತ್ರಿಕೂಟಕ್ಕೆ ಸಾಧ್ಯ ಆಗತ್ತಾ? ಟೈಮ್ಸ್ ನೌ ಸರ್ವೆ ಪ್ರಕಾರ ಬಿಜೆಪಿ ಏಕಾಂಗಿಯಾಗಿ ಸರಳ ಬಹುಮತ ಪಡೆಯುತ್ತಾ? ಜಾಸ್ತಿ ಬಿಲ್ಡಪ್ ಬೇಡ, ನೇರವಾಗಿ ಸಂಖ್ಯೆಗಳಿಗೆ ಬರ್ತಾ ಇದ್ದೀವಿ. ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ ಯಾವ್ಯಾವ ಮೈತ್ರಿಕೂಟಕ್ಕೆ ಎಷ್ಟೆಷ್ಟು ಸ್ಥಾನ ಅಂತ ಮೊದಲಿಗೆ ಹೇಳ್ತಾ ಇದ್ದೀವಿ. ಮೈತ್ರಿಕೂಟಗಳಿಗೆ 384 NDA, INDA 118, ಇತರೆ 41 ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಬಿಜೆಪಿ ನೇತೃತ್ವದ ಮೈತ್ರಿಕೂಟ NDA 384 ಗೆಲ್ಲುತ್ತೆ,
ಕಾಂಗ್ರೆಸ್ ಅನ್ನ ಒಳಗೊಂಡಿರುವ ಮೈತ್ರಿಕೂಟ INDIA 118 ಸ್ಥಾನಗಳನ್ನು ಗೆಲ್ಲುತ್ತೆ, ಇತರೆ 41 ಸ್ಥಾನಗಳಲ್ಲಿ ಗೆಲ್ತಾರೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ನೆನ್ನೆ ಇಂಡಿಯಾ ಟಿವಿ ಸಮೀಕ್ಷೆಯನ್ನು ನೋಡಿದ್ರಿ, NDA ಮೈತ್ರಿಕೂಟ 399 ಅಂತ ಆ ಸಮೀಕ್ಷೆ ಹೇಳಿತ್ತು. ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇದೆ 384. ನೆನ್ನೆ ಮತ್ತು ಇವತ್ತು ಬಂದಿರುವಂತಹ ಎರಡೂ ಸಮೀಕ್ಷೆಗಳು 400ರ ಗಡಿಯನ್ನ ದಾಟುವ ಕನಸು ಈಡೇರೋದಿಲ್ಲ ಅಂತ ಹೇಳ್ತಾ ಇದ್ದಾವೆ. 400ರ ಗಡಿಯನ್ನು ದಾಟುವ ಕನಸು ಈಡೇರೋದಿಲ್ಲ ಅಂತ. ಇಂಡಿಯಾ ಟಿವಿ ಸಮೀಕ್ಷೆಯ ಪ್ರಕಾರ INDIA 94 ಇತ್ತು. INDIA 94 ಇತ್ತು. ಟೈಮ್ಸ್ ನಾವು ಹೇಳ್ತಾ ಇದೆ 118 ಅಂತ. 2019ರ ರಿಸಲ್ಟ್ಗೆ ಹೋಲಿಸಿದರೆ 384 NDA ಪಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. 353 ಇತ್ತು ಕಳೆದ ಸಲದ ಸಂಖ್ಯೆ. 353 ಕಳೆದ ಸಲದ ಸಂಖ್ಯೆ, ಅದು ಈ ಸಲ 384 ಆಗುತ್ತೆ. 2019ರ ಚುನಾವಣೆಗೆ ಹೋಲಿಸಿದರೆ 51 ಹೆಚ್ಚುವರಿ ಸ್ಥಾನಗಳನ್ನ NDA ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಅಲ್ಲಿಗೆ ಪ್ರೋ ಇನ್ಕಂಬನ್ಸಿ ಈಸ್ ಪ್ರೂವನ್. ಆಡಳಿತ ಪರ ಅಲೆ ಇದೆ ಮತ್ತು ಆಡಳಿತ ಪರ ಅಲೆ ಜೋರಾಗಿದೆ ಅಂತ ಮತ್ತೊಂದು ಸಮೀಕ್ಷೆ ಭವಿಷ್ಯ ನುಡಿತಾ ಇದೆ. ಹಾಗಂತ ಕಳೆದ ಸಲಕ್ಕೆ ಹೋಲಿಸಿದರೆ ವಿಪಕ್ಷಗಳ ಸಂಖ್ಯೆ ಕಡಿಮೆಯಾಗುತ್ತಾ ಅಂದ್ರೆ ಇಲ್ಲ. ನೆನ್ನೆ ಇಂಡಿಯಾ ಟಿವಿ ಸರ್ವೆಯನ್ನು ವಿವರವಾಗಿ ಕೊಟ್ವಿ. ಅದರದ್ದು ಮತ್ತು ಟೈಮ್ಸ್ ನೌ ಸಮೀಕ್ಷೆಯ ವರದಿಗಳನ್ನ ಎರಡರ ಕಂಪ್ಯಾರಿಸನ್ ಅನ್ನು ತೋರಿಸ್ತಾ ಇದ್ದೀವಿ. ಇಂಡಿಯಾ ಟಿವಿ ಪ್ರಕಾರ 399, ಟೈಮ್ಸ್ ನೌ ಪ್ರಕಾರ 384 NDAದ ಸಂಖ್ಯೆ. ಇಂಡಿಯಾ ಟಿವಿ ಪ್ರಕಾರ 94, ಟೈಮ್ಸ್ ನೌ ಪ್ರಕಾರ 118 INDIAದ ಸಂಖ್ಯೆ. ಇತರೆ ಇಂಡಿಯಾ ಟಿವಿ ಪ್ರಕಾರ 50, ಟೈಮ್ಸ್ ನೌ ಪ್ರಕಾರ 41. ಟೈಮ್ಸ್ ನೌ ಸರ್ವೆಯನ್ನ 2019ರ ರಿಸಲ್ಟ್ ಜೊತೆಗೆ ಕಂಪೇರ್ ಮಾಡಿದರೆ ಕಳೆದ ಸಲಕ್ಕಿಂತಲೂ NDA ಮೈತ್ರಿಕೂಟ 51 ಕ್ಷೇತ್ರಗಳಲ್ಲಿ ಹೆಚ್ಚುವರಿಯಾಗಿ ಗೆಲ್ಲುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ. INDIA ಮೈತ್ರಿಕೂಟ ಕಳೆದ ಸಲದ UPA ಪಡೆದ ಸಂಖ್ಯೆಗಿಂತಲೂ 27 ಜಾಸ್ತಿ ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಟೋಟಲ್ ಲಾಸ್ ಆಗೋದು ಇತರರಿಗೆ -52. 2019ರಲ್ಲಿ 93 ಕ್ಷೇತ್ರಗಳಲ್ಲಿ ಗೆದ್ದಿದ್ದಂಥ ಇತರರು, ಎರಡು ಮೈತ್ರಿಕೂಟಗಳಿಂದ ಹೊರಗಿರುವಂಥವರು, ಈ ಸಲ 41 ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ತಾರೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಒಟ್ಟಾರೆ ಮೈತ್ರಿಕೂಟಗಳು ಎಷ್ಟು ಗೆಲ್ತವೆ ಅನ್ನೋದನ್ನು ನೋಡಿದ್ರಿ. ಪಕ್ಷವಾರು ಸಂಖ್ಯೆಗಳನ್ನು ನೋಡುವ ಸಮಯ. ಬಿಜೆಪಿಯ ಗುರಿ ಇದೆ 370. 370 ಕ್ಷೇತ್ರಗಳಲ್ಲಿ ಗೆಲ್ಲುವ ಗುರಿಯನ್ನ ಬಿಜೆಪಿ ಹೊಂದಿದೆ. ಟೈಮ್ಸ್ ನೌ ಪ್ರಕಾರ ಆ ಗುರಿ ಈಡೇರೋದಕ್ಕೆ ಸಾಧ್ಯ ಇಲ್ಲ. ಈ ಸರ್ವೆ ಪ್ರಕಾರ ಆ ಗುರಿ ಈಡೇರುವುದಿಲ್ಲ. ವರ್ಸ್ಟ್ ಕೇಸ್ ಸಿನಾರಿಯೋ, ಅತ್ಯಂತ ಕಡಿಮೆ ಅಂದ್ರೆ ಬಿಜೆಪಿ 329 ಕ್ಷೇತ್ರಗಳಲ್ಲಿ ಗೆಲ್ತಾರೆ. ಅದು 359ರ ತನಕ ಹೋಗಬಹುದೇ ಹೊರತು 370ರ ಕನಸು ಈಡೇರುವುದಿಲ್ಲ ಅಂತ ಈ ಸರ್ವೆ ಹೇಳ್ತಾ ಇದೆ. ಏಕಾಂಗಿಯಾಗಿ 370 ಕ್ಷೇತ್ರಗಳಲ್ಲಿ ಗೆಲ್ಲುವ ಗುರಿಯನ್ನು ಬಿಜೆಪಿ ಇಟ್ಕೊಂಡಿದೆ. ಮ್ಯಾಕ್ಸಿಮಮ್ 359 ಗೆಲ್ಲಬಹುದು ಅಂತ ಈ ಸರ್ವೆ ಹೇಳ್ತಾ ಇದೆ. ಮಿನಿಮಮ್ 329. ಯಾವ ರೀತಿಯಲ್ಲಿ ಲೆಕ್ಕಾಚಾರ ಹಾಕಿದ್ರೂ ಕೂಡ ಕಳೆದ ಸಲಕ್ಕಿಂತ ಜಾಸ್ತಿ ಆಗುತ್ತೆ. ಬಿಜೆಪಿ ಏಕಾಂಗಿಯಾಗಿ ಕೂಡ ಜಾಸ್ತಿ ಆಗುತ್ತೆ. ಮಿನಿಮಮ್ 26 ಜಾಸ್ತಿ ಆಗುತ್ತೆ. ಮ್ಯಾಕ್ಸಿಮಮ್ 56ರ ತನಕ ಜಾಸ್ತಿ ಆಗಬಹುದು ಅಂತ. ಮ್ಯಾಕ್ಸಿಮಮ್ 56, ಮಿನಿಮಮ್ 26 ಈ ಸರ್ವೆ ಹೇಳ್ತಾ ಇರೋ ಪ್ರಕಾರ. ಕಳೆದ ಸಲದ ರಿಸಲ್ಟ್ಗೆ ಹೋಲಿಸಿದರೆ 26ರಿಂದ 56ರ ತನಕ ಸಂಖ್ಯೆಯನ್ನ ಬಿಜೆಪಿ ಏಕಾಂಗಿಯಾಗಿ ಹೆಚ್ಚಿಸಿಕೊಳ್ಳಬಹುದು. ಕಾಂಗ್ರೆಸ್ನ ಕಥೆ ಏನು? 27ರಿಂದ 47 ಅಂತ ಈ ಸರ್ವೆ ಹೇಳ್ತಾ ಇದೆ. ಕಾಂಗ್ರೆಸ್ ಈ ಸಲ ಅದೇನೇ ಎಫರ್ಟ್ ಮಾಡಿದ್ರು ಕಳೆದ ಸಲಕ್ಕಿಂತ ಜಾಸ್ತಿ ಆಗೋದಿಲ್ಲ ಅಂತ ಈ ಸರ್ವೆಯ ಸಾರಾಂಶ. ಕಳೆದ ಸಲ 52 ಇತ್ತು ಕಾಂಗ್ರೆಸ್ ಏಕಾಂಗಿಯಾಗಿ ಕಳೆದ ಸಲ 52 ಇತ್ತು. ಈ ಸಲ ಮ್ಯಾಕ್ಸಿಮಮ್ 47 ಅಂತ ಈ ಸರ್ವೆ ಹೇಳ್ತಾ ಇದೆ. ಮ್ಯಾಕ್ಸಿಮಮ್ 47.
ಕಳೆದ ಸಲದ ಸಂಖ್ಯೆಯನ್ನ ದಾಟುವುದಕ್ಕಾಗದಿಲ್ಲ. ವರ್ಸ್ಟ್ ಕೇಸ್ ಸಿನಾರಿಯೋ ಕಾಂಗ್ರೆಸ್ 27ಕ್ಕೆ ಸ್ಟ್ರಕ್ ಆಗಬಹುದು ಅಂತ. ಕಾಂಗ್ರೆಸ್ 27ಕ್ಕೆ ಕುಸಿಯಬಹುದು. 2014ರ ಚುನಾವಣೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಾಲಿಗೆ ಅತ್ಯಂತ ಕೆಟ್ಟ ರಿಸಲ್ಟ್ ಅನ್ನು ಕೊಟ್ಟ ಚುನಾವಣೆ. 44ಕ್ಕೆ ಬಂದಿತ್ತು ಕಾಂಗ್ರೆಸ್. 44. ಅನೇಕ ಸರ್ವೆಗಳು 2014ಕ್ಕಿಂತಲೂ ಕಡಿಮೆ ಸ್ಥಾನಗಳನ್ನು ಕಾಂಗ್ರೆಸ್ ಪಡೆಯಬಹುದು ಅಂತ ಹೇಳ್ತಾ ಇದ್ದಾವೆ. ಈ ಸರ್ವೆಯ ಮೀನ್ ನಂಬರ್ ಅನ್ನು ತಗೊಂಡ್ರೆ 27 ಮತ್ತು 47ರ ಆವರೇಜ್ ಅನ್ನು ತಗೊಂಡ್ರೆ ಈ ಸರ್ವೆ ಕೂಡ ಅದೇ ಭವಿಷ್ಯ ಹೇಳ್ತಾ ಇದೆ. 22ರಿಂದ 47. ವೈಎಸ್ಆರ್ ಕಾಂಗ್ರೆಸ್ 21, 22, ಆಂಧ್ರ ಪ್ರದೇಶದಲ್ಲಿ 21, 22, ಡಿಎಂಕೆ 24ರಿಂದ 28, ಟಿಎಂಸಿ 17ರಿಂದ 21, ಬಿಜು ಜನತಾ ದಳ 10ರಿಂದ 12, ಆಮ್ ಆದ್ಮಿ ಪಕ್ಷ 5ರಿಂದ 7, ಇತರೆ ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಸೇರಿ 72ರಿಂದ 92. ಆ ಪಕ್ಷಗಳು ಎನ್ಡಿಎ ಮೈತ್ರಿಕೂಟದಲ್ಲೂ ಇರಬಹುದು, INDIAದಲ್ಲೂ ಇರಬಹುದು, ಎರಡೂ ಮೈತ್ರಿಕೂಟದಿಂದ ಹೊರಗೂ ಇರಬಹುದು. ಅವರೆಲ್ಲರೂ ಸೇರಿ 72ರಿಂದ 92 ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅಂತ ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇದೆ. ಕಳೆದ ಸಲದ ರಿಸಲ್ಟ್ಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡರ ಕಂಪ್ಯಾರಿಸನ್ ಅನ್ನು ತೋರಿಸ್ತಾ ಇದೆ. ಕಳೆದ ಸಲ ಬಿಜೆಪಿ ಏಕಾಂಗಿಯಾಗಿ 303. ನೆನ್ನೆ ಕೂಡ ಹೇಳಿದೆ ನಾನು, 2014ರ ಚುನಾವಣೆಯಲ್ಲಿ ಬಿಜೆಪಿಗೆ ಮಿಷನ್ 272 ಅಂತ ಇತ್ತು. ಬಿಜೆಪಿ ಏಕಾಂಗಿಯಾಗಿ 272 ದಾಟಬೇಕು ಅಂತ, ಅಂದರೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು ಅಂತ. 282 ಗಳಿಸ್ತು ಬಿಜೆಪಿ. ಕಳೆದ ಚುನಾವಣೆಯಲ್ಲಿ 2019ರ ಚುನಾವಣೆಯಲ್ಲಿ ಅಬ್ಕಿ ಬಾರ್ 300 ಪಾರ್ ಅಂತ ಬಿಜೆಪಿ ಏಕಾಂಗಿಯಾಗಿ 300 ದಾಟಬೇಕು ಅಂತ 303 ಗೆದ್ದು. ಈ ಸಲ ಮಿಷನ್ 370 ಅಂತ ಇಟ್ಕೊಂಡು ಹೊರಟಿದ್ದಾರೆ. ಬಿಜೆಪಿ ಏಕಾಂಗಿಯಾಗಿ 370 ದಾಟಬೇಕು ಅಂತ 329ರಿಂದ 359 ಬರಬಹುದು ಅಂತ ಈ ಸರ್ವೆ ಹೇಳ್ತಾ ಇದೆ. ಅಲ್ಲಿಗೆ ಕಳೆದ ಸಲಕ್ಕಿಂತ ಕನಿಷ್ಠ 26 ಕ್ಷೇತ್ರಗಳನ್ನು ಬಿಜೆಪಿ ಹೆಚ್ಚುವರಿಯಾಗಿ ಗೆದ್ದುಕೊಳ್ಳುತ್ತೆ. ಗರಿಷ್ಠ 56 ಕ್ಷೇತ್ರಗಳನ್ನು ಹೆಚ್ಚುವರಿಯಾಗಿ ಗೆಲ್ಲಬಹುದು. ಕಾಂಗ್ರೆಸ್ 2014ರಲ್ಲಿ 44, 2019ರಲ್ಲಿ 52, ಈ ಸಲ 27ರಿಂದ 47 ತನಕ ಹೋಗಬಹುದು. 27ರಿಂದ 47. ಇವತ್ತು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಲ್ಲ ನಮ್ಮ ಜೊತೆಗೆ, ರಾಜಕೀಯ ವಿಶ್ಲೇಷಕರಿದ್ದಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥು ಕೂಡ ಇರ್ತಾರೆ. ಪ್ರಶಾಂತ್ ಮತ್ತು ಶಂಕರ್ ಶೆಟ್ಟಿ ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಅಜಿತ್. ಟೈಮ್ಸ್ನ ವಿವರಗಳನ್ನು ಕೊಡ್ತಾ ಇದ್ದೀವಿ. ಇವತ್ತಿನ ಮಹಾಭಾರತದಲ್ಲಿ ಬ್ರೇಕ್ಗಿಂತ ಮುಂಚೆ NDA ಮೈತ್ರಿಕೂಟ ಎಷ್ಟು ಸ್ಥಾನಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ, INDIA ಎಷ್ಟರಲ್ಲಿ ಗೆಲ್ಲುವ ಸಾಧ್ಯತೆ ಇದೆ, ಪಕ್ಷಗಳು ಬೇರೆ ಬೇರೆ ಪ್ರಮುಖ ಪಕ್ಷಗಳು ಇಂಡಿವಿಜುವಲಿ ಎಷ್ಟು ಸ್ಥಾನಗಳಲ್ಲಿ ಗೆಲ್ಲಬಹುದು ಅನ್ನುವ ಸಂಖ್ಯೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಟೈಮ್ಸ್ ನೌ ಸರ್ವೆ ಪ್ರಕಾರ. ಈಗ ಮೊದಲ ರಿಯಾಕ್ಷನ್ ತೆಗೆದುಕೊಳ್ಳುವ ಸಮಯ. ನನ್ನ ಕೊಲೀಗ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ, ರಾಜಕೀಯ ವಿಶ್ಲೇಷಕರಾದ ಶಂಕರ್ ಶೆಟ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಶಂಕರ್ ಶೆಟ್ರನ್ನೇ ಮಾತಾಡಿಸ್ತೀನಿ ನಾನು. ಶಂಕರ್ ಶೆಟ್ರೆ, ಆಫ್ಟರ್ ಲಾಂಗ್ ಟೈಮ್ ಸ್ಟುಡಿಯೋದಲ್ಲಿ ಅನೇಕ ಸರ್ವೆಗಳು ಬಂದವು. ಯಾವ್ಯಾವ ಸರ್ವೆಗಳು ಏನೇನು ಅನ್ನಿಸ್ತಾ ಇದೆ, ಯಾವ ಸರ್ವೆ ಸತ್ಯಕ್ಕೆ ಹೆಚ್ಚು ಹತ್ತಿರ ಅನ್ನಿಸ್ತಾ ಇದೆ? ನಿಮಗೆ ದೇಶದಾದ್ಯಂತ ಸ್ನೇಹಿತರಿದ್ದಾರೆ, ಪೊಲಿಟಿಕಲ್ ಸ್ನೇಹಿತರಿದ್ದಾರೆ, ಏನು ಮೂಡಿದೆ ಅಂತ ಅನ್ನಿಸ್ತಾ ಇದೆ? ಅಜಿತ್, ಸರ್ವೆ ಆಲ್ಮೋಸ್ಟ್ ಏನು ಬದಲಾವಣೆಗಿಲ್ಲ. ಇಲೆಕ್ಷನ್ ಘೋಷಣೆ ಆಗೋದಕ್ಕಿಂತ ಮೊದಲು ಮತ್ತು ನಂತರ ಇದ್ದ ಸರ್ ಆಲ್ಮೋಸ್ಟ್ ಫಿಗರ್ಗಳು ಸೇಮ್ ಉಂಟು ಆ್ಯಕ್ಚುಲಿ. ಬಟ್ ಇದೇನು ಅಂತೇನು ಆಶ್ಚರ್ಯಕರವಿಲ್ಲ. ಯಾಕಂದರೆ ಇದು ನೋಡ್ತಾ ಇರುವಾಗ ನೀವು ಈ ಸರ್ವೆ ಅವ್ರು ಹೇಳಿದಾಗೆ 370 BJP ರೀಚ್ ಆಗಲಿಕ್ಕಿಲ್ಲ, 400 NDA ರೀಚ್ ಆಗಲಿಕ್ಕಿಲ್ಲ ಅಂತ. ಬಹುಶಃ ಅದು ಕೂಡ ಕರೆಕ್ಟ್ ಇರ್ತದೆ. ಅಪ್ಕೆ ಬಾರ್ 400 ಪಾರ್ ಅಂತ ಹೇಳ್ತಾರಲ್ಲ, ಅದು ಕಷ್ಟ ಅಂತ ಕಾಣ್ತದೆ. ನಾವು ಸರ್ವೆ ಮುಂದಿನ ನಿಮ್ಮ ಸ್ಟೇಟ್ ವೈಸ್ ಫಿಗರ್ ಬರುವಾಗಲೂ ನಿಮ್ಗೆ ಗೊತ್ತಾಗ್ಬೋದು.
ಬಹುಶಃ ಆಲ್ಮೋಸ್ಟ್ ನಾರ್ದನ್ ಇಂಡಿಯಾವನ್ನು ಸ್ವೀಪ್ ಮಾಡಿಬಿಡ್ತಾರೆ ಆ್ಯಕ್ಚುಲಿ ಬಿ ಜೆ ಪಿ. ನಾರ್ದನ್ ಇಂಡಿಯಾದಲ್ಲಿ ಹೆಚ್ಚಂಶಲ್ಲಿ ಸ್ವಲ್ಪ ಸ್ಪರ್ಧೆ ಇರುವುದಂದರೆ ಪಂಜಾಬು, ವೆಸ್ಟ್ ಬೆಂಗಾಲ್ ಮತ್ತು ಒರಿಸ್ಸಾ ಮಾತ್ರ ಆ್ಯಕ್ಚುಲಿ. ಸೊ ಇದನ್ನು ನೋಡ್ತಾ ಇದ್ರೆ ನಮಗೆ ಇನ್ನು ಬಂದು ಮತ್ತೆ ಎಲ್ಲ ಸ್ಟೇಟ್ಗಳು ಆಲ್ಮೋಸ್ಟ್ ನಿಮ್ಮ ಬಿಹಾರ, ಉತ್ತರ ಪ್ರದೇಶ, ಜಾರ್ಖಂಡ್, ಹರಿಯಾಣ, ಉತ್ತರಾಂಚಲ್, ಹಿಮಾಚಲ್ ಪ್ರದೇಶ, ಡೆಲ್ಲಿ, ಈ ಕಡೆ ಬಂದರೆ ರಾಜಸ್ಥಾನ, ಇದು ಗುಜರಾತ್ ಎಲ್ಲ ಆಲ್ಮೋಸ್ಟ್ ಸ್ವೀಪ್. ಎಲ್ಲಾದರೂ ಒಂದೊಂದು ಸಿಟಿ ಎಲ್ಲಾದರೂ ಕೆಲವು ರಾಜ್ಯಗಳಲ್ಲಿ ಕಳ್ಕೊಳ್ಬೋದು ಆ್ಯಕ್ಚುಲಿ. ಅಲ್ಲ, ನನಗೆ ಈ ರಾಜ್ಯಗಳ ಪೈಕಿ ಡೆಲ್ಲಿದು ಒಂದು ಸ್ವಲ್ಪ ಡೌಟ್ ಇದೆ. ತೀರಾ ಅಲ್ಲ, ಡೆಲ್ಲಿದ್ದು 7-7 ಸ್ವೀಪ್ ಮಾಡೋ ಥರ ಅನ್ನಿಸ್ತಾ ಇಲ್ಲ. ಅಲ್ಲ, 7-7 ನಿಮ್ಮಲ್ಲಿ 7-7ಗಳಲ್ಲಿ ಹೇಳಬೇಕು ನಮಗೆ ಅಲ್ಲಿ ಅದು ಆಗ್ಬೋದು. ಯಾಕೆ ಲಾಸ್ಟ್ ಎಲೆಕ್ಷನ್ದು ನೀವು ಮಾರ್ಜಿನ್ ತಗೊಂಡ್ರು, ಪಾರ್ಲಿಮೆಂಟ್ ಎಲೆಕ್ಷನ್ ಮಾರ್ಜಿನ್, ಅಸೆಂಬ್ಲಿ ಎಲೆಕ್ಷನ್ ಬಿಡಿ ಅದು ಒನ್ ಸೈಡೆಡ್ ಆಪಿಗೆ ಹೋಗಿತ್ತು. ಈ ಸಲ ಮೈತ್ರಿ ಇದೆ. ಬಟ್ ಈಗ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆದ್ಮೇಲೆ ಇದ್ರ ಇಫೆಕ್ಟ್ ಬೀಳ್ತದ ಅಂತ, ಏನಾದರೂ ಸಿಂಪತಿ ಫ್ಯಾಕ್ಟರ್ ಅವ್ರ ಮೇಲೆ ಬೀಳ್ತಾ ಅಂತ, ಅದೊಂದು ಫ್ಯಾಕ್ಟರ್ ವರ್ಕ್ ಆಗುವ ಸಾಧ್ಯತೆ ಇದೆ. ಮತ್ತು ಮೈತ್ರಿ ಇದೆಯಲ್ಲ ಈ ಸಲ ಮೈತ್ರಿ. ಬಟ್ ಲಾಸ್ಟ್ ಟೈಮ್ ಅಜಿತ್ 7 ಕ್ಷೇತ್ರಗಳಿಗೆ ಕೂಡ ಮೈತ್ರಿ ಕಾಂಗ್ರೆಸ್ ಮತ್ತು ಆಪಿದ 2 ಪಕ್ಷದ ಒಟ್ಟುಗಳನ್ನು ಒಟ್ಟು ಹಾಕಿದ್ರು ಕೂಡ ಅದನ್ನು ಯಾವ ಕ್ಷೇತ್ರದಲ್ಲಿ ಬಿಜೆಪಿ ಓಟನ್ನು ರೀಚ್ ಆಗಲಿಲ್ಲ ಟೋಟಲ್ ವೋಟ್ಸ್ ಆ್ಯಕ್ಚುಲಿ. ಸೊ ಈ ಸಲ ಮೈತ್ರಿ ಇರೋದ್ರಿಂದ ವೋಟ್ ಶಿಫ್ಟ್ ಆಗ್ತದೆ ಡೆಫಿನೆಟ್ಲಿ. ಅವ್ರದ್ದು ಓಟ್ ಇವರಿಗೆ, ಇವರು ಓಟು 4 ಮತ್ತು 3 ಅವ್ರ. ಉತ್ತರ ಕರ್ನಾಟಕ ಇನ್ನು ಕಾಂಗ್ರೆಸ್ ಎಲ್ಲದ ಗೆಲ್ಲಿದ್ರೆ ಪಂಜಾಬಲ್ಲಿ ಗೆಲ್ಬೋದು ಆ್ಯಕ್ಚುಲಿ. ಪಂಜಾಬಲ್ಲಿ ಗೆಲ್ಲುವ ಮಾತ್ರ ಲಕ್ಷಣ ಕಾಣ್ತಾ ಉಂಟು. ಮತ್ತೆ ಎಲ್ಲಾದರೂ ಒಂದೊಂದು ಕ್ಷೇತ್ರ, ಸಪೋಸ್ ಈಗ ಇದರಲ್ಲಿ ಬಿಹಾರಲ್ಲಿ ಒಂದು ಕಿಸಾನ್ಗಂಜ್ ಅಂತ ಒಂದು ಕ್ಷೇತ್ರ ಉಂಟು. ಅದು ಅಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಇಸ್ ಮೋರ್ ದೆನ್ ಇದು ಮೆಜಾರಿಟಿ ಪೀಪಲ್ ಆ್ಯಕ್ಚುಲಿ. ಸೊ ಅಲ್ಲಿ ಲಾಸ್ಟ್ ಟೈಮ್ ಕಾಂಗ್ರೆಸ್ ಆ ಸೀಟ್ ಬಿಟ್ಟು ಕೊಟ್ಟಿದ್ದಾರೆ, ರಾಜ್ಯದಲ್ಲಿ ಗೆದ್ದಿದ್ರು. ಈ ಸೀಟ್ ಅಲ್ಲಿ ಒಂದು ಗೆಲ್ಬೋದು ಅವರು. ಮತ್ತು ನೀವು ಯಾವ ಕ್ಷೇತ್ರದಲ್ಲಿ ಜಾರ್ಖಂಡಲ್ಲಿ ಆದರೂ ಒಂದು ಗೆಲ್ಬೋದು ಅಂತ. ಮತ್ತು ಇಲ್ಲಿ ಇವನ್ ವೆಸ್ಟ್ ಬೆಂಗಾಲಲ್ಲಿಯೂ ಕಾಂಗ್ರೆಸ್ ಗೆಲ್ಲುವ ಅವಕಾಶಗಳು ಕಡಿಮೆ, ಯಾಕಂದರೆ ಅಲ್ಲಿ ಟ್ರ್ಯಾಂಗ್ಯುಲರ್ ಕಂಟೆಸ್ಟ್ ಆಗಿಬಿಟ್ಟಿದೆ ಈಗ. ಇವನ್ ಎಲ್ಲಿಂದ ನಮ್ಮ ಅದಕ್ಕೆ ಇದು ವಿರೋಧ ಪಕ್ಷ ನಾಯಕರಾದ ಅಧೀರ್ ರಂಜನ್ ಚೌಧರಿ ಕೂಡ ಈ ಸಲ ಗೆಲ್ಲುವುದಿಲ್ಲ ಬೆಹರಂಪುರದಲ್ಲಿ. ಯಾಕಂದ್ರೆ ಲಾಸ್ಟ್ ಅಂತ ಹೇಳ್ತಾ ಇದೆ. ನಾವು ಸ್ಟೇಟ್ ವೈಸ್ ಹೋಗ್ತೀವಿ, ಒಂದು ಎಲ್ಲ ರಾಜ್ಯಗಳದ್ದು ಕೊಟ್ಟಿದ್ದಾರೆ. ಕರ್ನಾಟಕದ ಜನರಿಗೆ ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಇರುತ್ತೆ. ಹೌದು, ಅದೇ ಆಲ್ ಇಂಡಿಯಾ ಮತ್ತೆ ಬರುತ್ತೆ. ನಾರ್ತ್ ಇಂಡಿಯಲ್ಲಿ ಈ ರೀತಿ ಆದರೆ ದಕ್ಷಿಣ ಭಾರತದಲ್ಲಿ ಮತ್ತೊಂದು ರೀತಿ ಕಾಣ್ತಾ ಉಂಟು ಆ್ಯಕ್ಚುಲಿ. ದಕ್ಷಿಣ ಭಾರತದಲ್ಲಿ ಇದನ್ನು ಇಲ್ಲಿ ಅದಕ್ಕೆ ವಿರೋಧವಾಗಿ ರಿಸಲ್ಟ್ ಬರೋದು. ಬಿ ಜೆ ಪಿಗೆ ಹೆಚ್ಚು ಸೀಟುಗಳು ಬರಲಿಕ್ಕೆಲ್ಲ ಸ್ವಲ್ಪ ಸ್ವೀಟ್ ಎಲ್ಲಗೇನು ಇದನ್ನು ನೋಡ್ತಾ ಇದ್ದರೆ ನನಗೆ ಏನು ಗೊತ್ತಾ, ಈಗ ನಿಜವಾಗಿ ನಮ್ಗೆ ಯಾಕೆ ಒನ್ ಸೈಡ್ ನಾರ್ತ್ ಇಂಡಿಯಾ ಎಕ್ದಮ್ ಬಿ ಜೆ ಪಿಗೆ ವೋಟ್ ಮಾಡ್ತಾರೆ, ಸೌತ್ ಇಂಡಿಯರಿಗೆ ಬಿ ಜೆ ಪಿಗೆ ವೋಟ್ ಮಾಡಲ್ಲ. ಕಾರಣ ಅಂದರೆ ಬಹುಶಃ ಇದು ಮೋದಿ ವೇವ್ ಅಂತ ಇದ್ದರೆ ಅದು ಆಲ್ ಓವರ್ ಇಂಡಿಯಾ ಇರಬೇಕಿತ್ತು ಆ್ಯಕ್ಚುಲಿ. ಮೋದಿ ವೇವ್ ಅಂತ ಇದ್ದರೆ ಅದು ಆಲ್ ಓವರ್ ಇಂಡಿಯಾ ಕಾಣ್ತಾ ಇತ್ತು. ಬಟ್ ದಕ್ಷಿಣ ಭಾರತದಲ್ಲಿ ಕಾಣೋದಿಲ್ಲ. ಬಹುಶಃ ಹಿಂದುತ್ವ ವೇವ್ ಅಂತ ಹೇಳ್ಬೋದು ಇದಕ್ಕಿಂತ ಈ ಸಲ. ಯಾಕಂದರೆ ಅಲ್ಲಿ ಹಿಂದುತ್ವ, ಯಾಕಂದರೆ ಈ ರಾಮ ಮಂದಿರ ಇದೆಲ್ಲ ಆದರೆ ನಾರ್ತ್ ಇಂಡಿಯನ್ ಸ್ವಲ್ಪ ಇಮೋಷನಲ್, ಸೌತಿನವರು ಅಷ್ಟು ಇಮೋಷನ್ ಆಗಿರುವುದಿಲ್ಲ ಆ್ಯಕ್ಚುಲಿ. ಸೊ ಆ ಹಿಂದುತ್ವ ವೇವ್ ಮೇಲೆ ಆ್ಯಕ್ಚುಲಿ ನೀವು ತಗೊಳ್ಳಿ, ಯು ಪಿ ಎಲ್ಲ ಆ ಯೋಗಿ ಬಂದ ಮೇಲೆ ಹಿಂದುತ್ವ ಅಂತೂ ಡಬಲ್ ಆಗಿಬಿಡ್ತಲ್ಲ ಆ್ಯಕ್ಚುಲಿ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಈ ಫ್ಯಾಕ್ಟರ್, ಮೋದಿ ಫ್ಯಾಕ್ಟ್ರಿಗಳು, ಹಿಂದುತ್ವ ಫ್ಯಾಕ್ಟ್ರಿ ನಾರ್ದನ್ ಇಂಡಿಯಾಲೇ ಜಾಸ್ತಿ ವರ್ಕ್ ಆಗ್ತದೆ. ಅದೇ ಫ್ಯಾಕ್ಟ್ರಿ ಸೌತ್ ಇಂಡಿಯಾಲೇ ಆಗೋದಿಲ್ಲ. ಪರ್ಟಿಕ್ಯುಲರ್ಲಿ ನೋಡಿ ನೀವು ಅಟ್ಯಾಕ್ ಮೋದಿನ ಅಗ್ರೆಸಿವ್ ಅಟ್ಯಾಕ್ ಮಾಡುವವರು ಒಂದು DMK ಅವರು ಮತ್ತು ಒಂದು TMC ಅವರು. ಅವ್ರು ಏನು ತಿಳ್ಕೊಳ್ಳೋದು ಗೊತ್ತಾ, ಮೋದಿಯವ್ರು ನಾವು ಅಟ್ಯಾಕ್ ಮಾಡಿದಷ್ಟು ಓಟ್ ನಮಗೆ ಜಾಸ್ತಿ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅಂತ. ದಿಸ್ ಇಸ್ ದ ಫ್ಯಾಕ್ಟ್. ನೀವು ನೋಡಿ DMK ಅವ್ರದ್ದು ನಿನ್ನೆ ಸ್ಟಾಲಿನ್ ಅವರು ಕೊಟ್ಟ ಭಾಷಣ ಆಗಲಿ, ಅಥವಾ ನಿನ್ನೆ ಎಲ್ಲಿ ತನಕ ಅಂದರೆ ದೀದಿ ನಮ್ಮ ಮಮತಾ ಅವರು ಒಂದು ಭಾಷಣ ಕೊಡ್ತಾರೆ, BJP ಎಂದೂ ಮಾಡಬೇಡಿ, ಅದು ವಿಷ ಸರ್ಪ ಇದ್ದಾಗೆ, ಅದನ್ನು ಸಾಕಬೇಡಿ, ಸಾಕು ನಿಮಗೆ ನಜ್ ಕಚ್ಚಿಬಿಡ್ತದೆ ಅಂತ ಆ ರೀತಿಯೆಲ್ಲ ಕಂಪೇರ್ ಮಾಡಿಬಿಡ್ತಾರೆ. ಸೊ ಅವರು ಎಷ್ಟು ಅವರಿಗೊಂದು ಇರ್ಬೋದು, ನಾವು ಮೋದಿಯನ್ನು ಎಷ್ಟು ಅಟ್ಯಾಕ್ ಮಾಡ್ತೇವೋ ಅದರಿಂದ ಜಾಸ್ತಿ ಓಟ್ ನಮ್ಗೆ ಬರ್ತದೆ ಅಂತ ಇರ್ಬೋದು. ಈ 2 ಸ್ಟೇಟ್ಗಳಲ್ಲಿ ಮಾತ್ರ, ಬೇರೆ ಸ್ಟೇಟ್ಗಳಲ್ಲಿ ಅಷ್ಟೊಂದು ಅಟ್ಯಾಕ್ ಮಾಡೋದಿಲ್ಲ. ನೀವು ಕೊಡಿ, ಕಾಂಗ್ರೆಸ್ ಮತ್ತು BJP ರೈವಾಲಿಟಿಗೆ ಆಲ್ಮೋಸ್ಟ್ ಒಂದು 200 ಕ್ಷೇತ್ರಗಳಲ್ಲಿ ನೇರ ಸ್ಪರ್ಧೆ ಉಂಟು, ಪರ್ಟಿಕ್ಯುಲರ್ಲಿ ನಾರ್ದನ್ ಇಂಡಿಯಾ ಮತ್ತು ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ. ಅಲ್ಲಿ ನಿಮಗೆ ಕಾಂಗ್ರೆಸ್ನ ಅಷ್ಟೊಂದು ಅಟ್ಯಾಕ್ ಮಾಡಲ್ಲ ಮೋದಿಯನ್ನು, ಯಾಕಂದರೆ ಇದು ನಮಗೆ ಉಲ್ಟೆ ಹೊಡಿತದೆ. ಅವರಿಂದ ಅವರ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕಂದರೆ ಅದು ಅವರು ಗುಜರಾತಲ್ಲಿ ಅದನ್ನು ನೋಡಿದ್ದಾರೆ, ಮತ್ತು ನಿಮಗೆ ಬಿಹಾರಲ್ಲಿ ಅದನ್ನು, ಯು ಪಿ ಅಲ್ಲಿ ಪ್ರತಿ ಸ್ಟೇಟ್ಗಳಲ್ಲಿ ಒಂದೊಂದು ಸ್ಟೇಟ್ಮೆಂಟ್ ಅವರು ಓಟ್ ಕಳ್ಕೊಂಡದೇ ಜಾಸ್ತಿ. ಮೋದಿ ಅವ್ರನ್ನ ಎಷ್ಟು ದೂರ್ತಾರ. ಅದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಮಾಡಿದ್ದು ನೀವು. 200 ಕ್ಷೇತ್ರಗಳಲ್ಲಿ BJP ಕಾಂಗ್ರೆಸ್ ನೇರ ಹಣಾಹಣಿ ಇರುತ್ತೆ. ಇದರಲ್ಲಿ ಕಾಂಗ್ರೆಸ್ಸಿನ ಸ್ಟ್ರೈಕ್ ರೇಟ್ ಅದರಲ್ಲಿ ಒಂದು 6% ಇದೆ. ಅಂದರೆ 100ರಲ್ಲಿ 6-7 ಗೆಲ್ತಾರೆ. ಅದು ನಿಮ್ಗೆ ಎಲ್ಲಿ ಬರೋದು ಗೊತ್ತಾ ಅಜಿತ್ ಅವರೇ, ಅದು ಬರೋದು ಕರ್ನಾಟಕದಲ್ಲಿ ಜಾಸ್ತಿ. ಸ್ಟ್ರೈಕ್ ರೇಟ್ ಜಾಸ್ತಿ ಇರೋ ಕಾರಣ ಕರ್ನಾಟಕ, ತೆಲಂಗಾಣ ಇರ್ಬೋದು. ತೆಲಂಗಾಣದಲ್ಲಿ ಸಹ ಟ್ರ್ಯಾಂಗ್ಯುಲರ್ ಕಂಟೆಸ್ಟಲ್ಲಿ ಆ್ಯಕ್ಚುಲಿ ಸ್ಟೇಟ್ ಅಲ್ಲ. ಇಲ್ಲಿ ಸ್ಟೇಟ್ ಕಂಟೆಸ್ಟಲ್ಲಿ ಎಲ್ಲಾದರೂ ಒಂದು 6% ಅದು ಬರೋದಿದ್ರು ಕೂಡ ಅದು ಇಟ್ ಈಸ್ ಓನ್ಲಿ ಇನ್ ಇದು ಯಾವುದು ಕರ್ನಾಟಕ. ಮತ್ತು ಎಲ್ಲ ಕಡೆ ಇಲ್ಲ. ಪಂಜಾಬಲ್ಲಿ ನಾಟ್ ಸ್ಟ್ರೈಟ್ ಕಂಟೆಸ್ಟ್, ಇಷ್ಟೇ ಕ್ವಾಡ್ರ್ಯಾಂಗ್ಯುಲರ್ ಕಂಟೆಸ್ಟ್ ಈ ಸಲ. ಅಕಾಲಿ ದಳ ಬೇರೆ, BJP ಬೇರೆ, ಕಾಂಗ್ರೆಸ್ ಬೇಡಿ, ಆಮ್ ಆದ್ಮಿ ಬೇಡಿ. 4 ಯಾವುದಾದ್ರೂ ದೇಶದಲ್ಲಿ 4 ಕಡೆಯಲ್ಲಿ ಕ್ವಾಡ್ರ್ಯಾಂಗ್ಯುಲರ್ ಕಂಟೆಸ್ಟ್ ಇದ್ದರೆ ಅದು ಪಂಜಾಬಲ್ಲಿ ಮಾತ್ರ. ಸೊ ಅವರು ಸ್ಟ್ರೈಕ್ ರೇಟ್ 1-to-1 ಕಂಟೆಸ್ಟ್ ಬರುವಾಗ ಇಲ್ಲಿಗ 28 ಕ್ಷೇತ್ರಗಳಲ್ಲಿ 25 ಕ್ಷೇತ್ರಗಳಲ್ಲಿ ಸ್ಟ್ರೇಟ್ ಟು ಸ್ಟ್ರೇಟ್ ಕಂಟೆಸ್ಟ್ ಆಗ್ತದೆ. ಆಪು ಇವರು JDS 3 25 ಕ್ಷೇತ್ರಗಳಲ್ಲಿ ಆ 6% ಮೋಸ್ಟ್ಲಿ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡೋದು ಕರ್ನಾಟಕದಲ್ಲಿ. ಮತ್ತೆ ಇಲ್ಲಿ ಸ್ಟೇಟ್ ಕಂಟೆಸ್ಟ್ ಎಲ್ಲ ತಾವು ಹೇಳಿದ್ದನ್ನು ಒಂದ್ಸಲ ಸ್ಕ್ರೀನ್ ಮೇಲೆ ತೋರಿಸೋಣ. 2019 ಚುನಾವಣೆಯಲ್ಲಿ BJP ಕಾಂಗ್ರೆಸ್ ನೇರ ಹಣಾಹಣಿಯಾದ ಕ್ಷೇತ್ರಗಳೆಷ್ಟು? 192 ಕ್ಷೇತ್ರಗಳಲ್ಲಿ ಡೈರೆಕ್ಟ್ ಫೈಟ್ ಆಯಿತು.
ಅವುಗಳ ಪೈಕಿ 192ರಲ್ಲಿ ಬಿಜೆಪಿ 176 ಗೆದ್ಕೊಂಡಿತು, ಕಾಂಗ್ರೆಸ್ 16 ಗೆದ್ಕೊಂಡು. ಅಂದರೆ 6 to 7% ಸ್ಟ್ರೈಕ್ ರೇಟ್ ಆಯಿತು. ಬಿಜೆಪಿಯನ್ನು ಏಕಾಂಗಿಯಾಗಿ ಅಧಿಕಾರಕ್ಕೆ ಬರದಂತೆ ತಡೆಯಬೇಕು ಅಂದರೆ ಕಾಂಗ್ರೆಸ್ನ ಸ್ಟ್ರೈಕ್ ರೇಟ್ ಈ ಕ್ಷೇತ್ರಗಳಲ್ಲಿ 35ರಿಂದ 40%ಗೆ ಹೋಗಬೇಕು. 35ರಿಂದ 40%ಗೆ ಹೋದರೆ ಬಿಜೆಪಿಯನ್ನು ಏಕಾಂಗಿಯಾಗಿ ಅಧಿಕಾರಕ್ಕೆ ಬರದಂತೆ ತಡೆಯೋದಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯ ಆಗುತ್ತೆ. ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ನೆನ್ನೆ ಮತ್ತು ಇವತ್ತಿನ ಸರ್ವೆ, ಇಂಡಿಯಾ ಟಿವಿ ಮತ್ತು ಟೈಮ್ಸ್ ನಾವು ಸಮೀಕ್ಷೆ ಎರಡನ್ನೂ ನೋಡಿದಾಗ ನಂಬರ್ ಸ್ವಲ್ಪ ಆಚೆ ಈಚೆ ಇದ್ದಾವೆ, ಎಂಡ್ ರಿಸಲ್ಟ್ ಸೇಮ್ ಅನ್ನಿಸ್ತಾ ಇದೆ. ಅಜಿತ್ ನೋಡಿ, ಸರ್ವೆಗಳಿಂದ ನಂಬರ್ಸ್ಗಿಂತ ಟ್ರೆಂಡ್ ಜಾಸ್ತಿ ಗೊತ್ತಾಗುತ್ತೆ. ನಂಬರ್ಸ್ ಮೇ ವೇರಿ. ಈಗ ಇಷ್ಟು ದೊಡ್ಡ ದೇಶದಲ್ಲಿ ಕೆಲ ರಾಜ್ಯಗಳಲ್ಲಿ ಒಂದು 10-20 ಸೀಟ್ಗಳಲ್ಲಿ ವ್ಯತ್ಯಾಸವಾದರೂ ಕೂಡ ನಿಮ್ಗೆ ನಂಬರ್ಸಲ್ಲಿ ವ್ಯತ್ಯಾಸ ಆಗುತ್ತೆ. ಆದರೆ ಟ್ರೆಂಡ್ ತೋರಿಸ್ತಾ ಇರ್ತಕ್ಕಂಥದ್ದು, ದೆರ್ ಇಸ್ ಅ ಹ್ಯೂಜ್ ಟೀನಾ ಫ್ಯಾಕ್ಟರ್ ಇನ್ ಇಂಡಿಯಾ. ನರೇಂದ್ರ ಮೋದಿಗೆ ಆಲ್ಟರ್ನೇಟಿವ್ ದೇಶದ ಜನರಿಗೆ ಕಾಣ್ತಾ ಇಲ್ಲ. ಅದರಲ್ಲೂ ಉತ್ತರ ಭಾರತದ ಮತದಾರರಿಗೆ ನರೇಂದ್ರ ಮೋದಿಯ ಆಲ್ಟರ್ನೇಟಿವ್ ಕಾಣ್ತಾ ಇಲ್ಲ ಅನ್ನೋದು ಈ ಸರ್ವೆಗಳ ರಿಸಲ್ಟ್ಸ್ಗಳು ಸ್ಪಷ್ಟವಾಗಿ ತೋರಿಸ್ತಾ ಇವೆ. ನೀವು ಗುಜರಾತಿಂದ ಶುರು ಮಾಡಿ, ಗುಜರಾತ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ರಾಜಸ್ಥಾನ್, ಜಾರ್ಖಂಡ್, ಉತ್ತರ ಪ್ರದೇಶ್, ಬಿಹಾರ್, ದಿಲ್ಲಿ, ಹರಿಯಾಣ, ಇಷ್ಟು ರಾಜ್ಯಗಳಲ್ಲಿ ಬಿ ಜೆ ಪಿ ಸ್ವೀಪ್ ಮಾಡುತ್ತೆ ಅಂತಕ್ಕಂಥದ್ದನ್ನು ಈ ಸರ್ವೆಗಳು ತೋರಿಸ್ತಾ ಇವೆ. ನೀವು ಹೇಳಿದಂತೆ ದಿಲ್ಲಿಯಲ್ಲಿ ದಿನದಿಂದ ದಿನಕ್ಕೆ ಪರಿಸ್ಥಿತಿ ಬದಲಾಗ್ತಾ ಇದೆ. ಮೊದಲ ಬಾರಿಗೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಕೈ ಜೋಡಿಸಿವೆ. ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿದ್ದಾರೆ. ಹೀಗಾಗಿ ಇದರ ಇಂಪ್ಯಾಕ್ಟ್ ದಿಲ್ಲಿಯಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನೋಡ್ಬೋದೇ ಹೊರತು ಉಳಿದ ರಾಜ್ಯಗಳಲ್ಲಿ ಸ್ವಲ್ಪ ಹರಿಯಾಣದ ಬಗ್ಗೆ ಕೂಡ ಅನೇಕ ಆ್ಯಂಬಿಗ್ವಿಟಿಗಳಿವೆ. ಅಲ್ಲಿ ಈಗಷ್ಟೇ ಮುಖ್ಯಮಂತ್ರಿ ಬದಲಾವಣೆ ಆಯಿತು. ಎಷ್ಟರ ಮಟ್ಟಿಗೆ OBC ಮತಗಳು ಪೂರ್ತಿಯಾಗಿ ಬಿ ಜೆ ಪಿ ಕೈ ಹಿಡಿಯುತ್ತವೆ, ಇದೊಂದು ಬಿಟ್ಟರೆ ಉಳಿದ ರಾಜ್ಯಗಳ ಬಗ್ಗೆ ದೊಡ್ಡ ಆ್ಯಂಬಿಗ್ವಿಟಿ ಇಲ್ಲ. ದೆರ್ ಇಸ್ ಅ ಹ್ಯೂಜ್ ಟೀನಾ ಫ್ಯಾಕ್ಟರ್. ಆದರೆ ನನಗನ್ಸುತ್ತೆ, ಈಗ ನೋಡಿ ಸರ್ವೆ ಏನು ಹೇಳ್ತಾ ಇದೆ, 329ರಿಂದ 359. ಆದರೆ 30 ಸೀಟ್ಗಳ ಡಿಫ್ರೆನ್ಸನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಮಹಾರಾಷ್ಟ್ರ ಫಾರ್ ಎಕ್ಸಾಂಪಲ್, ಕರ್ನಾಟಕ, ತೆಲಂಗಾಣ, ತಮಿಳುನಾಡು, ಒಡಿಸ್ಸಾ, ವೆಸ್ಟ್ ಬೆಂಗಾಲ್. ಇಲ್ಲಿ ಎಷ್ಟು ಸೀಟ್ಗಳು ಬಿ ಜೆ ಪಿಗೆ ಬರ್ತವೆ ಅಂತಕ್ಕಂಥದ್ದು ಈಗ ಮಹಾರಾಷ್ಟ್ರದಲ್ಲಿ ಅಲೈನ್ಸ್ ಪಾರ್ಟ್ನರ್ಸ್ ಮೇಲೆ ಅವಲಂಬಿತವಾಗಿದೆ. ಉದ್ಧವ್ ಠಾಕ್ರೆಗೆ ಒಂದು ಸಿಂಪತಿ ಫ್ಯಾಕ್ಟರ್ ಇದೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಬಿ ಜೆ ಪಿ ಟಿಕೆಟ್ ಹಂಚಿಕೆಯಲ್ಲಿ ಸ್ವಯಂ ಕರ್ತಾಪ್ರಾಬ್ಧವನ್ನು ಎಸಗಿದೆ. ತೆಲಂಗಾಣದಲ್ಲಿ ಈಗಷ್ಟೇ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಅದರ ಲಾಭ ಹೆಚ್ಚು ಕಾಂಗ್ರೆಸ್ಗಾಗಬಹುದು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ತಮಿಳುನಾಡಿನಲ್ಲಿ ಬಿ ಜೆ ಪಿ 5 ಗೆಲ್ಲುತ್ತಾ, 6 ಗೆಲ್ಲುತ್ತಾ, ಅಥವಾ ಕೊನೆಗೆ 1ಕ್ಕೆ ಬಂದು ನಿಲ್ಲುತ್ತಾ, ಸ್ಪಷ್ಟತೆ ಇಲ್ಲ. ಒಡಿಸ್ಸಾದಲ್ಲಿ ಬಿ ಜೆ ಡಿ ಮತ್ತು ಬಿ ಜೆ ಪಿಯ ಮೈತ್ರಿ ಮುರಿದು ಬಿತ್ತು. ಪಶ್ಚಿಮ ಬಂಗಾಳದಲ್ಲೂ ಕೂಡ ಮಮತಾ ವಿರುದ್ಧ ಬಿ ಜೆ ಪಿ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ 18 ಸೀಟ್ ಪಡೆದಿತ್ತು. ಅಷ್ಟು ಹೋಲ್ಡ್ ಮಾಡುತ್ತೋ ಇನ್ನೂ ಮೇಲಕ್ಕೆ ಹೋಗುತ್ತೋ ಅಂತಕ್ಕಂಥದ್ರ ಬಗ್ಗೆ ಸರ್ವೆಗಳು 22-23 ಹೇಳ್ತಾ ಇವೆ. ಬಟ್ ಮಮತಾ ಸರ್ವೆಗಳನ್ನು ಹೇಳ್ತಾ ಇದ್ದಾರೆ. ಮಮತಾ ಇಸ್ ಅ ಗುಡ್ ಫೈಟರ್ ಆಲ್ಸೋ. ಲೋಕಸಭೆಯ ನಂತರ ವಿಧಾನಸಭಾ ಚುನಾವಣೆಗೆ ಹೋದಾಗ ಮಮತಾ ಬ್ಯಾನರ್ಜಿ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಿದರು. ಆ ಕಾರಣದಿಂದ ಈ ರಾಜ್ಯಗಳ ಬಗ್ಗೆ ಸ್ವಲ್ಪ ಆ್ಯಂಬಿಗ್ವಿಟಿ ನಿಶ್ಚಿತವಾಗಿದೆ. ಆದರೆ ಉತ್ತರ ಭಾರತ ಈ ಬಾರಿ ರಾಮ ಮಂದಿರದ ಉದ್ಘಾಟನೆಯ ನಂತರ ಒಂದು ಪ್ರೋ ಇನ್ಕಂಬನ್ಸಿ ಫ್ಯಾಕ್ಟರ್ ಉತ್ತರ ಭಾರತದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮತ್ತು ಅಜಿತ್, ಇಡೀ ನೀವು ನಿನ್ನೆಯ ಸರ್ವೆ ನೋಡಿದ್ವಿ, ಇವತ್ತಿನ ಸರ್ವೆ ನೋಡಿದ್ವಿ, ಏನು ವ್ಯತ್ಯಾಸ ಅಂತ ಜನ ಕೇಳಿದರೆ, 2014 ನಂತರ ನೀವೇನು ಹೇಳಿದ್ರಿ ಸ್ಟ್ರೈಕ್ ರೇಟ್, ಕಾಂಗ್ರೆಸ್ನ ಸ್ಟ್ರೈಕ್ ರೇಟ್ ಕಾಣ್ತಾ ಇಲ್ಲ. ಕಾಂಗ್ರೆಸ್ನ ಮಾತುಗಳು, ಕಾಂಗ್ರೆಸ್ನ ನಾಯಕರ ವ್ಯಂಗ್ಯಗಳು ಕಾಣ್ತಾ ಇವೆ ಹೊರತು ತಳದಲ್ಲಿ ಇಳಿದು ಮತದಾರರನ್ನು ಕನ್ವಿನ್ಸ್ ಮಾಡಿ ವೋಟನ್ನು ತೆಗೆದುಕೊಂಡು ಅದನ್ನು ಸೀಟನ್ನಾಗಿ ಕನ್ವರ್ಟ್ ಮಾಡುವಲ್ಲಿ ಕಾಂಗ್ರೆಸ್ಗೆ ಯಶಸ್ಸು ಸಿಗ್ತಾ ಇಲ್ಲ. ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸಿಕ್ತು, ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಕನ್ವರ್ಟ್ ಮಾಡುತ್ತೆ ಅಂತಕ್ಕಂಥದ್ದು ನೋಡಬೇಕು. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಹೆಚ್ಚು ಕಡಿಮೆ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರರ ಕಾರಣದಿಂದ ಕಾಂಗ್ರೆಸ್ಸನ್ನು ಕೇಳೋರೇ ಇಲ್ಲ ಅನ್ನುವ ಸ್ಥಿತಿ ಮಹಾರಾಷ್ಟ್ರದಲ್ಲಿದೆ. ಗುಜರಾತ್, ಮಧ್ಯಪ್ರದೇಶ್, ರಾಜಸ್ಥಾನ್, ಛತ್ತೀಸ್ಗಢ ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ. ವಿಧಾನಸಭಾ ಚುನಾವಣೆಯ ಸಂಕೇತಗಳು ಕೂಡ ಅದು. ಉತ್ತರ ಪ್ರದೇಶದಂತಹ ರಾಜ್ಯದಲ್ಲಿ ಗಾಂಧಿ ಕುಟುಂಬದ ಒಬ್ಬ ವ್ಯಕ್ತಿ ಸ್ಪರ್ಧಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ನನಗನ್ಸುತ್ತೆ ಅಜಿತ್. ಕಾಂಗ್ರೆಸ್ ಇದನ್ನು ಬದಲಾವಣೆ ಮಾಡಬೇಕಾದ್ರೆ ತಳಮಟ್ಟದಲ್ಲಿ ಮಾಡಬೇಕು. ಟೆಲಿವಿಷನ್ ಸ್ಟುಡಿಯೋಗಳಲ್ಲಿ ಹೇಳಿಕೆಗಳನ್ನು ನೀಡೋದ್ರಿಂದ ಯಾವುದೂ ಬದಲಾಗಲ್ಲ. ತಳಮಟ್ಟದಲ್ಲಿ ಮತದಾರರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೇನಾಧಿಪತಿಗಳು ಯಾರೂ ಉತ್ತರ ಪ್ರದೇಶದಲ್ಲಿ ಸ್ಪರ್ಧಿಸ್ತಾ ಇಲ್ಲ.
ರಾಹುಲ್ ಗಾಂಧಿ ಹೋಗಿ ವಯನಾಡಿನಿಂದ ಸ್ಪರ್ಧಿಸ್ತಾ ಇದ್ದಾರೆ, ಪ್ರಿಯಾಂಕಾ ಸ್ಪರ್ಧಿಸಲ್ಲ ಅಂತ ಹೇಳ್ತಾ ಇದ್ದಾರೆ, ಸೋನಿಯಾ ಗಾಂಧಿ ರಾಜ್ಯಸಭೆಗೆ ಹೋದರು, ಮಲ್ಲಿಕಾರ್ಜುನ್ ಖರ್ಗೆ ಸ್ಪರ್ಧಿಸ್ತಾ ಇಲ್ಲ, ರಾಜ್ಯಸಭೆಯಲ್ಲಿ ಇರ್ತೀನಿ ಅಂತಕ್ಕಂಥದ್ದು ಹೇಳ್ತಿದ್ದಾರೆ. ಹಾಗಿರುವಾಗ ನೀವು ಟೀನಾ ಫ್ಯಾಕ್ಟರ್ನ ಹೇಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ? ಇದನ್ನೇ ಸರ್ವೆಗಳ ನಂಬರ್ಗಳು ಹೇಳ್ತಾ ಇದೆ. ಎಸ್, ಬರ್ತೀನಿ. ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ. ಗೊತ್ತಿಲ್ಲ, ಅಂತಿಮ ಕ್ಷಣದಲ್ಲಿ ಅಮೇಥಿಯಿಂದ ರಾಬರ್ಟ್ ವಾದ್ರಾ ಸ್ಪರ್ಧಿಸಬಹುದು. ನಿನ್ನೆಯ ಅವರ ಇಂಟರ್ವ್ಯೂಗಳನ್ನು ನೋಡಿದ್ರೆ ಹಂಗೆ ಅನ್ನಿಸ್ತಾ ಇದೆ. ಒಟ್ಟಾರೆ ದೇಶದಾದ್ಯಂತ NDA, INDA, BJP, ಕಾಂಗ್ರೆಸ್ಸು, TMC, DMK ಈ ಎಲ್ಲ ಸಂಖ್ಯೆಗಳನ್ನು ನೋಡಿದ್ದೀವಿ. ಈಗ ರಾಜ್ಯವಾರು ನೋಡುವ ಸಮಯ. ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಗೆಲ್ಲುವ ಸಾಧ್ಯತೆ ಇದೆ. ಟೈಮ್ಸ್ ನಾವು ಸರ್ವೆ ವಿವರಗಳನ್ನು ಕೊಡ್ತಾ ಇದ್ದೀವಿ. ದೇಶದಾದ್ಯಂತದ ಸಂಖ್ಯೆಗಳನ್ನು ತೋರಿಸಿದ್ವಿ. ಈಗ ರಾಜ್ಯವಾರು ನೋಡುವ ಸಮಯ. ಸಾಮಾನ್ಯವಾಗಿ ರಾಜ್ಯವಾರು ನೋಡುವಾಗ ಮೊದಲು ಉತ್ತರ ಪ್ರದೇಶವನ್ನು ತೆಗೆದುಕೊಳ್ತೀವಿ. ಅದೊಂದು ಜನರಲ್ ಪರ್ಸೆಪ್ಷನ್ ಇದೆ. UP, ಬಿಹಾರ ಯಾರು ಗೆಲ್ತಾರೋ ಅವರು ಉತ್ತರ ಭಾರತವನ್ನು ಗೆದ್ದಿದ್ದಾರೆ ಅಂತ ಅರ್ಥ. ಆಂಧ್ರ, ತಮಿಳುನಾಡು ಯಾರು ಗೆಲ್ತಾರೋ ಅವರು ದಕ್ಷಿಣ ಭಾರತವನ್ನು ಗೆದ್ದಿದ್ದಾರೆ ಅಂತ ಅರ್ಥ. ಉತ್ತರ ಪ್ರದೇಶ ಪೊಲಿಟಿಕಲಿ ದೇಶದ ಅತಿ ದೊಡ್ಡ ರಾಜ್ಯ. 80 ಲೋಕಸಭಾ ಕ್ಷೇತ್ರಗಳು ಬರ್ತವೆ. ಕಳೆದ ಸಲ BJP 64ರಲ್ಲಿ ಗೆದ್ದಿದೆ. 64. ಈ ಸಲ ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ ಎಷ್ಟು? NDA ಒಟ್ಟಾರೆಯಾಗಿ 74ರಿಂದ 78 ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. 74ರಿಂದ 78 ಸ್ಥಾನಗಳ ತನಕ NDA ಗೆಲ್ಲುವ ಸಾಧ್ಯತೆ ಇದ್ದರೆ, ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿಯ ಮೈತ್ರಿ ಇದೆ, INDA 3ರಿಂದ 5 ಕ್ಷೇತ್ರಗಳು ಅಂತ ಸಮೀಕ್ಷೆ ಹೇಳ್ತಾ ಇದೆ. 3ರಿಂದ 5 ಕ್ಷೇತ್ರಗಳು. ಕಳೆದ ಸಲಕ್ಕಿಂತ INDA ಮೈತ್ರಿಕೂಟದ ಸಂಖ್ಯೆ ಜಾಸ್ತಿ ಆಗುತ್ತೆ, BJPಯ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನುವ ಭವಿಷ್ಯಗಳನ್ನು, ಸರ್ವೆಗಳನ್ನು ನೋಡಿದಾಗ ಸಹಜವಾಗಿ ಹೇಳುವ ಪ್ರಶ್ನೆ ಯಾವ ರಾಜ್ಯದಲ್ಲಿ ಜಾಸ್ತಿ ಆಗುತ್ತೆ ಅಂತ. ಮೊದಲಿಗೆ ಬರ್ತಾ ಇರೋ ಉತ್ತರ ಪ್ರದೇಶ. 10ರಿಂದ 18 ಕ್ಷೇತ್ರಗಳು ಕಳೆದ ಸಲಕ್ಕಿಂತ ಇಲ್ಲೇ ಜಾಸ್ತಿ ಬರ್ತವೆ ಅನ್ನುವ ಭವಿಷ್ಯವನ್ನು ಈ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. 2019ರಲ್ಲಿ 64 ಪಡೆದಿತ್ತು. ಈ ಸಲ ಆ ಸಂಖ್ಯೆ 74ರಿಂದ 78ರ ತನಕ ಹೋಗಬಹುದು. ಕಳೆದ ಸಲ ಮಹಾಗಠಬಂಧನ್ ಇತ್ತು, ಮೈತ್ರಿ ಹೀಗೆ ಕಾಣಿಸ್ತಾ ಇರಲಿಲ್ಲ. ಮಹಾಗಠಬಂಧನ್ BSP ಮತ್ತು SP, ಸಮಾಜವಾದಿ ಪಕ್ಷ ಮತ್ತು ಬಹುಜನ ಸಮಾಜವಾದಿ ಪಕ್ಷಗಳ ಮೈತ್ರಿ ಇತ್ತು. 15 ಕ್ಷೇತ್ರಗಳನ್ನು ಗೆದ್ಕೊಂಡಿತ್ತು ಮಹಾಗಠಬಂಧನ್. ಕಾಂಗ್ರೆಸ್ ಏಕಾಂಗಿಯಾಗಿತ್ತು, ಒಂದೇ ಕ್ಷೇತ್ರವನ್ನು ಗೆದ್ಕೊಂಡಿತು. ರಾಯಬರೇಲಿ ಸೋನಿಯಾ ಗಾಂಧಿ ಅವರು ಗೆದ್ದಿತ್ತು. ಈ ಸಲ ಮಹಾಗಠಬಂಧನ್ನಿಂದ ಹೊರಗೆ ಬಂದು ಸಮಾಜವಾದಿ ಪಕ್ಷ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದೆ. ಎರಡೂ ಪಕ್ಷಗಳು ಸೇರಿ 3ರಿಂದ 5 ಗೆಲ್ಲಬಹುದು ಅಂತ ಭವಿಷ್ಯ ನುಡಿತಾ ಇದೆ ಈ ಸಮೀಕ್ಷೆ. BSP 1 ಸ್ಥಾನವನ್ನೂ ಗೆಲ್ಲುವ ಸಾಧ್ಯತೆ ಇಲ್ಲ. 19.6% ಏನೋ ವೋಟ್ ಶೇರ್ ಇತ್ತು ಕಳೆದ ಸಲ BSPದು. ಅದು ಕನ್ಸಿಡರೇಬಲಿ ಕಡಿಮೆ ಆಗುತ್ತೆ. ಅದರ ನೇರ ಲಾಭ BJPಗೆ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ನೇರವಾಗಿ ಪ್ರತಿಕ್ರಿಯೆಗೆ ಹೋಗ್ತಾ ಇದ್ದೀನಿ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಮತ್ತು ಶಂಕರ್ ಶೆಟ್ಟಿ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಎಕ್ಸ್ಪೆಕ್ಟೆಡ್ ಅನ್ನಿಸ್ತಾ ಇದೆ BJPಯ ಸಂಖ್ಯೆಗಳು ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಆಗುತ್ತೆ. ಮೈಟ್ ಬಿ ಏನೋ ದೊಡ್ಡ ಕಾಂಟ್ರಿಬ್ಯೂಷನ್ ರಾಮ ಮಂದಿರ ಇರಬೇಕು. ಅದೇ ನೋಡಿ, ರಾಮ ಮಂದಿರ ಮತ್ತು ಹಿಂದುತ್ವ ಒಂದು ಎನ್ವಾನ್ಮೆಂಟನ್ನು, ಒಂದು ವಾತಾವರಣವನ್ನು ಸೃಷ್ಟಿಸುತ್ತೆ. ಆದರೆ ವೋಟರ್ ಮೊಬಿಲೈಸೇಷನ್ನ ದೃಷ್ಟಿಯಿಂದ ನೋಡಿದಾಗ ಮೋದಿ ಮತ್ತು ಯೋಗಿ ಅವರ ಜೋಡಿ ಏನಿದೆ ಅದು ವೋಟರನ್ನು ಮತಗಟ್ಟೆವರೆಗೆ ತರಲಿಕ್ಕೆ ಯಶಸ್ವಿಯಾಗುತ್ತೆ ಅನ್ನೋದು ಉತ್ತರ ಪ್ರದೇಶದಲ್ಲಿ BJPಗೆ ಆಗ್ತಾ ಇರ್ತಕ್ಕಂಥ ದೊಡ್ಡ ಲಾಭ. ಕಳೆದ ಬಾರಿ SP BSP ಮೈತ್ರಿಯಾಗಿತ್ತು. ಈ ಬಾರಿ SP ಮತ್ತು ಕಾಂಗ್ರೆಸ್ ಮೈತ್ರಿಯಾಗಿದೆ. BSP ತನ್ನ ವೋಟ್ ಶೇರನ್ನು ಕಳ್ಕೊಳ್ತಾ ಇದೆ. ಅಂದರೆ ದಲಿತ ಮತಗಳು ಯಾವ ಕಡೆ ಹೋಗ್ತವೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಸಮಸ್ಯೆ ಏನಾಗಿದೆ, ಕಾಂಗ್ರೆಸ್ ಕ್ಯಾನ್ ಟೇಕ್ ದಲಿತ್ ಚಂಕ್, ಆದರೆ SP ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅವು ಯಾದವರ ಹತ್ರ ಹೋಗಲ್ಲ. ಯಾದವರು ಮತ್ತು ದಲಿತರು ಯಾವಾಗಲೂ ಒಂದು ಲಾಗರ್ ಹೆಡ್ಸ್ನಲ್ಲಿ ಉತ್ತರ ಪ್ರದೇಶದ ರಾಜಕಾರಣದಲ್ಲಿದ್ದರು. BJPಗೆ ಇರ್ತಕ್ಕಂಥ ಲಾಭ ಏನು, ಅಪರ್ ಕಮ್ಯುನಿಟಿ ಸೋಕಾಲ್ಡ್ ತಥಾಕಥಿತ ಮೇಲ್ವರ್ಗಗಳ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ 52% OBC ಮತಗಳು ಉತ್ತರ ಪ್ರದೇಶದಲ್ಲಿವೆ. ಮೌರ್ಯ, ಲೋಧ್, ಕುರ್ಮಿ ಈ ಎಲ್ಲ ಮತಗಳನ್ನು ಇವತ್ತಿನ ಸ್ಥಿತಿಯಲ್ಲಿ ತೆಗೆದುಕೊಳ್ಳುವ ಸಾಮರ್ಥ್ಯ ಇರೋದು BJPಗೆ ಮಾತ್ರ. ಯಾಕಂದರೆ ಅವರು ಯಾದವ್ರ ಜೊತೆ ಹೋಗೋಲ್ಲ. ಅಗೇನ್
ಮಾಯಾವತಿ ಇವತ್ತು ಸೀಟನ್ನು ಗೆಲ್ಲಿಸುವ ಶಕ್ತಿಯನ್ನು ಹೊಂದಿಲ್ಲ. ಹೀಗಾಗಿ ಅದರ್ ಒ ಬಿ ಸಿಸ್ ಮತಗಳು ಹೆಚ್ಚು ಮೊಬಿಲೈಸ್ ಆಗ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿಯ ಕಡೆಗೆ. ಒಂದು ಕಾರ್ಡನ್ನು ಅಖಿಲೇಶ್ ಯಾದವ್ ಎಸ್ತಿದ್ರು, ಕಾಂಗ್ರೆಸ್ ಕೂಡ ಎಸ್ತಿತ್ತು, ಜಾತಿ ಗಣತಿ. ಆದರೆ ರಿಸೋನೇಟ್ ಆಗ್ತಿಲ್ಲ ಅಲ್ಲ, ಅದು ಆನ್ ಗ್ರೌಂಡ್. ಈಗ ನೋಡಿ, ಅದನ್ನು ನೀವು ಟಿ ವಿಯಲ್ಲಿ ಮಾತನಾಡೋದು ಬೇರೆ, ಆನ್ ಗ್ರೌಂಡ್ ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಎಸ್ ಪಿಗೂ ಸಾಧ್ಯ ಆಗ್ತಾ ಇಲ್ಲ, ಕಾಂಗ್ರೆಸ್ಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಪ್ರಮುಖ ಕಾರಣ ಜಾತೀಯ ಸಮೀಕರಣಗಳು, ಕೆಮಿಸ್ಟ್ರಿಗಳು. ಹೀಗಾಗಿ ಬಿ ಜೆ ಪಿಗೆ ನೋಡಿ, ನಾನು ಇತ್ತೀಚೆಗೆ ಪ್ರಶಾಂತ್ ಕಿಶೋರ್ ಅವ್ರದ್ದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವರೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತಾರೆ, ಭಾರತದ ರಾಜಕಾರಣದಲ್ಲಿ ಒಂದು ಚುನಾವಣೆಯಲ್ಲಿ ವರ್ಕ್ ಆದ ಇಶ್ಯೂ ಇನ್ನೊಂದು ಚುನಾವಣೆಯಲ್ಲಿ ವರ್ಕ್ ಆಗೋದಿಲ್ಲ ಅಂತ. ಈಗ ಅಯೋಧ್ಯೆ ರಾಮ ಮಂದಿರ ಇಡೀ ಮೂಮೆಂಟನ್ನು ಕಟ್ಕೊಂಡು ಬಿ ಜೆ ಪಿಯಲ್ಲಿ ಯಾವ ರೀತಿಯಲ್ಲಿ ಬೆಳೀತಲ್ಲ, ಅದನ್ನು ಕಾಶಿ ವಿಶ್ವನಾಥ ಮಂದಿರದಲ್ಲಿ ಮಾಡ್ತೀನಿ, ಅಷ್ಟೇ ಲಾಭವನ್ನು ಪಡಿತೀನಿ ಅಂದರೆ ಬಿ ಜೆ ಪಿ ಕೈಲೂ ಆಗೋದಿಲ್ಲ ಅಂತ. ಹಾಗೆ ಮಂಡಲ್ ಆಯೋಗದ ವರದಿಯ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಮತಗಳ ಏಕೀಕರಣ ಏನಾಗಬೇಕಾಗಿತ್ತು ಅದಾಗೋಗಿದೆ. ಈಗ ಮತ್ತೊಮ್ಮೆ ಹಿಂದುಳಿದ ವರ್ಗದ ಟ್ರಂಪ್ ಕಾರ್ಡ್ ವರ್ಕ್ ಆಗಕ್ಕೆ ಸಾಧ್ಯ ಇಲ್ಲ. ಮಂಡಲದ ಸಂದರ್ಭದಲ್ಲಿ ನಿಮ್ಗೆ ಯಾದವ ಮುಖ್ಯಮಂತ್ರಿ ಇರಲಿಲ್ಲ. 89ರಲ್ಲಿ 89-90ರಲ್ಲಿ ಮಂಡಲ ಬಂದ ನಂತರ ಉತ್ತರ ಪ್ರದೇಶ್ ಮತ್ತು ಬಿಹಾರ್ ಎರಡೂ ಕೂಡ ಯಾದವ ಮುಖ್ಯಮಂತ್ರಿಯನ್ನು ನೋಡಿದ್ವು. ಎಸ್, ತಮ್ಮ ಅಧಿಕಾರಾವಧಿಯ ಸಂದರ್ಭದಲ್ಲಿ ಯಾದವೇತರ ಹಿಂದುಳಿದ ವರ್ಗಗಳನ್ನು ಮುಲಾಯಂ ಸಿಂಗ್ ಯಾದವ್ ಮತ್ತು ಲಾಲು ಯಾದವ್ ಹೇಗೆ ನಡೆಸ್ಕೊಂಡ್ರು ಅನ್ನೋದು ಅಲ್ಲಿನ ಮತದಾರರಿಗೆ ಚೆನ್ನಾಗಿ ಗೊತ್ತಿದೆ. ನೀವು ಜಾತಿ ಗಣತಿ ವಿಷಯ ಎತ್ತಿದಾಕ್ಷಣ ಯಾದವ್ರ ಜೊತೆ ಉಳಿದ ಹಿಂದುಳಿದ ವರ್ಗಗಳು ಬರ್ತವೆ ಅಂತಕ್ಕಂಥದ್ದು ಅದು ಕೇವಲ ಮಿತ್ ಅಷ್ಟೇ. ಆ ಲಾಭ ನನಗನ್ಸುತ್ತೆ. ಅದಕ್ಕೆ ನೀವು ಹೇಳಿದ್ರಿ ರಾಮ ಮಂದಿರದ ಉದ್ಘಾಟನೆ, ಅದು ಒಂದು ವಾತಾವರಣವನ್ನು ನಿಶ್ಚಿತವಾಗಿ ಸೃಷ್ಟಿಸಿದೆ. ಆ್ಯಂಡ್ ಇಟ್ ವಾಸ್ ವೆರಿ ಮಚ್ ವಿಸಿಬಲ್. ನಾನು ಓಡಾಡಿದ್ನಲ್ಲ ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ. ಮೊನ್ನೆ ಒಬ್ಬ ಕೇರಳದ ಪತ್ರಕರ್ತ ಉತ್ತರ ಪ್ರದೇಶಕ್ಕೆ ಹೋಗಿದ್ರು. ಹಿ ವಾಸ್ ಅಂದರೆ ಒಂದು ರೀತಿ ಹಿಂದೆ SFI CPMನಲ್ಲಿ ಇದ್ದಿರ್ತಕ್ಕಂಥ ಒಬ್ಬ ಕಾರ್ಡ್ ಹೋಲ್ಡರ್, ನಂತರ ಪತ್ರಕರ್ತರಾದವರು, ಸ್ವಲ್ಪ ಕಟ್ಟ BJP ವಿರೋಧಿ ಅನ್ನೋಣ. ಅವರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ನಾನು ಬೇರೆ ಬೇರೆ ರಾಜ್ಯಗಳಲ್ಲಿ, ಈಗ ಪಂಜಾಬ್ನಲ್ಲಿ ಹೋದರೆ ಬೇರೆ ಫೀಲಿಂಗ್ ಇದೆ, ಡೆಲ್ಲಿಯಲ್ಲಿ ಒಂದು ರೀತಿಯ ಮಿಕ್ಸ್ಡ್ ಫೀಲಿಂಗ್ ಇದೆ, ಬಟ್ ಉತ್ತರ ಪ್ರದೇಶದಲ್ಲಿ ಮಾತ್ರ ಯೋಗಿಯ ಲಾ ಆ್ಯಂಡ್ ಆರ್ಡರ್, ನರೇಂದ್ರ ಮೋದಿಯ ಚರಿಷ್ಮಾ, ರಾಮ ಮಂದಿರ ಉದ್ಘಾಟನೆ ಮತ್ತು OBC ಯಾದವೇತರ OBC ಮತಗಳ ಕ್ರೋಢೀಕರಣ ಏನಿದೆ, ಇದು BJPಗೆ ಒಂದು ದೊಡ್ಡ ಎಡ್ಜ್. ಇಟ್ಸ್ ನಾಟ್ ಓನ್ಲಿ ಅಡ್ವಾಂಟೇಜ್, ಇಟ್ಸ್ ಎ ಹ್ಯೂಜ್ ಎಡ್ಜ್ ಅಂತ ಅನೇಕರು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಸಂಖ್ಯೆಗಳು ಕೂಡ ಅದನ್ನೇ ಹೇಳ್ತಾರೆ. ನೇರವಾಗಿ ಪ್ರತಿಕ್ರಿಯೆಗೆ ಹೋಗ್ತಾ ಇದ್ದೀನಿ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಮತ್ತು ಶಂಕರ್ ಶೆಟ್ಟಿ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಶಂಕರ್ ಶೆಟ್ಟಿ 74ರಿಂದ 78 ಅಂತೆ, ಅಂದರೆ ಒಂದು 2-3 ಕ್ಷೇತ್ರ ನೀವು ಬೇರೆಯವ್ರಿಗೆ ಗೆದ್ದುಕೊಳ್ಳಿ ಅಂತ ಬಿಟ್ಟಂಗಿದೆ ಇದು. ನೋಡಿ, ಇದು ಹಾಗಲ್ಲ. ಆ್ಯಕ್ಚುಲಿ ಇದರಲ್ಲೇನು ಆಶ್ಚರ್ಯ ಇಲ್ಲ. ಈ ಫಲಿತಾಂಶ ಬಂದರೆ ಖಂಡಿತವಾಗಿ ಬರ್ಬೋದು. ಯಾಕಂದರೆ ಅಲ್ಲಿ ಕನ್ಸೋಲ್ಟೇಷನ್ ಓಟಿ ಆಗ್ತದೆ. ಮೇಜರ್ ಈಗ ಇವರು ಯಾದವೇತರ OBCಗಳು ಹೋಗಿದ್ದಾರೆ, ಅದಕ್ಕಿಂತಲೂ ಜಾಸ್ತಿಯಾಗಿ ಅಲ್ಲಿ ಬಿಕಾಸ್ ಆಫ್ ದ ಅಟ್ಟರ್ ಫೇಲಿಯರ್ ಆಫ್ ಮಾಯಾವತಿ 2007ನಲ್ಲಿ ಶಿ ಗಾಟ್ ದಿ ಸಿಂಗಲ್ ಪಾರ್ಟಿ ಮೆಜಾರಿಟಿ. 400 SMC ಸೀಟಲ್ಲಿ ಶಿ ಒನ್ 204 SMC ಸಿಂಗಲ್ ಪಾರ್ಟಿ ಮೆಜಾರಿಟಿಯಲ್ಲಿ ಎಷ್ಟೋ ಸಮಯದ ನಂತರ ಅಲ್ಲಿ ಬರ್ತದೆ. ಅಂಥದ್ದು ಅಷ್ಟು ಆ ಒಂದು ಇದುಂಟಲ್ಲ, ಆ ಒಂದು ಮೊಮೆಂಟವನ್ನು ಮೇಂಟೈನ್ ಮಾಡಲಿಕ್ಕೆ ಆಗಲೇ ಇಲ್ಲ. ಇಳಿತಾ ಹಿಡಿದು ಲಾಸ್ಟ್ ಎಲೆಕ್ಷನ್ ಅವರಿಗೆ 0 ಸೀಟ್ ಬಂದಿದೆ ಅಸೆಂಬ್ಲಿಯಲ್ಲಿ, ಹೌದಲ್ಲ. ಈ ಸಲ ಪರ್ಸೆಂಟೇಜ್ ಒಟ್ಟು ನೀವು ಹೇಳ್ತೀರಿ ಎಷ್ಟೆಂದರೆ BSP ಲಾಸ್ಟ್ ಎಲೆಕ್ಷನಲ್ಲಿ 19.4 ಬಂದಿದೆ, ಈ ಸಲ 5%. ಸಿ ಈ ಆಲ್ಮೋಸ್ಟ್ 15% ದೇ ಆರ್ ಡೌನ್ ಪರ್ಸೆಂಟ್. ಆ 15% ವೋಟಲ್ಲಿ ಉಂಟಲ್ಲ, ಆಲ್ಮೋಸ್ಟ್ 13% ವೋಟ್ ವಿಲ್ ಗೋ ಟು BJP. ಯಾಕಂದರೆ ಅಲ್ಲಿ ಯಾದವ್ ಅದು ಮುಲಾಯಂಸಿ ಒಂದು ಕೆಟ್ಟದ್ದು ಗಳಿಗೆಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಅವರು ಯಾವಾಗಂದರೆ ಮಾಯಾವತಿ ಅವರನ್ನು ಒಂದು ಕೋಣೆಯಲ್ಲಿ ಒಳಗೆ ಹಾಕಿ ಬಾಗಿಲು ಬಂದ್ ಮಾಡಿಬಿಟ್ರು. ಅಲ್ಲಿಂದ ಈ ಯಾದವರಿಗೆ ಮತ್ತು ಗೆಸ್ಟ್ ಹೌಸಲ್ಲಿ ಯಾದವರಿಗೆ ಮತ್ತು ಜಾಟ್ ಹೌಸ್ ಅಂದರೆ ಇವಳು ಕಾಸ್ಟ್ ಮೆಜಾರಿಟಿ ಆಫ್ ದಿ ದಲಿತ್ಸ್ ಅವರು ಆಗೋದಿಲ್ಲ. ಅವರು ಬದ್ಧ ವಿರೋಧಿಗಳಾದರು, ನಂಬರ್ 1 and 2. ಮತ್ತೇನು ಗೊತ್ತು, ಈ ಎರಡು ಪಕ್ಷಗಳು SP ಮತ್ತು BSP ಅವರು ಸುಮಾರು 15 ವರ್ಷ ಉಂಟಲ್ಲ, ಬಿಗಿನಿಂಗ್ ಆಫ್ ದಿ 21st centuryಯಿಂದ 2014 ತನಕ, ಅಂದರೆ 2001ಇಂದ ದೇ ದಿ ನಂಬರ್ 1 and 2 ಪಾರ್ಟಿ ಇನ್ UP ಬೇಕಾಯ್ತಲ್ಲ. BJP ವಾಸ್ ದಿ 3rd ಆ್ಯಂಡ್ ಕಾಂಗ್ರೆಸ್ ವಾಸ್ ದಿ 4th. ಅಂಥದ್ರಲ್ಲಿ ಅವರು BJPಗೆ ನಂಬರ್ 1 ಬಂದು ನಂಬರ್ 2 ಅಟ್ಮೋಸ್ಟ್ ದೇ ಆರ್ ಇನ್ ದ ಫೈಟಿಂಗ್ ಸ್ಟೇಜ್. ನಂಬರ್ 1, 2 ಅಲ್ಲಿ ಇದ್ದ BSP ಪಾರ್ಟಿ ನೋವೇರ್ ಆಗಿಬಿಡ್ತಾ. ಆ್ಯಕ್ಚುಲಿ ಇದೇನು ಗೊತ್ತಾ, ಅವ್ರ ಮೈತ್ರಿ ಆಗ್ಲಿಕ್ಕೆ ತಯಾರಿಲ್ಲ. ನನ್ನ ವೋಟ್ ಬ್ಯಾಂಕ್ ನನಗೆ BSPಯಿಂದ ವೋಟ್ ಶಿಫ್ಟ್ ಆಗ್ತದೆ, ಬೇರೆ ಪಕ್ಷದಿಂದ ನನ್ನ ಪಕ್ಷಕ್ಕೆ ಶಿಫ್ಟ್ ಆಗೋದಿಲ್ಲ. ದೊಡ್ಡ ಒಂದು ಹಾಸ್ಯಾಸ್ಪದ ಅಂದರೆ ಲಾಸ್ಟ್ ಎಲೆಕ್ಷನ್ 2000 ಮೈತ್ರಿ ಆಗ್ತದೆ. ನಾವೆಲ್ಲ ಇಟ್ಸ್ ಎ ಫಾರ್ಮಿಡಬಲ್ ಅಲಯನ್ಸ್ ಅಂತ. ಯಾರು MOD ಅಂದರೆ ಮುಸ್ಲಿಮ್ಸ್, ಯಾದವ್, ದಲಿತ್ಸ್ ಅಂತ. ಟೋಟಲ್ ಪರ್ಸೆಂಟೇಜ್ ವೋಟ್ಸ್ ಉಂಟಲ್ಲ, ಅದು MOD ಟೋಟಲ್ ಇಟ್ ಕ್ರಾಸಸ್ 50% ಆಫ್ ದಿ ವೋಟ್ಸ್. ಅರ್ಥ ಆಯ್ತಲ್ಲ. ಸೊ ಈ ಸಾಲಿಡ್ ಇದನ್ನು ಸೋಲಿಸಿಗೆ ಸಾಧ್ಯನೇ ಇಲ್ಲ ಅಂತ ಲೆಕ್ಕ ಹಾಕಿದೆವು. ಬಟ್ ಏನಾಯಿತು, ಓಟು ಟ್ರಾನ್ಸ್ಫರ್ಗಳು, ಅವರು ಓಟು ಇವರಿಗೆ ಇಲೆಕ್ಷನ್ ಕೌಂಟ್ ಆದ ಸಂಜೆ ಹೊತ್ತೇ ಬಂದು ನಿಮ್ಮ ಪ್ರೆಸ್ಗೆ ಬರ್ತಾರೆ.
ಪ್ರೆಸ್ಸಿಗೆ ಬರ್ತಾರೆ ಮಾಯಾವತಿ ಅವ್ರು ಹೇಳ್ತಾರೆ ನಿಜವಾಗಿ ಆ ಮೈತ್ರಿ ಲಾಭ ಆದದ್ದು ಏನಿದ್ರೆ ಮಾಯಾವತಿ ಅವರಿಗೆ ಅವ್ರು 10 10 ಕ್ಷೇತ್ರ ಗೆದ್ರು ಅವ್ರು. ಅವ್ರಿಗೆ 5 ಸೀಟ್ ಗೆದ್ದದ್ದು, ಎಸ್ ಪಿ ಅವರು 5 ಸೀಟ್ ಗೆದ್ದು, ಮಾಯಾವತಿ ಅವ್ರು 10 ಸೀಟ್ ಗೆದ್ದು. ಆದ್ರೆ ಏನು ಗೊತ್ತಾ, ಪ್ರೆಸ್ಸಿ ಬಂದು ಹೇಳ್ತಾರೆ ಇಲ್ಲ ಇನ್ಮೇಲೆ ಇವತ್ತೇ ನಮ್ಮದು ಅಲಯನ್ಸ್ ಕಟ್ ಅಂತ ಹೇಳ್ಬಿಡ್ತಾರೆ. ಅರ್ಥ ಆಯ್ತಲ್ಲ? ಬೆನಿಫಿಟ್ ತಗೊಂಡವರು ಅವರು 5 ಇದ್ದವ್ರು 10 ಆಗಿದ್ದಾರೆ, ಇವರು 7 ಇದ್ದವರು 5ಕ್ಕೆ ಇಳಿದಿದ್ದಾರೆ ಈ ಅಲಯನ್ಸಲ್ಲಿ. ಅಂದರೆ ಅಟ್ಲೀಸ್ಟ್ ಸಮಾಜವಾದಿ ಪಾರ್ಟಿ ಓಟು BSP ಶಿಫ್ಟ್ ಆಗಿದೆ, BSP ಓಟು ಇಲ್ಲಿ ಶಿಫ್ಟ್ ಆಗಲಿ ತಯಾರಿಲ್ಲ. ಅದು ಈಗಲೂ ಈಗೇನಾಗ್ತದೆ, ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ ಹೇಗೂ ಗೆಲ್ಲಲ್ಲ BSP ಅವರು ಅಂತ ಹೇಳ್ಕೊಂಡು ನಮಗೆ BSP ಓಟ್ ಮಾಡಿ ನೀವು ಎಷ್ಟು ಅಂತೇಳಿ ಅವರು BJPಗೆ ಮತ್ತು ಅಲ್ಲಿ ಕೆಲವು ತುಂಬ ಈ ಜನಸಾಮಾನ್ಯರಿಗೆ ತುಂಬ ಇಲ್ಲಿ ಗ್ಯಾರಂಟಿ ಕೊಟ್ಟಾಗೇ ಅಲ್ಲಿ ಯೋಗಿ ಗೌರ್ಮೆಂಟ್ ಕೂಡ ಸ್ವಲ್ಪ ಬಡವರಿಗೆ, ದಲಿತರಿಗೆ, ಇವರಿಗೆಲ್ಲ ತುಂಬ ಬೆನಿಫಿಟ್ ಮಾಡಿಕೊಟ್ಟಿದೆ. ಎರಡು ವಿಷಯ ಅಲ್ಲಿ ಕೈ ಹಿಡಿತಾ ಇರೋದು. ಒಂದು ಲಾ ಆ್ಯಂಡ್ ಆರ್ಡರು, ಇನ್ನೊಂದು ಈ ಕೊರೋನಾ ಟೈಮ್ನಲ್ಲಿ ಏನು 85 ಕೋಟಿ ಜನರಿಗೆ ಉಚಿತ ರೇಷನ್ ಅಂತ ಏನು ಶುರು ಮಾಡಿದ್ರಲ್ಲ, ಅದಕ್ಕೊಂದು ಸ್ವಲ್ಪ ಯೋಗಿ ಗೌರ್ಮೆಂಟ್ ಆ್ಯಡ್ ಮಾಡಿ ಅಲ್ಲ ಅದೇನೇನು ಮಾಡಿದ್ರು ಅದು ಕೈ ಹಿಡಿದಿದೆ ಜನರಿಗೆ. ಇದು ಒಂದು ಟ್ರೆಂಡ್ ಉಂಟಲ್ಲ, BJP ಈಸ್ ಇನ್ ಟಾಪ್ ಮೋಸ್ಟ್ ಪೊಸಿಷನ್ ಬರಲಿಕ್ಕೆ ಕೊರೋನಾಗಿಂತ ಮೊದಲೇ ಬಂದಾಗಿದೆ. ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನಲ್ಲಿ ಅವ್ರು ದೇ ಗಾಟ್ 3 ಸೀಟ್ಸ್ ಅಂತ ಪ್ರೆಸೆಂಟ್. ಅರ್ಥ ಆಯ್ತು? ಲಾಸ್ಟ್ ಅಸೆಂಬ್ಲಿ ಸೀಟಲ್ಲಿ ಜಾಸ್ತಿ ಕಂಡರು. ಅದಕ್ಕಿಂತ ಮೊದಲು ನಿಮಗೆ 60 ಇಲ್ಲ 72 ಬಂದರು 2014 72. ಈ ಸಲ ನೀವು ಫಿಗರ್ ತೋರಿಸ್ತಾ ಉಂಟಲ್ಲಪ್ಪ, ಅದರಲ್ಲಿ ಅವ್ರು ಕೊಟ್ಟದ್ದು ನೋಡಿ 80 ಕ್ಷೇತ್ರದಲ್ಲಿ 76 ಕ್ಷೇತ್ರನ ಅವ್ರು ಕಂಟೆಸ್ಟ್ ಮಾಡ್ತಾರೆ. 2 ಕ್ಷೇತ್ರವನ್ನು ಅಪ್ನಾ ದಳಕ್ಕೆ, 2 ಕ್ಷೇತ್ರನ RLD ಕೊಟ್ಬಿಡ್ತಾರೆ. ಅದು 4 ಕ್ಷೇತ್ರಗಳಿರ್ತವೆ. ಈ 76 ಕ್ಷೇತ್ರ ಕಂಟೆಸ್ಟ್ ಮಾಡ್ತಾರಲ್ಲ ಅದರಲ್ಲಿ ಸಿಗಲು ಟಫ್ ಕ್ಷೇತ್ರಗಳು ಉಂಟು. ಪರ್ಟಿಕ್ಯುಲರ್ ಅಜಮ್ಗರ್ ಮತ್ತು ರಾಂಪುರ್ ಅಂತ ಆ ಎರಡು ಕ್ಷೇತ್ರ ಉಂಟಲ್ಲ, ಅಲ್ಲಿ ಗೆಲ್ಲಿಕ್ಕೆ ಭಾರಿ ಕಷ್ಟ. ಆದರೂ ಅವರು ಅಪ್ಕಿ ಬಾರ್ ಹಸಿ ಸ್ಯಾಸಿ ಅಂತ ಹೇಳ್ತಾರೆ. 80ರಲ್ಲಿ 80 ಅಂತ ಯಾಕೆ ಹೇಳ್ತಾರೆ ಅಂದರೆ ಬೈ ಎಲೆಕ್ಷನ್ ಆಗ್ತದೆ. ಅಜಮ್ಗಾರಲ್ಲಿ ಯಾದವ್ ಅವರು ತೀರಿ ಹೋಗ್ತಾರೆ, ಮತ್ತು ಯಾರು ಮುಲಾಯಂ ಯಾದವ್ ತೀರಿ ಹೋಗ್ತಾರೆ. ರಾಂಪುರದಲ್ಲಿ ಅವರು ಮುಸ್ಲಿಂ ಲೀಡರ್ ಇದ್ದಾರಲ್ಲ ಒಬ್ಬರು, ಅಜಮ್ ಖಾನ್ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ. ಆಗೇನಾಗ್ತದೆ, ಬೈ ಎಲೆಕ್ಷನ್ ಆಗೋ ಟೈಮಲ್ಲಿ ಸಹ ಆ 2 ಬೈ ಎಲೆಕ್ಷನ್ನು BJP ಗೆಲ್ಸೆ. ಸೊ ಅದರಿಂದಾಗಿ ನಾವು ಅಂಥ ಕಠಿಣವಾದ ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಸಾಮರ್ಥ್ಯ ಇರೋದ್ರಲ್ಲಿ ಹಾಗಾಗಿ ನಾವು 80ರಲ್ಲಿ 80 ಕ್ಷೇತ್ರವನ್ನು ಗೆಲ್ತಾರೆ. ಅದರಲ್ಲಿ 80ರಲ್ಲಿ 80 ಕ್ಷೇತ್ರವನ್ನು ಗೆದ್ದರೂ ಆಶ್ಚರ್ಯ ಇಲ್ಲ. ಎಲ್ಲ ಕೆಲವು ಕಡೆಯಲ್ಲಿ ಈಗ ಕೆಲವು ಕ್ಷೇತ್ರಗಳಲ್ಲಿ ಸ್ಟ್ರಾಂಗ್ ಇದೆ. ನೀವು ಅಜಮ್ಗರ್ ಅಥವಾ ಈಗ ಇವರು ಯಾದವ್, ನಮ್ಮ ಅಖಿಲೇಶ್ ಯಾದವ್ ಹೆಂಡತಿ ಕನೌಜ್ ಅಂತ ಅವರ ಇದು ಲೋಕಲ್ ಅವರ ಓನ್ ಕ್ಷೇತ್ರ, ಅದು ಯಾರು ಮುಲಾಯಂ ಯಾದವ್ ಸಿಂಗ್ ಇದು, ಅಂಥ ಕ್ಷೇತ್ರಗಳಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಗೆಲ್ಬಹುದು, ಗೆಲ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಪ್ರಶಾಂತ್ ವಾಂಟ್ಸ್ ಟು ಆಡ್ ಸಮಥಿಂಗ್. ಎಸ್, ನೋಡಿ, ವೆಸ್ಟರ್ನ್ UP ಕಳೆದ ಬಾರಿ 6 ಸ್ಥಾನಗಳನ್ನು BJP ಕಳ್ಕೊಳ್ತು ಕಂಪೇರ್ ಟು 14. ಅಲ್ಲಿ ಸಂಭಲ್ ಇರಬಹುದು, ಈಗ ರಾಂಪುರದ ಹೆಸರನ್ನು ತೆಗೆದುಕೊಳ್ತಾ ಇದ್ರು, ಸಹರನ್ಪುರ್ ಇದೆ. ಈ ಎಲ್ಲ ಕ್ಷೇತ್ರಗಳಲ್ಲಿ ಅಂದರೆ ದೇವಬಂದ್ ಎಲ್ಲಿ ಬರುತ್ತಲ್ಲ ಆ ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತಗಳ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿದೆ. ಎಸ್, ಈ ಬಾರಿ ವಿಪರ್ಯಾಸ ಅಂದರೆ SP-ನೂ ಮುಸ್ಲಿಂ ಕ್ಯಾಂಡಿಡೇಟ್ ಕೊಟ್ಟಿದೆ, BSP-ನೂ ಅಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಕೊಟ್ಟಿದೆ. ಜೊತೆಗೆ ನೋಡಿ, ಒಂದು ವೇಳೆ RLD ಮತ್ತು SP ಮೈತ್ರಿ ನಡೆದಿದ್ದರೆ ನಿಧಾನವಾಗಿ SP RLD ಕಾಂಗ್ರೆಸ್ ಜೊತೆಗಿದ್ದರೆ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿತ್ತು. BJP RLDಯನ್ನು ಜೊತೆಗೆ ತೆಗೆದುಕೊಂಡು ಬಂದಿದ್ದರಿಂದ ವೆಸ್ಟರ್ನ್ UPಯಲ್ಲಿ ಜಾಟ್ರಿಗೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಪ್ಷನ್ಸ್ ಅವರು RLD ಜೊತೆಗಿರ್ತಾರೆ. ಆ ಕಾರಣದಿಂದ ಈ ಕಳೆದ ಬಾರಿಗೆ 62 ಇತ್ತು, 64 ಇತ್ತು, 68, 69 ಬರ್ತಕ್ಕಂಥ ರಿಸಲ್ಟು 74, 75 ಯಾಕೆ ತೋರಿಸ್ತಾ ಇದೆ ಅಂದರೆ ವೆಸ್ಟರ್ನ್ UPಯಲ್ಲಿ ಅಗೇನ್ BJP ಗ್ರೌಂಡನ್ನು ಕವರ್ ಮಾಡ್ಕೊಳ್ತಾ ಇದೆ. ಮತ್ತು ಸಿಂಗಲ್ ಪಾಯಿಂಟ್ ಇಡೀ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಲಾ ಆ್ಯಂಡ್ ಆರ್ಡರ್ನಲ್ಲಿ ಗಣನೀಯವಾಗಿರ್ತಕ್ಕಂಥ ವ್ಯತ್ಯಾಸ ಆಗಿದೆ. ನನಗನ್ಸುತ್ತೆ ನಾವು ಕರ್ನಾಟಕದಲ್ಲಿ ಬೆಂಗಳೂರಿನಂಥ ಊರಲ್ಲಿ ಕುಳಿತುಕೊಂಡು ಉತ್ತರ ಪ್ರದೇಶ, ಬಿಹಾರದ ಲಾ ಆ್ಯಂಡ್ ಆರ್ಡರ್ ಅದನ್ನು ನಾವು ಗ್ರಹಿಸೋದು ಕಷ್ಟ ಆಗುತ್ತೆ. ಬಟ್ ಸಂಜೆ 7 ಗಂಟೆ ಆದರೆ ನೋಡಿ, ಒಬ್ಬ ಹುಡುಗಿ, ನಾನು ಉತ್ತರ ಪ್ರದೇಶ ಓಡಾಡ್ತಿದ್ದಾಗ ಯಾರೋ ಹೇಳ್ತಾ ಇದ್ರು, ಒಬ್ಬ ಹುಡುಗಿ ನೈಟ್ ಕೋಚಿಂಗ್, ಸಂಜೆ ಕೋಚಿಂಗ್ ಇರುತ್ತಲ್ಲ, ಆ ಕೋಚಿಂಗಿಗೆ ಉತ್ತರ ಪ್ರದೇಶದಲ್ಲಿ ಹುಡುಗಿಯರನ್ನು ಕಳಿಸೇ ಗೊತ್ತಿರಲಿಲ್ಲ, ಲಖನೌದಂಥ ಶಹರದಲ್ಲಿ ಕೂಡ. ಇವತ್ತು ನೀವು ಕೋಚಿಂಗ್ ಹೋಗ್ಬೋದು, ರಾತ್ರಿ ಪಾನಿಪುರಿ ತಿನ್ಬೋದು. ಆ ಬದಲಾವಣೆಗಳನ್ನು ಜನ ಅನುಭವಿಸ್ತಾ ಇದ್ದಾರೆ. ಅದು ಯೋಗಿಯ ಆಡಳಿತದಿಂದ ಸಾಧ್ಯ ಆಗಿರೋದ್ರಿಂದ ಕೂಡ ಅದು ಲೋಕಸಭಾ ಚುನಾವಣೆಯಲ್ಲಿ BJPಗೆ ಒಂದು ದೊಡ್ಡ ಪುಷ್ ಸಿಗ್ತಾ ಇದೆ. ನೆನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ಒಬ್ಬ ವಕೀಲ ಕೋರ್ಟ್ ಮುಂದೆ ನಿಂತ್ಕೊಂಡು ಅಂದರೆ ತಮಾಷೆಯ ರೀತಿಯಲ್ಲಿ ಹೇಳ್ತಾ ಇದ್ದ, ಯೋಗಿಜಿ ಒಂದು ಸ್ವಲ್ಪನಾದ್ರು ಕ್ರೈಮ್ ಆಗೋದಕ್ಕೆ ಬಿಡಿ, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ತಮಾಷೆಯ ರೀತಿಯಲ್ಲಿ ಹೇಳ್ತಾ ಇದ್ದ ಅವನು. ಹಾಗಾಗಿದೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್. ಅಷ್ಟು ಕ್ರಿಮಿನಲ್ ಕೇಸಸ್ ಕಡಿಮೆ ಆಗಿದ್ದಾವೆ, ನಾವು ವಕೀಲರು ಏನು ಮಾಡೋಣ ಅಂತ. ಆಮೇಲೆ ಇದನ್ನೇನು ಸೀರಿಯಸ್ ಆಗಿ ತಗೋಬೇಡಿ, ಆಮೇಲೆ ನನ್ನ ಮೇಲೂ ಕೇಸ್ ಹಾಕ್ತೀರಿ ನೀವು. ಕ್ರಿಮಿನಲ್ ಕೇಸಸ್ಗೆ ತುಂಬ ಕಮ್ಮಿ ಆಗಿದೆ. ಟೈಮ್ಸ್ ನೌ ಸರ್ವೆಯ ವಿವರಗಳನ್ನು ನೋಡ್ತಾ ಇದ್ದೀವಿ. ಬ್ರೇಕ್ಗಿಂತ ಮುಂಚೆ ಭಾರತದ ಅತಿ ದೊಡ್ಡ ರಾಜ್ಯ, 80 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶದ ವಿಷಯದಲ್ಲಿ ಟೈಮ್ಸ್ ನೌ ನುಡಿದಿರುವ ಭವಿಷ್ಯವನ್ನು ನೋಡಿದ್ವಿ. ಈಗ ಒಂದೇ ಸಲಕ್ಕೆ ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ ಮತ್ತು ಬಿಹಾರಗಳನ್ನು ತೆಗೆದುಕೊಳ್ಳೋಣ. ಸ್ಟಾರ್ಟಿಂಗ್ ಫ್ರಮ್ ಮಹಾರಾಷ್ಟ್ರ, 48 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ರಾಜ್ಯ. BJP 27ರಿಂದ 31 ಗೆಲ್ಲುತ್ತೆ.
ಶಿವಸೇನೆಯ ಏಕನಾಥ್ ಶಿಂಧೆ ಬಣ 4ರಿಂದ 6, ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ 7ರಿಂದ 9, NCP 1ರಿಂದ 3, NCP ಅಂದರೆ ಇದು ಅಜಿತ್ ಪವಾರ್ ಬಣ 1ರಿಂದ 3, NCPಯ ಶರದ್ ಪವಾರ್ ಬಣ ಕೂಡ 1ರಿಂದ 3, ಕಾಂಗ್ರೆಸ್ 0 ಅಥವಾ 1, ಇತರೆ 0 ಅಥವಾ 1, ಬಿಜೆಪಿ 27ರಿಂದ 31, ಶಿವಸೇನೆಯ ಶಿಂಧೆ ಬಣ ಅವರ ಜೊತೆಗಿದೆ. ಆವಾಗ NDA ಸಂಖ್ಯೆ 31ರಿಂದ 37 ಆಯಿತು, 31ರಿಂದ 37. NCPಯ ಅಜಿತ್ ಪವಾರ್ ಬಣ ಕೂಡ ಅವರ ಜೊತೆಗಿದೆ, 32ರಿಂದ 40. NDA ಸಂಖ್ಯೆಗಳನ್ನು ಒಟ್ಟಾಗಿ ತೆಗೆದುಕೊಂಡ್ರೆ 32ರಿಂದ 40ರ ತನಕ ಹೋಗಬಹುದು. ಇನ್ನು INDA ಸಂಖ್ಯೆಗಳನ್ನು ತೆಗೆದುಕೊಂಡ್ರೆ 7ರಿಂದ 9 ಶಿವಸೇನೆ ಉದ್ಧವ್ ಬಣ INDA ಮೈತ್ರಿಯಲ್ಲಿದೆ. ಶರದ್ ಪವಾರ್ ಬಣ 1ರಿಂದ 3 ಪಡೆಯಬಹುದು ಅಂತ ಈ ಭವಿಷ್ಯ ಸೆಕೆಂಡ್ ಪ್ಲೇಟ್ ಬರಲಿ. ಶರದ್ ಪವಾರ್ ಬಣ 1ರಿಂದ 3 ಅಂತ ಹೇಳ್ತಾ ಇದ್ದಾರೆ. ಆವಾಗ 8ರಿಂದ 11, ಕಾಂಗ್ರೆಸ್ದು 0ಯಿಂದ 1, ಅಲ್ಲಿಗೆ 8ರಿಂದ 12. 8ರಿಂದ 12 INDA, ಉಳಿದದ್ದು NDA. ಬಿಜೆಪಿ ಏಕಾಂಗಿಯಾಗಿ 27ರಿಂದ 31 ಅಂತ ಹೇಳ್ತಾ ಇದ್ದಾರೆ. ಕಳೆದ ಸಲ ಬಿಜೆಪಿ 23 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಬಿಜೆಪಿ 23ರಲ್ಲಿ ಗೆದ್ದಿತ್ತು. ಈ ಸಲ 27ರಿಂದ 31ರ ತನಕ ಹೋಗಬಹುದು. ಶಿವಸೇನೆ 18 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಶಿವಸೇನೆ ಒಂದೇ ಇತ್ತು, ಬಿಜೆಪಿಯ ಜೊತೆಗೆ ಮೈತ್ರಿಯಲ್ಲಿತ್ತು. ಈ ಸಲ ಇಬ್ಬಾಗ ಆಗಿದೆ. ಒಂದು ಬಣ 4ರಿಂದ 6, ಇನ್ನೊಂದು ಬಣ 7ರಿಂದ 9 ಅಂತ ಈ ಸರ್ವೆ ಹೇಳ್ತಾ ಇದೆ. NCP ಕಳೆದ ಸಲ 4 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. NCP ಒಂದೇ ಇತ್ತು. ಈ ಸಲ 2 ಭಾಗಗಳು, 2 ಕೂಡ 1ರಿಂದ 3, ತಲಾ 1ರಿಂದ 3 ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಕಾಂಗ್ರೆಸ್ಸಿಗೆ ಕಳೆದ ಸಲ 1 ಇತ್ತು, ಈ ಸಲ ಅದು ಇರಬಹುದು, ಇರಲಿಕ್ಕಿಲ್ಲ. ಮಹಾರಾಷ್ಟ್ರ ನೆಕ್ಸ್ಟ್. ಮತ್ತೊಂದು ಕುತೂಹಲಕಾರಿ ಕ್ಷೇತ್ರ ಪಶ್ಚಿಮ ಬಂಗಾಳ. ಮತ್ತೊಂದು ಕುತೂಹಲಕಾರಿ ರಾಜ್ಯ ಪಶ್ಚಿಮ ಬಂಗಾಳ. 42 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ. ಬಿಜೆಪಿ ಏಕಾಂಗಿಯಾಗಿ 20ರಿಂದ 24 ಗೆಲ್ಲಬಹುದು. ತೃಣಮೂಲ ಕಾಂಗ್ರೆಸ್ 17ರಿಂದ 21, ಕಾಂಗ್ರೆಸ್ 0ಯಿಂದ 2. INDA ಮೈತ್ರಿ ಇಲ್ಲ ಅಲ್ಲಿ, ಅದು ಕಾಂಗ್ರೆಸ್ ಪ್ರತ್ಯೇಕ. 0ಯಿಂದ 2, ಇತರೆ ಯಾರೂ ಇಲ್ಲ. ಕಳೆದ ಸಲದ ರಿಸಲ್ಟಿಗೆ ಪಶ್ಚಿಮ ಬಂಗಾಳದ ಸಂಖ್ಯೆಗಳನ್ನು ಹೋಲಿಸಿದರೆ ಕಳೆದ ಸಲ ಬಿಜೆಪಿ 18 ಇತ್ತು, ಈ ಸಲ 20ರಿಂದ 24 ಅಂತ ಹೇಳ್ತಾ ಇದ್ದಾರೆ. ತೃಣಮೂಲ ಕಾಂಗ್ರೆಸ್ ಕಳೆದ ಸಲ 22ರಲ್ಲಿತ್ತು, ಈ ಸಲ 17ರಿಂದ 21ಕ್ಕೆ ಬರಬಹುದು. ಕಾಂಗ್ರೆಸ್ ಕಳೆದ ಸಲ 2ರಲ್ಲಿತ್ತು, ಈ ಸಲ 0ಯಿಂದ 2 ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಿಹಾರ 40 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಮತ್ತೊಂದು ದೊಡ್ಡ ರಾಜ್ಯ. ಬಿಜೆಪಿ 17, JDU 15, RJD 2, LJP 5, ಕಾಂಗ್ರೆಸ್ ಇಲ್ಲ, ಇತರೆ 1. ಟೈಮ್ಸ್ ನೌ ಸಮೀಕ್ಷೆ. ಬಿಜೆಪಿ 17, JDU 15, ಇಬ್ರು ಮೈತ್ರಿಯಲ್ಲಿದ್ದಾರೆ. 32 ಆಯಿತು ಟೋಟಲ್ 32. 40ರ ಪೈಕಿ 32 ಸ್ಥಾನಗಳನ್ನು NDA ಮೈತ್ರಿಕೂಟ ಗೆಲ್ಲಬಹುದು. RJD 2, LJP 5, ಕಾಂಗ್ರೆಸ್ 0 ಅಂತ ಈ ಭವಿಷ್ಯ ಹೇಳ್ತಾ ಇದೆ. ಕಳೆದ ಸಲದ ರಿಸಲ್ಟಿಗೆ ಹೋಲಿಸಿದರೆ ಬಿಜೆಪಿ ಕಳೆದ ಸಲವು 17, ಈ ಸಲವು 17. JDU ಕಳೆದ ಸಲ 16, ಈ ಸಲ 15. RJDಯ ಸಂಸದರು ಕಳೆದ ಚುನಾವಣೆಯಲ್ಲಿ ಒಬ್ಬರು ಗೆದ್ದಿರಲಿಲ್ಲ, ಈ ಸಲ 2 ಗೆಲ್ಲಬಹುದು. NDA ಮತ್ತೊಂದು ಮೈತ್ರಿ ಪಕ್ಷ LJP ಈ ಸಲ 5 ಅಂತ ಹೇಳ್ತಾ ಇದ್ದಾರೆ. ಕಳೆದ ಸಲ 6 ಇತ್ತು ಅವರ ಸಂಖ್ಯೆ. ಕಾಂಗ್ರೆಸ್ಸಿನ ಒಬ್ಬ ಸಂಸದರಿದ್ರು, ಈ ಸಲ ಒಬ್ಬರು ಗೆಲ್ಲೋದಿಲ್ಲ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇತರೆ ಕಳೆದ ಸಲ ಯಾರೂ ಇರಲಿಲ್ಲ, ಈ ಸಲ ಒಬ್ಬರು ಗೆಲ್ಲಬಹುದು. ಬಿಜೆಪಿ, JDU ಮತ್ತು LJP ಮೈತ್ರಿ ಇರುವಂಥದ್ದು. ಅಲ್ಲಿಗೆ NDA 17 + 15 32 + 5 37,
40ರ ಪೈಕಿ 37 ಎನ್ ಡಿ ಎ ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಈ ಭವಿಷ್ಯ ಹೇಳ್ತಾ ಇದೆ. ಮತ್ತೊಮ್ಮೆ ಚರ್ಚೆಗೆ ಹೋಗ್ತಾ ಇದ್ದೀನಿ. ಶಂಕರ್ ಶೆಟ್ಟರಿಂದ ಆರಂಭಿಸಿ. ಶಂಕರ್ ಶೆಟ್ರೆ, ಅಜಿತ್ 6 ತಿಂಗಳ ಹಿಂದೆ ಕೆಲವು ಸಮೀಕ್ಷೆಗಳಾದಾಗ 6 ತಿಂಗಳ ಹಿಂದೆ ಆಯಿತು. ಆಗ ಇಂಡಿಯಾ ಅಲಯನ್ಸ್ ಕನ್ಸಾಲಿಡೇಟ್ ಆಗಿದ್ದು. ಇವಾಗ ನಿತೀಶ್ ಕುಮಾರ್ ಬಿಟ್ಟು ಹೋಗಿಲ್ಲ, ಇವರು ಕೂಡ ನಾನು ಸಪ್ರೇಟ್ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿಲ್ಲ ಮಮತಾ ಬ್ಯಾನರ್ಜಿ ಅವರು. ಅಂಥ ಟೈಮ್ಗಳಲ್ಲಿ ಎಲ್ಲಿಯಾದರೂ ಬಿ ಜೆ ಪಿ ಕಳ್ಕೊಳ್ಳುವ 4 ಮುಖ್ಯ ಸ್ಟೇಟ್ಗಳು ಯಾವುದಂತ ಇದೆ, 3 ಸ್ಟೇಟ್ ಇದೆ ಅದರಲ್ಲಿ. ಯಾವುದು? ಬಿಹಾರ, ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಅಂತ ಹೇಳಿತ್ತು. ಆ್ಯಕ್ಚುಲಿ ಈ 4 ರಾಜ್ಯಗಳಲ್ಲಿ ಸನ್ನಿವೇಶನಗಳು ಬದಲಾದ ಸನ್ನಿವೇಶನ ಆಯಿತು, ಸನ್ನಿವೇಶನಗಳೇ ಬದಲಾಯಿತು. ಫಸ್ಟ್ ಆಫ್ ಆಲ್ ಮಹಾರಾಷ್ಟ್ರಕ್ಕೆ ಹೋಗೋದಾದರೆ, ಮಹಾರಾಷ್ಟ್ರದಲ್ಲಿ ಅಲ್ಲಿ ಅಷ್ಟರಲ್ಲಿ ಶರದ್ ಪವಾರ್ ಒಟ್ಟಿಗಿದ್ದಂಥ ಅಜಿತ್ ಪವಾರನ್ನು ಕರೆದು ಪಾರ್ಟಿಯನ್ನು ಹೊಡೆದುಕೊಂಡು ಬಂದರು. ಪಾರ್ಟಿಯನ್ನು ಈವನ್ ಸಿಂಬಲ್ ಕೂಡ ಅವರು ಅಜಿತ್ ಪವಾರ್ ಗ್ರೂಪಿಗೆ ಬಂದಿತ್ತಲ್ಲಿ. ಇನ್ನು ನೀವು ಬಿಹಾರ ಬರೋದಾದರೆ ಎಂಟೈರ್ ನಿತೀಶ್ ಕುಮಾರ್ ಪಕ್ಷವೇ ಬಂದು RJD ಗೌರ್ಮೆಂಟ್ ಮಾಡಿದವರು ಅದನ್ನು ಬಿಟ್ಟು ಈಗ BJP ಒಟ್ಟಿಗೆ ಗೌರ್ಮೆಂಟ್ ಇದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಸಹ ಅಲಯನ್ಸ್ ಇಲ್ಲ ಅಂತ ಮಾಡಿದರು. ಅಲ್ಲಿ ಮತ್ತೊಂದು ಸಂದೇಶ್ ಕಾಳಿ, ಅದು ದೊಡ್ಡ ಯುದ್ಧ ಹತ್ರ ಬಂದಾಗ ಕೋಟೆಯನ್ನ ಮರಮ್ಮತ್ ಮಾಡಿಕೊಳ್ತಾರೆ, ದುರಸ್ತಿ ಮಾಡಿಕೊಳ್ತಾರೆ. ಬಿಜೆಪಿ ಅವರು ದುರಸ್ತಿ ಮಾಡಿಕೊಂಡ್ರು. ಹೌದು, ಬಿಜೆಪಿ ಅವರು ಎಲ್ಲಿ ತಾನು ಸೋಲ್ತೆ ಅಂತ ಗೊತ್ತಾ, ಅಲ್ಲಿ ಪ್ರತಿಯೊಂದು ಇಲ್ಲಿ JDS ನೊಟ್ಟಿಗೆ ಮೈತ್ರಿ ಮಾಡಿಕೊಂಡ್ರು. ಕರ್ನಾಟಕದಲ್ಲಿ 4 ರಾಜ್ಯಗಳಲ್ಲಿ ಅಡ್ವಾಂಟೇಜ್ BJP ಆಗಿಬಿಡ್ತದೆ ಆ್ಯಕ್ಚುಲಿ. ಸೊ ಈ ರೀತಿ ನೋಡಿದರೆ ಈಗ ನೀವು ಫಲಿತಾಂಶಕ್ಕೆ ಬರೋದಾದ್ರೆ, ಫಲಿತಾಂಶ ಅಂದರೆ ಈಗ ಸರ್ವೆ ಪ್ರಕಾರ ಹೇಳುವ ಫಲಿತಾಂಶದಲ್ಲಿ ಹೇಳೋದಾದರೆ ಇದನ್ನು ಇದ್ದಾಗ, ಬಟ್ ಇದರಲ್ಲಿ ಆಶ್ಚರ್ಯಕರ ನನಗೆ ಗೊತ್ತಾ, ನನಗೆ ಭಾರಿ ಖುಷಿ ಆಗೋದು, ಉದ್ಧವ್ ಠಾಕ್ರೆ ಅಟ್ಲೀಸ್ಟ್ ಈಸ್ ಫೈಟಿಂಗ್. ಈ ಫಿಗರ್ ನೋಡಿದರೆ ಉದ್ಧವ್ ಠಾಕ್ರೆ ಇಸ್ ಫೈಟಿಂಗ್, ವ್ಯಾರಸ್ ಈಗ ಚೀಫ್ ಮಿನಿಸ್ಟರ್ ಶಿಂದೆ ಗ್ರೂಪ್ ಇಸ್ ದೇ ಆರ್ ಇನ್ ಡಿಕ್ಲೈನಿಂಗ್ ಆ್ಯಕ್ಚುಲಿ. ಅಂದರೆ ಅರ್ಥ ಏನು ಗೊತ್ತಾ, ಅಲ್ಲಿದ್ದ MLAಗಳು MP ಗಳು ಶಿಂದೆ ಒಟ್ಟಿಗೆ ಹೋಗಿದ್ರು ಕೂಡ ಗ್ರೌಂಡ್ ಲೆವೆಲಲ್ಲಿ ವೋಟರ್ಸ್ ಆ್ಯಂಡ್ ವರ್ಕರ್ಸ್ ಇದಾರಲ್ಲ, ಉದ್ಧವ್ ಠಾಕ್ರೆ ಅಂತ ಈ ಫಿಗರ್ಸ್ ದಿಸ್ ಫಿಗರ್ ಸಿಂಪತಿ ಫ್ಯಾಕ್ಟರಿ ಇದೆ ಅನ್ನೋ ಸುದ್ದಿ ಇತ್ತಲ್ಲಿ. ಅದೇ ಸಿಂಪತಿ ಫ್ಯಾಕ್ಟರಿ. ಮತ್ತೆ ಬಾಲ್ ಠಾಕ್ರೆದೊಂದು ಆ ಹೆಸರು ಇರ್ಬೋದು, ಬಾಲ್ ಠಾಕ್ರೆ ಸ್ಥಾಪನೆ ಮಾಡಿದ ಪಕ್ಷ ಅಂತ ಇರ್ಬೋದು. ನಂಗೆ ಈ ಫಿಗರ್ ನೋಡಿದ್ರೆ ರಿಯಲಿ ಆಸೆ. ಕಾಂಗ್ರೆಸ್ಗೆ 1 ಸೀಟ್ ಬರೋದಿಲ್ಲ ಅಂತ ಹೇಳ್ತಾರೆ, ಬೇರೆ ಇದನ್ನು 9 ಸೀಟ್ ತನಕ ಹೋಗ್ಬೋದು ಅಂತ ಹೇಳ್ತಾರೆ ಮೈತ್ರಿ. ಅದೇ ಇರ್ಬೋದು, ದೇ ವೈಲ್ ಬಾರ್ಗೇನಿಂಗ್ ಆಲ್ಸೋ ದೇ ಶೋ ದ ಅಪ್ಪರ್ ಹ್ಯಾಂಡ್ ಶಿವಸೇನೆ. ನಿಜವಾಗಿದ್ದರೆ ಹಿಂದಿನ ಅಲಯನ್ಸ್ ಹೇಗಿತ್ತು, NCP ಕಾಂಗ್ರೆಸ್ ಒಂದು ಕಡೆಯಲ್ಲಿತ್ತು, ಶಿವಸೇನೆ ಮತ್ತು BJP ಒಂದು ಕಡೆಯಲ್ಲಿತ್ತು. ಆಗ ಹೈಯರ್ ನಂಬರ್ ಆಫ್ ಸೀಟ್ಸ್ ಕಾಂಗ್ರೆಸ್ಗೆ ಹೋಗ್ತಿತ್ತು, NCP ಕಮ್ಮಿ ಸೀಟ್ ಸಿಗ್ತಿತ್ತು. ಅರ್ಥ ಆಯ್ತಲ್ಲ, ಇದರಲ್ಲಿ ಶಿವಸೇನೆ ಅವರಿಗೆ ಕಮ್ಮಿ ಸೀಟ್ ಸಿಕ್ತು, BJP ಅವರು ಜಾಸ್ತಿ ಸೀಟ್ ಹೋಗ್ತಿತ್ತು. ಬಟ್ ಈಗೇನು ಗೊತ್ತಾ, ಈ ಅದನ್ನು ಅವರು ಜಾಸ್ತಿ ಸೀಟ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ NDAಯಲ್ಲಿ BJP ಅವರು. ವ್ಯಾರಸ್ ಕಾಂಗ್ರೆಸ್ ಅಲಯನ್ಸಲ್ಲಿ ಶಿವಸೇನೆಯವರು ನಂಬರ್ 1 ಪಾರ್ಟಿಯಾಗಿ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ. ತಿಪ್ಪರ್ಲಾಗ ಹಾಕಿ ಸರ್ಕಸ್ ಮಾಡಿದ್ದರ ಲಾಭ ಬಿಜೆಪಿಗೆ ಆಗ್ತಾ ಇದೆ, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. 8.5% ವೋಟ್ ಶೇರ್ ಜಾಸ್ತಿ ಆಗುತ್ತೆ. ನೇರವಾದ ಏಟು ಬಿದ್ದಿದ್ದು ಶಿವಸೇನೆಗೆ. ಶಿವಸೇನೆ ಮತ್ತು ಏಕನಾಥ್ ಶಿಂದೆ ಬಣ ಒಂದ್ಸಲ ಯೋಚನೆ ಮಾಡಬೇಕಾಗುತ್ತೆ, ರಿಸಲ್ಟ್ ಬಂದ್ಮೇಲೆ ಏನು ಸಾಧಿಸಿದ್ವಿ ನಾವು ಬಿಟ್ಕೊಂಡು ಬಂದು ಅಂತ. ಸೊ ಮತ್ತೇನು ಗೊತ್ತಾ, ಅಲ್ಲಿ ಮತ್ತೊಂದು ಪಾರ್ಟಿ ಉಂಟು VBA, ಅದ್ರದ್ದು ಇನ್ನೂ ಸಹ ಅವ್ರದ್ದು ಅಲಯನ್ಸ್ ಇದು ಇನ್ನೂ ಫೈನಲೈಸ್ ಇದೆ. ಈ ನಮ್ಮ ಅಂಬೇಡ್ಕರ್ ಅವ್ರದ್ದು ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಅಂತ, ಅವರಿಗೆ 5 ಸೀಟ್ ತನಕ ಇವರು ಆಫರ್ ಮಾಡಿದ್ದಾರೆ. ಎಲ್ಲ ಅವ್ರು 8 ಸೀಟ್ ಕೊಡಬೇಕಂತ ಹೇಳಿದ್ರು. ಹಾಗಾಗಿ ಲಾಸ್ಟ್ ಮಿನಿಟ್ ಬ್ರೇಕ್ ಆಗಿದೆ ಏನಂತ ಗೊತ್ತಿಲ್ಲ, ಅದು ಸ್ಟಿಲ್ ನೆಗೋಷಿಯೇಷನ್ಸ್ ಗೋಯಿಂಗ್. ಅದು ಬಂದರೆ ದಲಿತರದ್ದು ಒಂದು ಕೆಲವು ಪರ್ಸೆಂಟೇಜ್ ಓಟು ಬರ್ತದೆ. ಅವ್ರು ಲಾಸ್ಟ್ ಅವರು ಮತ್ತೆ ನೀವು MLA ಎಲೆಕ್ಷನ್ಲಿ ಒಳ್ಳೆ ಸೀಟ್ ತೆಗೆದಾರೆ ಅವರು. ಮತ್ತು ಪರ್ಸೆಂಟೇಜ್ ಅವರು ಲಾಸ್ಟ್ ಇಲ್ಲಿಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಸಹ ಇದಾಯಿತು. ಈ ನೆಕ್ಸ್ಟ್ ಬರೋದಾದರೆ ವೆಸ್ಟ್ ಇದಕ್ಕೆ ಬಿಹಾರಿ ಬರೋದಾದರೆ, ಬಿಹಾರಲ್ಲಿ ಏನಂತ ಹೇಳಿದ್ರೆ ಲಾಸ್ಟ್ ಇಯರ್ ಯಾವ ರೀತಿಯಲ್ಲಿ ಫೈಟ್ ಮಾಡ್ತಾರೆ ಅದೇ ರೀತಿಯಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ 5 ವರ್ಷದಲ್ಲಿ ಆ ಪಕ್ಷಗಳು ಈ ಕಡೆ ಹೋದವು, ಈ ಕಡೆ ಹೋದ ಪಕ್ಷಗಳು ಆ ಕಡೆ ಬಂದವು. ಫಾರ್ ಎಕ್ಸಾಂಪಲ್ ಅದು ನಂಬರ್ 3 ಇರುವ ಪಾರ್ಟಿಯಲ್ಲಿ JDU, ಬಟ್ ಸ್ಟಿಲ್ ದೇ ನಂಬರ್ 3 ಪಾರ್ಟಿ ಇಸ್ ರೂಲಿಂಗ್ ಆ್ಯಸ್ ಎ ಚೀಫ್ ಮಿನಿಸ್ಟರ್. ಅದೇ ಪಾರ್ಟಿ ಅವ್ರ ನಂಬರ್ ಆಫ್ ಸೀಟ್ಸಲ್ಲಿ ಸಹ 3rd, ವೋಟ್ ಬ್ಯಾಂಕಲ್ಲಿ ಸಹ 3rd ಪ್ಲೇಸಲ್ಲಿದ್ದರು, ಬಟ್ ಅವ್ರು ರೂಲಿಂಗಲ್ಲಿದ್ದಾರೆ. ಇನ್ನು ಲಾಸ್ಟ್ ಟೈಮ್ ನಮ್ಮ LJPಯಲ್ಲಿ ಪಸ್ವಾನ್ ಇತ್ತಲ್ಲ ನೋಡಿ, BJP ಅದು ಒಂದು ಉಂಟು, ಬೇಕಾದಾಗ ಅವರು ಭಾರಿ ಟ್ಯಾಕ್ಟಿಫುಲ್ ಮಾಡ್ತಾರೆ, ಅವರೊಟ್ಟಿಗೆ ಇಟ್ಕೊಟ್ಬಿಡ್ತಾರೆ, ಬೇಡ ಅಂದರೆ ಡಂಪ್ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ನಿಮಗೆ 15 ಡೇಸ್ ಆದಮೇಲೆ ಒಂದು ಡೆವಲಪ್ಮೆಂಟ್ಸ್ ನಾವು ಹೇಳಬೇಕಾದ್ರೆ, ಇಲ್ಲಿ ನೋಡಿ ಬಿಹಾರದಲ್ಲಿ ಹೇಳೋದಾದರೆ, ಬಿಹಾರದಲ್ಲಿ ಆ್ಯಕ್ಚುಲಿ ಇವರು ಇದಾದ ಕೂಡಲೇ ಅಪ್ಪಂದು ಪ್ಲೇಸನ್ನು ಇವ್ರಿಗೆ ಕೊಟ್ಟಿಲ್ಲ, ಪಸ್ವಾನಿಗಿದ್ದನ್ನು ಪಸ್ವಾನಿಗೆ ಕೊಡಲಿಲ್ಲ, ಮಗನಿಗೆ ಕೊಡಲಿಲ್ಲ. ಅಲ್ಲಿ 6 ಜನ MP ಗಳಲ್ಲಿ 5 ಜನವನ್ನೇ ಅನ್ನೋದು ಪಸ್ವಾನ್ ತಮ್ಮ ತಗೊಂಡೋದ್ರು ಪಾರ್ಟಿ ಡಿವೈಡ್ ಮಾಡಿ. ಸೊ ಇವರು ಪಸ್ವಾನ್ ಒಬ್ಬರು ಇದ್ದಂತೆ ಪಸ್ವಾನನ್ನು ನೆಗ್ಲೆಕ್ಟ್ ಮಾಡಿಬಿಟ್ರು. 5 ಜನ ಯಾರಿದ್ರು, ಪಸ್ವಾನ್ ಬ್ರದರನ್ನು ಸೆಂಟ್ರಲ್ಲಿ ಮಿನಿಸ್ ಮಾಡಿಬಿಟ್ರು. ಇಲೆಕ್ಷನ್ ಹತ್ರ ಬರುವಾಗ ಅವ್ರಿಗೆ ಗೊತ್ತಾಯ್ತು, ಗ್ರೌಂಡ್ ಲೆವೆಲಲ್ಲಿ ವೋಟರ್ಸ್ ಎಲ್ಲ ಪಸ್ವಾನ್ ವೋಟರ್ಸ್ ಎಲ್ಲ ಚಿರಾಗ್ ಪಸ್ವಾನ್ ಒಟ್ಟಿಗೆ ಮಗನೊಟ್ಟಿಗಿದ್ದಾರೆ. ಇಮಿಡಿಯೇಟ್ಲಿ ಅವರು ಡಂಪ್ ಮಾಡಿಬಿಟ್ರು. ಅರ್ಥ ಆಯ್ತಾ ನಿಮಗೆ? 5 ಜನ MP ಡಂಪ್ ಮಾಡಿ 1 ಜನ MP ಇದ್ದವ್ರು ಹೀರೋ ತಗೊಂಡು ಬಂದುಬಿಟ್ಟು 5 ಸೀಟ್ ಕೊಟ್ಟರು. ಲಾಸ್ಟ್ ಟೈಮ್ ಕೊಟ್ಟು 6 ಸೀಟ್, ನಿಂಗೆ 1 ಸೀಟ್ ಇಲ್ಲಪ್ಪ ಅಂತೇಳಿ ಅವ್ರನ್ನ ಕಳಿಸ್ಕೊಟ್ರು 5 ಸೀಟ್. ಯುಟಿಲಿಟಿ ವ್ಯಾಲ್ಯೂ ಅನ್ನೋದು ಭಾಳ ಮುಖ್ಯ. ಅಂದರೆ ಅವ್ರು ಕೊಟ್ಟು ಗ್ರೌಂಡ್ ಲೆವೆಲ್ ಸ್ಟಡಿ ಮಾಡ್ತಾರೆ BJP. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಮ ಚೌಟಾಲ, ಇಲ್ಲಿ ನಿಮ್ಮ ಹರಿಯಾಣದಲ್ಲಿ 5 ವರ್ಷ 4 ವರ್ಷ ಒಟ್ಟಿಗೆ ರೂಲ್ ಮಾಡಿದರು. ಅವ್ರು ಬೇಕಿತ್ತು 10 ಸೀಟ್ ಇಟ್ಕೊಂಡು. ಯಾವಾಗ ಇವನು ಜಾಟ್ ಓಟ್ ಇವರಿಂದ ನನಗೆ ಓಟ್ ಡಿವೈಡ್ ಆಗಿಲ್ಲ, ಇವ್ನು ಸಪರೇಟ್ ಇದ್ದಾನೆ ಒಳ್ಳೆಯದು, ಜಾಟ್ ಓಟ್ ಡಿವೈಡ್ ಮಾಡ್ತಾನೆ ಅವನು ಅಂತ ಹೇಳ್ಕೊಂಡು ಅವನನ್ನು ಡಂಪ್ ಮಾಡಿಬಿಟ್ರು. ಅರ್ಥ ಆಯ್ತಾ ನಿಮಗೆ? ಅದು ಯಾವುದೊಂದು ಚೀಫ್ ಮಿನಿಸ್ಟರ್ ಬದಲಾವಣೆ ಮಾಡೋ ಟೈಮಲ್ಲಿ ನಿನ್ನ ಅಗತ್ಯ ಇಲ್ಲಪ್ಪ, ಹೋಗಿದ್ದಾರೆ ಹೋಗು, ಇರಿದರು. ಅವನು ಯಾಕಂದರೆ ಬಿಟ್ಟು ಕಾರಣ 1 ಸೀಟು ಕೊಡೋದಿಲ್ಲ ಅಂತ ಹೇಳಿದರು. 10ರಲ್ಲಿ ನಿಮಗೆ 1 ಸೀಟು ಕೊಡೋದಿಲ್ಲ.
ಅವರೆಲ್ಲೋ ನಿಮ್ಗೆ ಗೊತ್ತಿರೋ ಕರ್ನಾಟಕಕ್ಕೆ ಬರುವಾಗ ಹೇಳುವ ಎಲ್ಲಿ ಅವ್ರಿಗೆ ಗೆಲ್ಲುವ ಅವಕಾಶಗಳು ಉಂಟಾ ಅಲ್ಲಿ ಅವರು ಬೇರೆಯವರು ಸೀಟ್ ಬಿಟ್ಟುಕೊಳ್ಳಿ ತಯಾರಿಲ್ಲ. ಇಲ್ಲಿ ಸಹ ನೀವು ನೋಡಿ ಬಿಹಾರ ಅಲ್ಲಿ ಈ ಸಲ ಏನೋ ಅದ್ರಲ್ಲಿ ಬೆಸ್ಟ್ ಹೇಳ್ತೇನೆ, ಆಲ್ವೇಸ್ ಬಾರ್ಗೇನಲ್ಲಿ ವಿನ್ ಆಗೋನಂದರೆ ನಿತೀಶ್ ಕುಮಾರ್ ಮಾತ್ರ ಇವರೊಟ್ಟಿಗೆ ಹಾರ್ಡ್ ಬಾರ್ಗೇನ್ ಮಾಡಿ ಆತನಿಗೊಂದು ಅವಕಾಶ ಉಂಟು. ಬೇರೆ ರಾಜ್ಯಗಳಲ್ಲಿ ಅವಕಾಶ ಇಲ್ಲ. ನಾನು ಇಲ್ಲಿಗೆ ಹೋಗಿಲ್ಲ, ಅಲ್ಲಿಯೂ ಸಿ ಎಂ ಆಗ್ತಾರೆ, ಇಲ್ಲಿದ್ದರೂ ಸಿ ಎಂ ಆಗ್ತಾರೆ ಎಂದು ಅವಕಾಶವಿದ್ದು ಕೊಡು ಅಷ್ಟೊಂದು ವೈರತ್ವ ಇದ್ದರು. ಇನ್ಫ್ಯಾಕ್ಟ್ ಮೋದಿ ಮತ್ತು ನಿತೀಶ್ ಕುಮಾರ್ ಅವರು ಪರ್ಸನಲಿ ದೇ ಆರ್ ವೆರಿ ಮಚ್ ಅಗೇನ್ಸ್ಟ್. ಆ್ಯಕ್ಚುಲಿ ಅವರು ಸೇಮೇ ಮೋದಿ ಯಾರ್ದು ನಿತೀಶ್ ಕುಮಾರ್ ಇದು ಏನು ಈ ಸೆಕ್ಯುಲರ್ ಮೆಂಟಾಲಿಟಿ ಅರ್ಥ ಆಯ್ತಲ್ಲ, ಹಾಗಾಗಿ ಅವರು ಮನಸ್ಸಿಲ್ಲ. ಬಟ್ ಅಧಿಕಾರಕ್ಕಾಗಿ ಮತ್ತು ಈಸಿ ವಿನ್ ಆಗ್ಬೋದು. ಯಾವಾಗ ಅವರು BJP ಒಟ್ಟಿಗೆ ಬಂದರೆ ಅಂತೇಳಿ ಇಲ್ಲಿ ಈಸಿ ವಿನ್ ಆಗೋ ಚಾನ್ಸ್ ಉಂಟು. ಅಲ್ಲಿ ಫೈಟ್ ಮಾಡಿ ವಿನ್ ಆಗಬೇಕು ಆ ಕಾಂಬಿನೇಷನಲ್ಲಿ. ಇಲ್ಲಿ ಈಸಿಯಾಗಿ ವಿನ್ ನೋಡಿ. ಅವ್ರಿಗೆ ಲಾಸ್ಟ್ ಟೈಮು 17 ಕಂಟೆಸ್ಟ್ ಮಾಡಿದ್ರು. ಅವರು 6 ಸೀಟ್ ಪಸ್ವಾನಿ ಕೊಟ್ಟರು. 17ರಲ್ಲಿ BJP ಗೆದ್ದು 16 ಸೀಟ್ ಇವ್ರು ಗೆದ್ರು. 1 ಸೀಟ್ ಕಳ್ಕೊಂಡ್ರು, ದಟ್ ಈಸ್ ಕಿಸಾನ್ಗಂಜ್ ಸೀಟ್. ಇಲ್ಲಿ ಸಹ ನಿಮಗೆ ಕಾಂಗ್ರೆಸ್ಗೆ 0 ಅಂತ ತೋರಿಸ್ತಾರೆ, ಅದು ತಪ್ಪು ಅಂತ ಕಾಣ್ತಾರೆ ನನಗೆ. ಕಿಸಾನ್ಗಂಜ್ ಸೀಟಲ್ಲಿ ಲಾಸ್ಟ್ ಟೈಮ್ ಕಾಂಗ್ರೆಸ್ನವ್ರು ವಿನ್ ಆಗಿದ್ರು. ಅಲ್ಲಿ ಯಾರು ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇದ್ದಾರೆ. ಈ ಸಲನೂ ಕಿಸಾನ್ಗಂಜ್ ಸೀಟ್ ಕಾಂಗ್ರೆಸ್ನವರು ಕೊಟ್ಟಿದ್ರೆ ದಟ್ ಈಸ್ ದ ಓನ್ಲಿ ಸೀಟ್ ದೇ ಒನ್ ಅಪೋಸಿಷನ್ ಗ್ರೂಪಲ್ಲಿ ವಿನ್ ಆದ ಅದೇ ಒಂದು ಕಿಸಾನ್ಗಂಜ್ ಸೀಟ್ ಅದು ಆ್ಯಕ್ಚುಲಿ. ಸೊ ಈಗೆಲ್ಲ ನೋಡಿದರೆ ಇಲ್ಲಿ ಸಹ ಆಶ್ಚರ್ಯಕರ. ನಾನು ಬ್ರೇಕ್ ಹೋಗೋಕ್ಕಿಂತ ಮುಂಚೆ ಕ್ವಿಕ್ಲಿ ಪ್ರಶಾಂತ್ ಅದೊಂದು ರಿಯಾಕ್ಷನ್ ತಗೊಳ್ತೇನೆ. ಪ್ರಶಾಂತ್, ಮಹಾರಾಷ್ಟ್ರದ ವಿಷಯದಲ್ಲಿ ಶಂಕರ್ ಶೆಟ್ಟರ್ ಅಬ್ಸರ್ವೇಷನ್ ಕರೆಕ್ಟ್ ಆಗಿತ್ತು. ಉದ್ಧವ್ ಠಾಕ್ರೆ ಇಸ್ ಫೈಟಿಂಗ್. ಅಜಿತ್ ನೋಡಿ ಏನಾಗಿದೆ, ನಿಮಗೊಂದು 4,500ಕ್ಕೂ ಹೆಚ್ಚು ಶಾಖಾಗಳಿವೆ ಶಿವಸೇನೆ ನಡೆಸೋರು ಶಾಖಾ ಪ್ರಮುಖರು. RSS ಮಾದರಿಯಲ್ಲಿ ಪಕ್ಷ ಕಟ್ಟಿದರು. ಶಾಖಾ ಪ್ರಮುಖರು ಶಿವಸೇನೆಯನ್ನು ನಡೆಸ್ತಾರೆ. ಅವರು ನೇರವಾಗಿ ಬಾಳ್ ಠಾಕ್ರೆ ಹೆಸರು ಹೇಳ್ಕೊಂಡು, ಉದ್ಧವ್ ಠಾಕ್ರೆ ಹೆಸರು ಹೇಳ್ಕೊಂಡು ಸಂಘಟನೆಯನ್ನು ನಡೆಸ್ತಾ ಇರ್ತಾರೆ. ಆದರೆ ಕಾಂಗ್ರೆಸ್ ಜೊತೆಗೆ ಶಿವಸೇನೆ ಹೋದಾಗ ಆ ಶಾಖೆಗಳ ಯಥಾ ಪ್ರಕಾರ ನಡ್ಕೊಂಡು ಹೋದ್ವಾ? ಅಲ್ಲ, ಬಿಕಾಸ್ ಐಡಿಯಾಲಜಿ ವಾಸ್ ಡಿಫ್ರೆಂಟ್, ವಾಟ್ ವಾಸ್ ಟಾಟ್ ಈಸ್ ಡಿಫ್ರೆಂಟ್. ಕರೆಕ್ಟ್ ಇದೆ. ಆದರೆ ಶಿವಸೇನೆಗೆ ಒಂದು ಮರಾಠಿ ಭಾಷಿಕ ಸ್ವಾಭಿಮಾನದ ಪ್ರಶ್ನೆಯೂ ಕೂಡ ಇದೆ. ಬರೀ ಕೇವಲ ಹಿಂದುತ್ವದ ಆಧಾರದಲ್ಲಿ ಶಿವಸೇನೆಯನ್ನು ಕಟ್ಟಿರಲಿಲ್ಲ. ಹೀಗಾಗಿ ಯಾವಾಗ ಉದ್ಧವ್ ಠಾಕ್ರೆ ಅವರಿಂದ ಚಿಹ್ನೆಯನ್ನು ಕಸಿದುಕೊಳ್ಳಾಯಿತೋ, ಒಂದು ಸಿಂಪತಿ ಫ್ಯಾಕ್ಟರ್ ಬಾಳ್ ಠಾಕ್ರೆಯ ಮಗನಿಗೆ ಹಾಗೆ ಮಾಡಲಾಯಿತು ಅನ್ನುವ ಕಾರಣದಿಂದ ಸ್ಪೆಷಲಿ ಮುಂಬೈ ಮತ್ತು ಕೋಕಣ್ ಭಾಗದಲ್ಲಿ ಉದ್ಧವ್ ಠಾಕ್ರೆಗೆ ಒಂದು ಮಟ್ಟದ ಸಿಂಪತಿ ನಿಶ್ಚಿತವಾಗಿದೆ. ದೊಡ್ಡ ಪ್ರಮಾಣದಲ್ಲಿ ವರ್ಕ್ ಆಗ್ತಾ ಇದೆ ಅಂತಕ್ಕಂಥದ್ದಿಲ್ಲ. 8-9 ಸ್ಥಾನಗಳು ಬರ್ತಾ ಇವೆ. ಆದರೆ ಈಗ ನೀವು ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ವರ್ಸಸ್ ಅಜಿತ್ ದಾದಾ ಪವಾರ್ ಇರುವಾಗ ಇಬ್ಬರು 50% ಸೀಟ್ಗಳನ್ನು ತೆಗೆದು ಕಳೆದ ಬಾರಿ 4 ಗೆದ್ದಿದ್ರು. ಬಟ್ ಇದರಲ್ಲಿ ಅಪ್ಪಚ್ಚಿ ಆಗ್ತಾ ಇರೋದು ಕಾಂಗ್ರೆಸ್. ಕರೆಕ್ಟ್. ಅಶೋಕ್ ಚೌಹಾಣ್ ಇದೇ ಮೂಡನ್ನು ನೋಡ್ಕೊಂಡು BJPಗೆ ಬಂದರು. ಮರಾಠವಾಡ ಕಾಂಗ್ರೆಸ್ಸಿನ ಸ್ಟ್ರಾಂಗ್ ಹೋಲ್ಡ್ ಇತ್ತು, ವಿದರ್ಭ ಕಾಂಗ್ರೆಸ್ಸಿನ ಸ್ಟ್ರಾಂಗ್ ಹೋಲ್ಡ್ ಇತ್ತು. ಈಗ ನಿಧಾನವಾಗಿ ಮರಾಠವಾಡದಲ್ಲಿ BJP ಹೆಚ್ಚು ಸ್ಥಾನಗಳನ್ನು ಪಡಿತಾ ಇದೆ. ಮುಂಬೈಯಲ್ಲಿ BJP ಮತ್ತು ಶಿವಸೇನೆ ನಡುವೆ ಹೆಚ್ಚು ಟಕ್ಕರ್ ಇದೆ. ನೋಡಿ, ಸಂಜಯ್ ನಿರುಪಮ್ರನ್ನು ಪಾರ್ಟಿಯಿಂದಲೇ ಕಾಂಗ್ರೆಸ್ ಹೊರಗೆ ಹಾಕ್ತು. ಗುರುದಾಸ್ ಕಾಮತ್ ಇಲ್ಲ, ಮಿಲಿಂದ್ ದೇವ್ರಾ ಇಲ್ಲ. ಅಂದರೆ ಎಲ್ಲ ಘಟಾನುಘಟಿಗಳು ಕಾಂಗ್ರೆಸ್ನವರೇನಿದ್ರು ಅವರು ಪಕ್ಷ ಬಿಟ್ಟು ಹೋಗಿದ್ದಾರೆ. ಹೀಗಾಗಿ BJP ತನ್ನ ವೋಟ್ ಶೇರನ್ನು ಇಂಟ್ಯಾಕ್ಟಾಗಿ ಉಳಿಸ್ಕೊಳ್ತಾ ಇದೆ, ಸೀಟನ್ನು ಕೂಡ ಕನ್ವರ್ಟ್ ಮಾಡ್ತಾ ಇದೆ. ಶಿವಸೇನೆಯಲ್ಲಿ ಉದ್ಧವ್ ಠಾಕ್ರೆ ಬಣ ಏಕನಾಥ್ ಶಿಂದೆಗೆ ಹೋಲಿಸಿದರೆ ಹೆಚ್ಚು ಕನ್ವರ್ಟ್ ಮಾಡ್ತಾ ಇದೆ. ಬಟ್ ನನಗನ್ಸುತ್ತೆ ಅಜಿತ್, ದಿಸ್ ಇಸ್ ವಾರ್ನಿಂಗ್ ಬೆಲ್ ಫಾರ್ ಏಕನಾಥ್ ಶಿಂದೆ ಫಾರ್ ವಿಧಾನಸಭಾ ಎಲೆಕ್ಷನ್. ಅಕ್ಟೋಬರ್ನಲ್ಲಿ ವಿಧಾನಸಭಾ ಎಲೆಕ್ಷನ್ ಬರುತ್ತಲ್ಲಿ. ಅಂದರೆ ಉದ್ಧವ್ ಠಾಕ್ರೆ ತನ್ನ ಸೀಟ್ಗಳನ್ನು ಉಳಿಸ್ಕೊಂಡ್ರೆ ಯಾರು ಗೊತ್ತು, ರಿಅಲೈನ್ಮೆಂಟ್ ಬಿಟ್ವೀನ್ BJP ಅಂಡ್ ಉದ್ಧವ್ ಠಾಕ್ರೆ ಕೂಡ ಪಾಸಿಬಲ್. ಈಗ ಚಿರಾಗ್ ಪಾಸ್ವಾನ್ ಕಥೆಯನ್ನ ಶಂಕರ್ ಶೆಟ್ಟರ್ ಹೇಳ್ತಾ ಇದ್ರು. ಪಶುಪತಿ ಪಾರಸ್ರನ್ನ ಮಂತ್ರಿ ಮಾಡಿದ್ರು. ಇಲೆಕ್ಷನ್ ಟೈಮಲ್ಲಿ ಪಶುಪತಿ ಪಾರಸ್ ಹೋಗಿ RJD ಜೊತೆಗೆ ಹೋಗುವಂತ ಪರಿಸ್ಥಿತಿ ಬಂತು. ಏಕನಾಥ್ ಶಿಂದೆ ಬಣ ಅಧಿಕಾರ ನಡೆಸ್ತಾ ಇದೆ ಅನ್ನೋದು ಸತ್ಯ. ಆದರೆ ಎಷ್ಟು ವೋಟನ್ನು ಕೆಳಗಡೆ ತೆಗೆದುಕೊಳ್ಳುತ್ತದೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ಠಾಣೆ ಕೆಲ ಭಾಗಗಳನ್ನು ಬಿಟ್ಟರೆ ಏಕನಾಥ್ ಶಿಂದೆ ಬಣಕ್ಕೆ ಸ್ಟ್ರೈಕ್ ರೇಟ್ ವರ್ಕ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದು ಪ್ರಾಯಶಃ ಉದ್ಧವ್ ಠಾಕ್ರೆಗೆ ಲಾಭವನ್ನು ತರ್ತಾ ಇದೆ ಅಂತ ಅನ್ಸುತ್ತೆ. ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ನಂತರ ಕರ್ನಾಟಕದ ಬಗ್ಗೆ ಕುತೂಹಲ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಅದಕ್ಕಿಂತ ಮುಂಚೆ BJP ಕ್ಲೀನ್ ಸ್ವೀಪ್ ಮಾಡಬಹುದಾದ ರಾಜ್ಯಗಳು, ಕ್ಲೀನ್ ಸ್ವೀಪ್ ಕಳೆದ ಸಲದ ಆಧಾರದ ಮೇಲೆ, ಈ ಸಲದ ಸರ್ವೆಯ ಆಧಾರದ ಮೇಲೆ ಆ ರಾಜ್ಯಗಳ ಬಗ್ಗೆ ಒಂದು ಕ್ವಿಕ್ ಡಿಸ್ಕಷನ್ ಮುಗಿಸಿ ಆ ನಂತರ ಕರ್ನಾಟಕ ಮತ್ತು ದಕ್ಷಿಣದ ಇತರ ರಾಜ್ಯಗಳಿಗೆ ಬರ್ತೀವಿ. ಕರ್ನಾಟಕ ಮತ್ತು ದಕ್ಷಿಣದ ಇತರ ರಾಜ್ಯಗಳಿಗೆ ಹೋಗೋದಕ್ಕಿಂತ ಮುಂಚೆ ಟೈಮ್ಸ್ ನೌ ಸರ್ವೆಯ ಭವಿಷ್ಯವನ್ನು ನಾವು ನಿಮ್ಮೆದುರಿಗಿಡ್ತಾ ಇದ್ದೀವಿ. ಕ್ವಿಕ್ ಆಗಿ ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್ಗಳನ್ನು ನೋಡ್ಬಿಡೋಣ. ಸ್ಟಾರ್ಟಿಂಗ್ ಫ್ರಮ್ ಮಧ್ಯಪ್ರದೇಶ. 29 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಕಳೆದ ಸಲ BJP 28, ಕಾಂಗ್ರೆಸ್ 1. ಈ ಸಲ 29ಕ್ಕೆ 29 BJP ಗೆಲ್ಲುವ ಸಾಧ್ಯತೆ ಇದೆ ಅಂತ ಈ ಭವಿಷ್ಯ ನುಡಿತಾ ಇದೆ.
ಟೈಮ್ಸ್ ನೌ ಸಮೀಕ್ಷೆಯಲ್ಲಿ 29ಕ್ಕೆ 29 ಗೆಲ್ಲಬಹುದು. ಕಾಂಗ್ರೆಸ್ 0 ಅಥವಾ 1. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ಮಗ ನಕುಲ್ ನಾಥ್ ಒಂದು ಕ್ಷೇತ್ರದಲ್ಲಿ ಕಳೆದ ಸಲ ಗೆದ್ದಿದ್ರು. ಈ ಸಲ ಆ ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ಪಡೆಯೋದು ಡೌಟ್ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಗುಜರಾತ್ 26 ಲೋಕಸಭಾ ಕ್ಷೇತ್ರ, 26ಕ್ಕೆ 26 ಬಿಜೆಪಿ ಅಂತ ಸಮೀಕ್ಷೆ ಹೇಳ್ತಾ ಇದೆ. ನರೇಂದ್ರ ಮೋದಿ ಅವರ ತವರು ರಾಜ್ಯವನ್ನ ಬಿಜೆಪಿ ಮತ್ತೊಮ್ಮೆ ಕ್ಲೀನ್ ಸ್ವೀಪ್ ಮಾಡುವ ಲಕ್ಷಣಗಳು. ಕಳೆದ ಸಲ ಕೂಡ ಬಿಜೆಪಿ ಇಲ್ಲಿ 26ಕ್ಕೆ 26 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ರಿಸಲ್ಟ್ ಬದಲಾಗೋದಿಲ್ಲ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ರಾಜಸ್ಥಾನ ಕಳೆದ ಸಲ 25ಕ್ಕೆ 25 ಬಿಜೆಪಿ ಗೆದ್ದಿತ್ತು. ಈ ಸಲವೂ 25ಕ್ಕೆ 25 ಬಿಜೆಪಿ ಗೆಲ್ಲುವ ಸಾಧ್ಯತೆಗಳಿದೆ. ಕಳೆದ ಸಲ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬಂತು. ತಕ್ಷಣ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡ್ತು. ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲೂ ಕೂಡ ಹಾಗೆ ಆಗಿತ್ತು. ಈ ಸಲ ರಿಸಲ್ಟ್ ರಿಪೀಟ್ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದ್ದಾವೆ. ನಿನ್ನೆ ಇಂಡಿಯಾ ಟಿವಿ ಸಮೀಕ್ಷೆಯಲ್ಲಿ ನೋಡಿದ್ವಿ, 6 ರಾಜ್ಯಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. 6 ರಾಜ್ಯಗಳಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ. ಕ್ವಿಕ್ ರಿಯಾಕ್ಷನ್ಗೆ ಹೋಗ್ತಾ ಇದ್ದೀನಿ, ಜಾಸ್ತಿ ಚರ್ಚೆ ಮಾಡುವಂಥದ್ದು ಏನೂ ಇಲ್ಲ ಇದ್ರ ಬಗ್ಗೆ. ಎಸ್ ಪ್ರಶಾಂತ್. ಅಜಿತ್, ನೀವೇ ಈಗ ನಾವು ಒಂದು 200 ಸೀಟ್ಗಳ ಬಗ್ಗೆ ಏನು ಚರ್ಚೆ ಮಾಡ್ತಾ ಇದ್ವಿ, ಅದರಲ್ಲಿ 95-96% ಸ್ಟ್ರೈಕ್ ರೇಟ್ ಬಿ ಜೆ ಪಿದಿದೆ ಅಂತ. ಹೌದು. ಒಂದು ವೇಳೆ ನಾವು ಕಳೆದ 3-4 ತಿಂಗಳಿಂದ ಕೂಡ ನಾವು ಚರ್ಚೆ ಮಾಡ್ತಾ ಇರೋದು ಅದನ್ನೇ. ಒಂದು ವೇಳೆ ರಾಷ್ಟ್ರೀಯ ರಾಜಕಾರಣದ ಸಮೀಕರಣಗಳು, ಚಿತ್ರಣ, ಗಣಿತ ಬದಲಾಗಬೇಕಾದ್ರೆ ಮಧ್ಯಪ್ರದೇಶ್, ಛತ್ತೀಸ್ಗಢ, ರಾಜಸ್ಥಾನ್, ದಿಲ್ಲಿ, ಹರಿಯಾಣ, ಗುಜರಾತ್ ಈ ರಾಜ್ಯಗಳಲ್ಲಿ ನೇರ ಹಣಾಹಣಿ ಕಾಂಗ್ರೆಸ್ಗೂ ಮತ್ತು ಬಿ ಜೆ ಪಿಗಿರುತ್ತೆ. ಈ ರಾಜ್ಯಗಳಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಸರಿಸುಮಾರು 30-40 ಸೀಟ್ಗಳನ್ನು ಜಾಸ್ತಿ ತೆಗೆದುಕೊಂಡ್ರೆ ಕಾಂಗ್ರೆಸ್ ವಿಲ್ ರೀಚ್ 80-85 ಆದರೆ ಬಿ ಜೆ ಪಿ ವಿಲ್ ಕಮ್ ಅಂಡರ್ 300. ಕರೆಕ್ಟ್. ಅದು ಸಾಧ್ಯ ಆದರೆ ಮಾತ್ರ ಕಾಂಗ್ರೆಸ್ ವಕ್ತಾರರು ಅನೇಕ ಬಾರಿ ಏನು ಹೇಳ್ತಾರೆ, ಇಲ್ಲ ಪರಿಸ್ಥಿತಿ ಬೇರೆ ಇದೆ ಅಂತಕ್ಕಂಥದ್ದು, ಅದು ಸಾಧ್ಯ ಆಗಬೇಕಾದ್ರೆ ಈ ರಾಜ್ಯಗಳಲ್ಲಿ ಸಾಧ್ಯ ಆಗಬೇಕು. ದಿಲ್ಲಿಯ 7 ಸೀಟುಗಳನ್ನು ಹೊರತುಪಡಿಸಿದರೆ ಉಳಿದ ರಾಜ್ಯಗಳಲ್ಲಿ ಅದು ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸದ್ಯಕ್ಕೆ ಅನ್ನಿಸ್ತಾ ಇಲ್ಲ. ಎಸ್ ಶಂಕರ್ ಶೆಟ್ರೆ, ಬಹುತೇಕ ಕಳೆದ ಸಲದ ರಿಸಲ್ಟ್ ರಿಪೀಟ್ ಆಗುವಂಗೆ ಕಾಣಿಸ್ತಾ ಆಲ್ಮೋಸ್ಟ್ ರಿಪೀಟ್ ಆಗ್ತದೆ ನೋಡಿ. ಲಾಸ್ಟ್ ಟೈಮ್ ರಾಜಸ್ಥಾನದಲ್ಲಿ ಒಂದು ಸೀಟ್ ಕಳ್ಕೊಂಡಿದ್ರು. ಆ್ಯಕ್ಚುಲಿ ಅದು ಕಾಂಗ್ರೆಸ್ ಅವ್ರಿಗೆ ಕಳ್ಕೊಳ್ಳೋದಲ್ಲ, ಅಲ್ಲಿ RLP ಅಂತ ಪಾರ್ಟಿಯಲ್ಲಿ ಹನುಮಾನ್ ಬೆಮಿಲಾಲ್ ಅಂತ ಹೇಳುವನು, ಬೆನಿವಾಲ್ ಅಂತ ಹೇಳುವನೊಬ್ಬ ಗೆದ್ದದ್ದು. ಈ ಸಲ ಅವನು ಕಾಂಗ್ರೆಸ್ ಒಟ್ಟಿಗೆ ಅಲಯನ್ಸ್ ಮಾಡಿ ಕಾಂಗ್ರೆಸ್ ಸೀಟಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಸೊ ಅದು 26 ಇದರಲ್ಲಿ. ಮತ್ತು ಗುಜರಾತಲ್ಲಿ ನೋಡಿ 26 ಯಾವುದಾದ್ರೂ ಒಂದು ನಿಮಗೆ ಬೆಟ್ ಮಾಡುವಂಥ ಯಾವುದಾದ್ರು ಕ್ಷೇತ್ರ 26ರಲ್ಲಿ 26 ಗೆಲ್ತಾ ಅಂತ ಹೇಳಿದ್ರೆ ಅದು ಗುಜರಾತ್ ಮಾತ್ರ. ಮತ್ತು ಎಲ್ಲದಕ್ಕೆ ಹೇಳಲಿಕ್ಕಿಲ್ಲ. ಈಗ 4-5 ಹಿಮಾಚಲ ಪ್ರದೇಶ, ಉತ್ತರಾಂಚಲ ಇದೆಲ್ಲ ಗೆಲ್ಬೋದು. ಇಲ್ಲಿ ಚಿಂದ್ವಾರವನ್ನು ಎಗೈನ್ ಕಳ್ಕೊಳ್ಬೋದು. ಯಾಕಂದರೆ ಒಂದೇ ಒಂದು ಸಲ ಅವರು ಸೋತದ್ದು ಸುಮಾರು 10 ಎಲೆಕ್ಷನ್ಲಿ. ಯಾರು ನಕುಲ್ನಾಥ್ ಫಾದರ್, ನಕುಲ್ನಾಥ್ ಲಾಸ್ಟ್ ಟೈಮ್ ಮಾತ್ರ ಮೊದಲು ಕಮಲ್ನಾಥ್. ಸೊ ಇಲ್ಲಿ ಮಾತ್ರ ಗುಜರಾತ್ ವಿಶೇಷ ಏನು ಗೊತ್ತಾ, ಅದು ಒಂದು 30 ಸೆಕೆಂಡ್ಸಲ್ಲಿ ಹೇಳಿಬಿಡ್ತೇನೆ. ಅಲ್ಲಿ 2 ಕ್ಷೇತ್ರ ಉಂಟು, ಒಂದು ವಲ್ಸಾದ್ ಮತ್ತು ನವಸಾರಿ. 2 ಕ್ಷೇತ್ರದ ಒಂದು ಸ್ಪೆಷಾಲಿಟಿ ಏನು ಗೊತ್ತಾ ಇವರೇ, ಅದು ಎಲ್ಲಿ ಬರ್ತಂದರೆ ಬಾಂಬೆ ದಾಟಿದ ಫಸ್ಟ್ ಸಿಗೋದು ವಲ್ಸಾದ್, ನೆಕ್ಸ್ಟ್ ಸಿಗೋದು ನವಸಾರಿ ಅಂತ. ಆ ವಲ್ಸಾದ್ ಕ್ಷೇತ್ರದಲ್ಲಿ ಸಿನ್ಸ್ ಫ್ರಮ್ 1952 ಅಲ್ಲಿ ವಲ್ಸಾದ್ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಗೆಲ್ತಾನ ಅದೇ ಅಭ್ಯರ್ಥಿದ್ದು ಪ್ರೈಮ್ ಮಿನಿಸ್ಟರ್ ಆಗ್ತಾನಂತೆ ಪ್ರತಿ ಸಲ. ಇವನು ಜನತಾ ಗೌರ್ಮೆಂಟ್ ಬರುವಾಗಲಿ, BJP ಬರುವಾಗಲಿ, ಕಾಂಗ್ರೆಸ್ ಬರುವಾಗಲಿ ಯಾರು ವಲ್ಸಾದಲ್ಲಿ ಗೆಲ್ತಾನೋ ಅವನೇ ಗೆದ್ದದು. ಅದ್ರ ಹತ್ತಿರ ಕಾನ್ಸ್ಟಿಟ್ಯೂನ್ಸಿ ನವಸಾರಿ. ಅದರದ್ದೇನು ಗೊತ್ತಾ ಒಂದು ವಿಶೇಷ ಅಂದರೆ, ಸೋಫಾರ್ ಇಂಡಿಯಾದಲ್ಲಿ ಹೈಯೆಸ್ಟ್ ಮಾರ್ಜಿನಲ್ಲಿ ವಿನ್ ಆದ ಅಂದರೆ ನವಸಾರಿ. ಲಾಸ್ಟ್ 2019ನಲ್ಲಿ 6.5 lakh ವಿನ್ನಲ್ಲಿ ಓಟಲ್ಲಿ ವಿನ್ ಆಗಿದ್ದಾರೆ ನವಸಾರಿ ಕ್ಷೇತ್ರದಲ್ಲಿ. 6.5 CR ಪಾಟೀಲ್ CR ಅದು ನವಸಾರಿ ಅಂತ ಕ್ಷೇತ್ರ. 6 ಲಕ್ಷ ಮತಗಳ ಅಂತರ, 6 ಲಕ್ಷ. ಅದೇ 2 ಕ್ಷೇತ್ರ ಹಸ್ತದ ಆ್ಯಕ್ಚುಲಿ. ಅದು ಮೊದಲು ವಲ್ಸಾಡ್ ಡಿಸ್ಟಿಕ್ ಅಂತ ಇತ್ತು. ಲೇಟೆಸ್ಟ್ ಬೈಫರ್ಕೇಟ್ ಉಡುಪಿ ದಕ್ಷಿಣ ಕನ್ನಡ ಆದಾಗ ಉಂಟಲ್ಲ, ಅದು ವಲ್ಸಾದ್ ಮತ್ತು ನವಸಾರಿ ಅಂತ ಇತ್ತು. ಹತ್ರ ನೀವು ಮುಂಬೈ ದಾಟಿದ ಕೂಡಲೇ ಗುಜರಾತ್ ಎಂಟ್ರಿ ಆಗುವಾಗ ಫಸ್ಟ್ ಸಿಗುವ ಡಿಸ್ಟ್ರಿಕ್ಟ್ ವಲ್ಸಾದ್, ನೆಕ್ಸ್ಟ್ ನವಸಾರಿ ಅಂತ ಇದ್ದಾರೆ. ಆ ಬೆಳ್ಳಕಡೆ ಆಲ್ಮೋಸ್ಟ್ 6.5 ಲಕ್ಷ ಓಟಲ್ಲಿ CR ಪಾಟೀಲ್ ಅಂತ ಗೆದ್ದು. ಆ ರೆಕಾರ್ಡನ್ನು ಈ ಸಲ ಅದನ್ನು ಯಾರು ಇನ್ನೂ ಬೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣುತ್ತೆ. ಬಟ್ ಈ ಸಲ ಬದಲಾದ ಸನ್ನಿವೇಶ ಇನ್ನೂ ಜಾಸ್ತಿ ಆಗ್ಬೋದು. ಅದು ಆ್ಯಕ್ಚುಲಿ ಡೈಮಂಡ್ ಏರಿಯಲ್ಲಿ ಸೂರತ್ಗೆ ತಾಗ್ಕೊಂಡು ಉಂಟದು ಆ್ಯಕ್ಚುಲಿ ಅಂತ. ಅದೇ ವಿಶೇಷತೆ ಗುಜರಾತಲ್ಲಿ ಇರುವಂಥದ್ದು. ಸೊ ಇನ್ನು ನೀವು ಹೇಳಿದಾಗೆ ಅದರಲ್ಲಿ ಬೇರೆ ಈ ರಾಜ್ಯಗಳಲ್ಲಿ ಗುಜರಾತಲ್ಲಿ 26-20 ಬರೋ ಶಂಶನಿಲ್ಲ. ಎಲ್ಲಾದರೂ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಒಂದೊಂದು ಸೀಟನ್ನೆಲ್ಲ ಕಳ್ಕೊಳ್ಬೋದು ಅಷ್ಟೇ. ನಮಗೆ ಗೊತ್ತು ಯಾವ ರಾಜ್ಯಗಳನ್ನು ಎಷ್ಟೇ ವಿವರವಾಗಿ ಚರ್ಚೆ ಮಾಡಿದ್ರು ನಿಮಗಿರೋ ಕುತೂಹಲ ಕರ್ನಾಟಕದಲ್ಲಿ ಏನಾಗುತ್ತೆ ಅಂತ. ಟೈಮ್ಸ್ ನೌ ಸರ್ವೆ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಏಕಾಂಗಿಯಾಗಿ ಎಷ್ಟು ಗೆಲ್ಲುತ್ತೆ, JDS ಏಕಾಂಗಿಯಾಗಿ ಎಷ್ಟು ಗೆಲ್ಲುತ್ತೆ ಮತ್ತು ಕಾಂಗ್ರೆಸ್ ಏಕಾಂಗಿಯಾಗಿ ಎಷ್ಟು ಗೆಲ್ಲುತ್ತೆ, NDA ಎಷ್ಟು, ಕಾಂಗ್ರೆಸ್ ಎಷ್ಟು?
ರಾಜ್ಯದ 28 ಕ್ಷೇತ್ರಗಳ ಪೈಕಿ ಕರ್ನಾಟಕದಲ್ಲಿ ಅಧಿಕಾರ ಇರುವ ಕಾಂಗ್ರೆಸ್ ಎಷ್ಟು ಗೆದ್ಕೊಳ್ಳುತ್ತೆ? ರಾಜ್ಯದಾದ್ಯಂತ ಕುತೂಹಲವಿರುವ ಬಿಜೆಪಿ ಜೆಡಿಎಸ್ ಮೈತ್ರಿ ಎಷ್ಟು ಗೆದ್ಕೊಳ್ಳುತ್ತೆ? ಬನ್ನಿ ನೇರವಾಗಿ ಸಂಖ್ಯೆಗಳಿಗೆ ಹೋಗೋಣ. ಏನ್ ಹೇಳ್ತಾ ಇದೆ ಟೈಮ್ಸ್ ನೌ ಸಮೀಕ್ಷೆ? ಇವರ ಪ್ರಕಾರ ಬಿಜೆಪಿ 21ರಿಂದ 23, ಕಾಂಗ್ರೆಸ್ 4ರಿಂದ 6, ಜೆಡಿಎಸ್ 1 ಅಥವಾ 2. 21ರಿಂದ 23 ಬಿಜೆಪಿ, 4ರಿಂದ 6 ಕಾಂಗ್ರೆಸ್, 1 ಅಥವಾ 2 ಜೆಡಿಎಸ್. ಕಳೆದ ಸಲ ಬಿಜೆಪಿ ಏಕಾಂಗಿಯಾಗಿ 25 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ಈ ಸಲ 21ರಿಂದ 23. ಮೂರರಿಂದ 4 ಕ್ಷೇತ್ರಗಳನ್ನು ಬಿಜೆಪಿ ಕಳ್ಕೊಳ್ಳುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. 3-4 ಕ್ಷೇತ್ರಗಳನ್ನು ಬಿಜೆಪಿ ಕಳೆದುಕೊಳ್ಳುತ್ತೆ. ಕಳೆದ ಚುನಾವಣೆಗೆ ಹೋಲಿಸಿದರೆ ಬಲ ಹೆಚ್ಚಾಗೋದು ಕಾಂಗ್ರೆಸ್ಸಿನದು. ಕಳೆದ ಸಲ ಕೇವಲ 1 ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರವನ್ನು ಮಾತ್ರ ಕಾಂಗ್ರೆಸ್ ಗೆದ್ದುಕೊಂಡಿತ್ತು. ಈ ಸಲ 4ರಿಂದ 6 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಜೆಡಿಎಸ್ ಕಳೆದ ಸಲ 1 ಕ್ಷೇತ್ರ ಹಾಸನ, ಈ ಸಲ 1 ಅಥವಾ 2 ಅಂತ ಹೇಳಲಾಗ್ತಾ ಇದೆ. ಕಳೆದ ಸಲ ಪಕ್ಷೇತರ ಮಂಡ್ಯ ಸುಮಲತಾ ಗೆದ್ದಿದ್ರು, ಈ ಸಲ ಪಕ್ಷೇತರರು ಯಾರು ಗೆಲ್ಲದಿಲ್ಲ. ಟೈಮ್ಸ್ ನೌ ಸಮೀಕ್ಷೆ ಕರ್ನಾಟಕದ ಭವಿಷ್ಯವನ್ನ ಈ ರೀತಿಯಾಗಿ ನುಡಿತಾ ಇದೆ. ಎಲ್ಲಾ ರಾಜ್ಯಗಳಿಗೂ ಒಟ್ಟಾರೆ ದೇಶಕ್ಕೂ ವೋಟ್ ಶೇರ್ ಕೊಟ್ಟಿದ್ರು, ನಾವು ಕರ್ನಾಟಕದ ಒಂದೇ ತೋರಿಸ್ತಾ ಇದ್ದೀವಿ ನಿಮಗೆ. ವೋಟ್ ಶೇರ್ ಏನಾಗುತ್ತೆ? ಬಿಜೆಪಿ ಇಸ್ ಗೋಯಿಂಗ್ ಟು ಬಿ -5.75. ಕಳೆದ ಸಲ 51.75% ವೋಟ್ ಶೇರ್ ಅನ್ನ ಬಿಜೆಪಿ ತೆಗೆದುಕೊಂಡಿತ್ತು. 51.75%. ಈ ಸಲ ಹತ್ತತ್ರ 6% ಬಿಜೆಪಿಯ ವೋಟ್ ಶೇರ್ ಕಡಿಮೆಯಾಗುತ್ತೆ. 46% ಬಿಜೆಪಿಯ ವೋಟ್ ಶೇರ್ ಬಂದು ನಿಲ್ಲುತ್ತೆ. ಕಾಂಗ್ರೆಸ್ ಕಳೆದ ಸಲ 32.11% ವೋಟ್ ಶೇರ್ ತೆಗೆದುಕೊಂಡಿತ್ತು. ಈ ಸಲ ಅತಿ ದೊಡ್ಡ ಲಾಭವನ್ನು ಕಾಂಗ್ರೆಸ್ ಪಡೆಯುತ್ತೆ. ಹತ್ತತ್ರ 10% ಕಾಂಗ್ರೆಸ್ನ ವೋಟ್ ಶೇರ್ ಜಾಸ್ತಿ ಆಗುತ್ತೆ. 42%ಗೆ ಬಂದು ನಿಲ್ಲುತ್ತೆ ಕಾಂಗ್ರೆಸ್ನ ವೋಟ್ ಶೇರ್ ಅಂತ ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇದೆ. ಜೆಡಿಎಸ್ನ ವೋಟ್ ಶೇರ್ ಕೂಡ 3.74% ಕಡಿಮೆ ಆಗುತ್ತೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 9.74% ಜೆಡಿಎಸ್ನ ವೋಟ್ ಶೇರ್ ಇತ್ತು. ಈ ಸಲ 6%ಗೆ ಬರುತ್ತೆ. ಇದಕ್ಕೆ ಮೈತ್ರಿ ಕಾರಣ. ಬೇಸಿಕಲಿ ಅರ್ಥ ಮಾಡ್ಕೋಬೇಕು ನೀವು. ವೋಟ್ ಶೇರ್ ಕಡಿಮೆ ಆಗೋದು, ಜೆಡಿಎಸ್ನ ವೋಟ್ ಶೇರ್ ಕಡಿಮೆ ಆಗೋದು. ಈ ಸಲ ಅವ್ರು ಬರೀ 3 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಳೆದ ಸಲ ಮೈತ್ರಿ ಇತ್ತು, ಐ ಥಿಂಕ್ 9 ಕ್ಷೇತ್ರಗಳಲ್ಲೇನೋ ಸ್ಪರ್ಧೆ ಮಾಡಿತ್ತು. ಜೆಡಿಎಸ್ ಕಳೆದ ಸಲ 9 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿತ್ತು. ಸಹಜವಾಗಿ ವೋಟ್ ಶೇರ್ ಜಾಸ್ತಿ ಆಗಿರುತ್ತೆ. ಈ ಸಲ ಬರದೇ ವೋಟ್ ಅವ್ರಿಗೆ 3 ಕ್ಷೇತ್ರದಲ್ಲಿ ಅಂದಾಗ ವೋಟ್ ಶೇರ್ ಕಡಿಮೆ ಆಗತ್ತೆ. ಇದು ವೋಟ್ ಶೇರ್ ವಿಷಯದಲ್ಲಿ ಟೈಮ್ಸ್ ನಾವು ಕರ್ನಾಟಕದ ಬಗ್ಗೆ ನುಡಿತಾ ಇರುವ ಭವಿಷ್ಯ. ಚರ್ಚೆಗೆ ಹೋಗ್ತಾ ಇದ್ದೀನಿ. ಪ್ರಶಾಂತ್ ನಾತು ನಮ್ಮ ಜೊತೆಗಿದ್ದಾರೆ. ಎಸ್ ಪ್ರಶಾಂತ್. ಅದಿತ್ತು ನನಗನ್ಸುತ್ತೆ ವೋಟ್ ಶೇರ್ ನಿಶ್ಚಿತವಾಗಿ ಅದು ಕನ್ಫ್ಯೂಸ್ ಆಗೋದು ನೋಡಿದರೆ. ಯಾಕಂದರೆ ಬಿ ಜೆ ಪಿ 3 ಕ್ಷೇತ್ರಗಳಲ್ಲಿ ನಿಲ್ತಾ ಇಲ್ಲ. ಸೊ 5% ವೋಟ್ಸನ್ನು ಕಳೆದ ಬಾರಿ ಬಿ ಜೆ ಪಿ 28ರಲ್ಲೂ ನಿಂತಿತ್ತು. ಹೀಗಾಗಿ 51% 27 ಮಂಡ್ಯ ನಿಂತಿರಲಿಲ್ಲ. ಹಾಂ, ಸುಮಲತಾ ಅವರು ನಿಂತಿರಲಿಲ್ಲ. 27 ಕ್ಷೇತ್ರಗಳಲ್ಲಿ ಬಿ ಜೆ ಪಿ ನಿಂತಿದ್ದರಿಂದ ಅಲ್ಲಿ ಹೆಚ್ಚು ಕಡಿಮೆ
51% ವೋಟ್ಸನ್ನು ಬಿ ಜೆ ಪಿ ತೆಗೆದುಕೊಂಡಿತ್ತು. ಎಸ್. ಮಂಡ್ಯಕ್ಕೆ ಬೆಂಬಲ ಕೊಟ್ಟಿದ್ದರಿಂದ ಸುಮಲತಾರನ್ನು ಬಿ ಜೆ ಪಿ ಬೆಂಬಲಿತ ಅಂತ ಕರೆಯೋಣ. ಕಾಂಗ್ರೆಸ್ ಕಳೆದ ಬಾರಿ 19 ಕ್ಷೇತ್ರಗಳಲ್ಲಿ ನಿಂತ್ಕೊಂಡಿತ್ತು, ಹಂಗಾಗಿ ಕಾಂಗ್ರೆಸ್ನ ವೋಟ್ ಶೇರ್ ಜಾಸ್ತಿ ಇತ್ತು. ಈ ಬಾರಿ 42% ತೋರಿಸ್ತಾ ಇದೆ. ನನಗನ್ಸುತ್ತೆ ನೋಡಿ, ಯಾವ ಪಾರ್ಟಿ ಯಾವ ಕ್ಷೇತ್ರದಲ್ಲಿ 50% ದಾಟತ್ತೋ ಆ ಪಾರ್ಟಿ ಮಾತ್ರ ಗೆಲುವನ್ನು ಸಾಧಿಸುತ್ತೆ. ನೇರ ಹಣಾಹಣಿ. ಹೀಗಾಗಿ ಈಗ ನೀವು 46% ವೋಟ್ 3 ಕ್ಷೇತ್ರದಲ್ಲಿ ಮೈನಸ್ ಮಾಡಿದ್ರು, ಉಳಿದ ಕ್ಷೇತ್ರಗಳಲ್ಲಿ ಯು ನೀಡ್ ಟು ಬಿ 50 ಆ್ಯಂಡ್ ಅಬೌವ್. ಎಸ್. ಒಂದು ನನಗೆ ಈ ವೋಟ್ ಶೇರನ್ನು ನೋಡಿದಾಗ ಅನಿಸ್ತಾ ಇರ್ತಕ್ಕಂಥದ್ದು ಅಜಿತ್, ಲಾಸ್ಟ್ ಟೈಮ್ ಏನು ದೊಡ್ಡ ಮಾರ್ಜಿನ್ನ ಕ್ಷೇತ್ರಗಳನ್ನ ನಾವು ಭಾಳಷ್ಟು ನೋಡ್ತಾ ಇದ್ವಿ. ಅನಂತಕುಮಾರ್ ಹೆಗಡೆ 3.5 ಲಕ್ಷ, ತೇಜಸ್ವಿ ಸೂರ್ಯ 3.5 ಲಕ್ಷ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ 2 ಲಕ್ಷ 1.5 ಲಕ್ಷದಿಂದ ಮೇಲೆ ಇದ್ದರೆ ಎಲ್ಲ. ಈ ಬಾರಿ ಆ ಲೀಡ್ ಗೆಲ್ಲೋದಾದರೆ 70-80ಕ್ಕೆ ಬಂದು ನಿಲ್ಲುವ ಸಾಧ್ಯತೆಗಳು ಜಾಸ್ತಿ ಅಂತ ಅನಿಸುತ್ತೆ. ಕಾಂಗ್ರೆಸ್ ಕೂಡ ಯಾವ್ಯಾವ ಕ್ಷೇತ್ರಗಳಲ್ಲಿ ಗೆಲ್ಲುತ್ತೋ ಅದು ಹ್ಯೂಜ್ ಮಾರ್ಜಿನ್ ನೊಡನೆ ಗೆಲ್ಲುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಯಾವುದೇ ಕ್ಷೇತ್ರದಲ್ಲಿ ಇದ್ರ ನೋಡಿ ಏನಿದೆ, ಬೆಳಗಾವಿ, ಚಿಕ್ಕೋಡಿ, ದಾವಣಗೆರೆ, ಚಿತ್ರದುರ್ಗ, ಕಲಬುರಗಿ, ಕೋಲಾರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಹಾಸನ, ಈ ಕ್ಷೇತ್ರಗಳಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ, ಟೈಟ್ ಫೈಟ್ ಇದೆ. ಎಸ್. ಉಳಿದ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಎಷ್ಟನ್ನು ಉಳಿಸ್ಕೊಳ್ಳುತ್ತೆ ಅಂತಕ್ಕಂಥದ್ದು ಮುಖ್ಯ. ಬಟ್ ಒಂದು ವೇಳೆ ಕಾಂಗ್ರೆಸ್ ಇಫ್ ಇಟ್ ಟಚಸ್ 10, ಈ ಸರ್ವೆಗಳದನ್ನು ಹೇಳ್ತಾ ಇಲ್ಲ, ಆದರೆ ಬಿ ಜೆ ಪಿಯ ಟಿಕೆಟ್ ಹಂಚಿಕೆಯ ನಂತರ ಒಂದು ಚರ್ಚೆ ಕರ್ನಾಟಕದಲ್ಲಿ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಮತ್ತು ರಾಜಕಾರಣಿಗಳ ಮಧ್ಯೆ ಇರತಕ್ಕಂಥದ್ದು, ಕಾಂಗ್ರೆಸ್ ನಿಧಾನವಾಗಿ ಹತ್ತಿರ ಹೋಗ್ತಕ್ಕಂಥ ಸಾಧ್ಯತೆಗಳಿವೆ ಅನ್ನೋದು. ಇಷ್ಟು ಬೇಗನೆ ಹೇಳೋಕ್ಕಾಗಲ್ಲ. ಕೊನೆಯ 1 ವಾರ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಬಂದ ನಂತರ ಏನಾಗುತ್ತೆ, ಜಾತೀಯ ಸಮೀಕರಣಗಳು ಏನಾಗ್ತವೆ ಮತ್ತು ಲಿಂಗಾಯತ ಕ್ರೋಢೀಕರಣ 19ರ ರೀತಿಯಲ್ಲಿ 24ಕ್ಕೆ ಮರುಕಳಿಸುತ್ತಾ, ಈ ಅಂಶಗಳು ಮುಖ್ಯ. ಸರ್ಪ್ರೈಸಿಂಗ್ಲಿ ಅಜಿತ್, ಹಳೆ ಮೈಸೂರು ಮೇ ಗೋ ಫಾರ್ ಅ ಸ್ವೀಪ್ ಆಫ್ BJP JDS, ಆದರೆ ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿ BJP ಮೇ ಲೂಸ್ ಸೀಟ್ಸ್ ಆಲ್ಸೋ. ಇದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್. ನಡೆದ್ರೂ ಆಶ್ಚರ್ಯ ಇಲ್ಲ ಅಂತ ನನಗನ್ಸುತ್ತೆ. ಎಸ್. ಶಂಕರ್ ಶೆಟ್ರೆ, ಈಗ ನೀವು ವೋಟ್ ಶೇರ್ ಆ್ಯಕ್ಚುಲಿ ನೀವು ಇದಕ್ಕೆ ಸರ್ವೆ ಮಾಡಿದ್ರಲ್ಲಿ ಬಹುಶಃ ಇತರರಿಗೆ ಕೊಟ್ಟ ವೋಟ್ ಶೇರ್ ಜಾಸ್ತಿ ಕಾಣ್ತದೆ. ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಯಾರೂ ಅಲ್ಲಿ ಒಂದು ವೋಟ್ ತೆಗೆದುಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ. 6% ವೋಟಲ್ಲಿ ಪಾರ್ಲಿಮೆಂಟಲ್ಲಿ, ಅದನ್ನು ನಾವು 2% ಕಾಂಗ್ರೆಸ್ ಮತ್ತು BJP ಹಂಚಿಬಿಡ್ದು ಕಾಣ್ತದೆ. 2 ಮಾತ್ರ 2% ಮಾತ್ರ ಈ ಥರದಲ್ಲಿ ಇಟ್ಕೊಳ್ಬೋದು. ಸೊ ಹಾಗಾದರೆ ಮಾತ್ರ ಇದು ನಿಯರ್ಲಿ ಪ್ರಶಾಂತ್ ಅವರು ಹೇಳಿದಾಗೆ 50%ಗೆ ಅಪ್ರೋಚ್ ಆಗ್ತದೆ. ಅರ್ಥ ಆಯ್ತಲ್ಲ? ಸೊ ಈಗ ಅವರೇ ತೆಗುವಾಗ ವೋಟ್ ಶೇರ್ ಕೆಲವುದ್ರಲ್ಲಿ 55 ಬರ್ಬೋದು, ಕೆಲವುದ್ರಲ್ಲಿ 45 ಬರ್ಬೋದು ಕಾನ್ಸೆನ್ಸ್. ಬಟ್ ಅವರೇಜ್ ಅಂತೂ 50% ಬರಲೇಬೇಕು. ಎರಡು ಪಕ್ಷದಲ್ಲಿ ಒಂದು ಪಕ್ಷ ಅಂತೂ 50% ಕ್ರಾಸ್ ಆಗಲೇಬೇಕು. ಸೊ ನೀವು ಹೇಳಿದಾಗೆ ಬಿಕಾಸ್ ಈ ಸಲ ಏನು ಕಾಣ್ತಾ ಅಂದರೆ JDS BJP ಅಲಯನ್ಸಿಂದ ವೋಟ್ ಶಿಫ್ಟ್ ಆಗುವ ಎಲ್ಲ ಲಕ್ಷಣಗಳು ಸದ್ಯಕ್ಕೆ ಕಾಣ್ತಾ ಇವೆ. ಲಾಸ್ಟ್ ಎಲೆಕ್ಷನಲ್ಲಿ ನಿಮಗೆ ಕಾಂಗ್ರೆಸ್ಸಿಂದ ಮತ್ತು JDS ಅಲಯನ್ಸಲ್ಲಿ ವೋಟ್ ಶಿಫ್ಟ್ ಆಗಿರಲಿಲ್ಲ. ಸೊ ಕಾರ್ಯಕರ್ತರು ಒಟ್ಟಾಗಿಲ್ಲ, ವೋಟರ್ಸ್ ಒಟ್ಟಾಗಿರಲಿಲ್ಲ. ಬಟ್ ಈ ಸಲ ಎಲ್ಲ ಲಕ್ಷಣ, ಹಾಗಾಗಿ ಪ್ರಶಾಂತ್ ಒಳಗೆ ಹಳೆ ಮೈಸೂರಲ್ಲಿ ಸ್ವೀಪ್ ಆಗಲಿಲ್ಲ ಅಂದರೆ 1-2 ಕ್ಷೇತ್ರ ಎಲ್ಲದಗಳು 9-10 ಕ್ಷೇತ್ರಗಳಿರುವ ತನಕ, ಇಲ್ಲಿ ತುಮಕೂರು ತನಕ ಒಂದು 10 ಕ್ಷೇತ್ರ ಇದ್ದರೆ ಅದರಲ್ಲಿ 1-2 ಕ್ಷೇತ್ರಗಳಲ್ಲಿ ಎಲ್ಲಾದರೂ ಕಾಂಗ್ರೆಸ್ ಗೆಲ್ಬೋದು. ಯಾಕಂದರೆ ಪರ್ಟಿಕ್ಯುಲರ್ ನಿಮ್ಮ ಚಾಮರಾಜನಗರ, ನನ್ನ ಲೆಕ್ಕದಲ್ಲಿ ಚಾಮರಾಜನಗರ ಸ್ಟಿಲ್ ಇಟ್ ಇಸ್ ಅನ್ ಅಡ್ವಾಂಟೇಜ್ ಟು BJP, ಇದು ಕಾಂಗ್ರೆಸ್ ಕಾಣ್ತಾ. ಅದೇ ರೀತಿ ಕೋಲಾರನ, ಚಿಕ್ಕಬಳ್ಳಾಪುರ, ಮೈಸೂರ ಅಥವಾ ತುಮಕೂರು ಕೂಡ ಹಳೆ ಮೈಸೂರಿಗೆ ಬರ್ತದೆ ಈ ಕ್ಷೇತ್ರಗಳಲ್ಲಿ. ಸೊ ಬರ್ಬೋದು ಇವರಿಗೆ. ಮತ್ತು ನಿಮಗೆ ಎಲ್ಲಾದರೂ ಒಳ್ಳೆ ಫೈಟ್ ಇರೋದು ಕಾಣುವಿರುತ್ತೆ ಅಂತೇಳಿ ಇವನ್ ಕಿತ್ತೂರು ಕರ್ನಾಟಕದಲ್ಲಿ ಎಕ್ಸೌಟ್ ಬೆಳಗಾಂ ಚಿಕ್ಕೋಡಿ ಬಿಟ್ಟರೆ ನಿಮಗೆ ಅಲ್ಲಿ ಅಡ್ವಾಂಟೇಜ್ ಟು BJP ಉಂಟು. ಯಾಕೆ ಬೆಳಗಾಂ ಮತ್ತು ಚಿಕ್ಕೋಡಿಯಲ್ಲಿ ಮಾತ್ರ ಫೈಟ್ ಕಾಣ್ತಾ ಉಂಟು. ವೈರಸ್ ನೀವು ಅದೇ ಕಲ್ಯಾಣ ಕರ್ನಾಟಕ ಬನ್ನಿ, ಬೀದರ್, ಗುಲ್ಬರ್ಗ, ರಾಯಚೂರು ಮತ್ತು ಕೊಪ್ಪಳ ಮತ್ತು ಬಳ್ಳಾರಿ 5 ಕ್ಷೇತ್ರಗಳಲ್ಲಿ ಅಲ್ಲಿ 3-2 ಆಗ್ಬೋದು. 3 ಅದು ಕಾಂಗ್ರೆಸ್ ಪರನೂ ಆಗ್ಬೋದು ಅಲ್ಲಿ 3-2. ಸೊ ಹಾಗಾಗಿ ಎಲ್ಲಿಯಾದರೂ ಅವರು ಅಪ್ಪರ್ ಹ್ಯಾಂಡ್ ಕಾಣಿಸಿದ್ರೆ ಅದು ಕಲ್ಯಾಣ ಕರ್ನಾಟಕದಲ್ಲಿ ಕಾಣ್ತಾರೆ. ಮಧ್ಯ ಕರ್ನಾಟಕದಲ್ಲಿ ನಿಮಗಲ್ಲಿ ಹೈವೇಲಿ ಹೋಗುವಾಗ ನ್ಯಾಷನಲ್ ಹೈವೇ NH4 ಅಂತ ಹೇಳ್ತೇವಲ್ಲ, ಇಲ್ಲಿ ಹೋಗುವ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಈ 3 ಕ್ಷೇತ್ರಗಳಲ್ಲಿ ಕೂಡ ನೆಕ್ ಟು ನೆಕ್ ಫೈಟ್ ಇದೆ. ಹಾಗಾಗಿ 5 ಸ್ವಲ್ಪ ಕಮ್ಮಿ ಅಂತ ಕಾಣ್ತದೆ. ಒಂದು half a dozen ಫಿಗರ್ ರೀಚ್ ಆಗೋದ್ರಲ್ಲಿ ಏನು ತೊಂದರೆ ಇಲ್ಲ ಅಂತ ಕಾಣ್ತಾ ಉಂಟು. ಹತ್ತಿರ ಬರ್ತಾ ಇರುವಂಗೆ ಕಾಂಗ್ರೆಸ್ ಕಾಣಿಸ್ತಾ ಇದೆ ಅನ್ನುವ ಚರ್ಚೆಗಳಂತೂ ನಡೀತಾ ಇದ್ದಾವೆ. ಇಟ್ ಮೇ ರೀಚ್ ಇಟ್ ಅಂತ. ಪ್ರಶಾಂತ್, ಮತದಾನದವರೆಗೆ ಅದನ್ನು ಕಾಂಗ್ರೆಸ್ ಉಳಿಸ್ಕೊಳ್ಬೇಕು. ಕಾಂಗ್ರೆಸ್ ಉಳಿಸ್ಕೋಬೇಕು ಅದನ್ನ. ಅದರ ಜೊತೆಗೆ ಈಗ ಸೀಟು ಹಂಚಿಕೆಯಲ್ಲಿ BJP ಮಾಡ್ಕೊಂಡಂಥ ಅಧ್ವಾನಗಳಿದ್ವಲ್ಲ, ಆ ಅಧ್ವಾನಗಳನ್ನು ಮೋದಿ ವೇವ್ ಪ್ಯಾಚಪ್ ಮಾಡಬಹುದಾ ಅನ್ನೋದು ಪ್ರಶ್ನೆ. ಮತ್ತು ಅಷ್ಟೇ ಅಲ್ಲ, ಆಯ್ತಪ್ಪ ನಮ್ಮಲ್ಲಿ ನಮಗೆ ಒಪ್ಪಿಗೆ ಇಲ್ಲದ ಕ್ಯಾಂಡಿಡೇಟ್ಗೆ ಕೊಟ್ಟಿದ್ದಾರೆ, ಬಟ್ ಮೋದಿ ಮುಖ ನೋಡ್ಕೊಂಡು ಹಾಕ್ತೀವಿ ಅನ್ನುವ
Yes, ನೋಡಿ ಈಗ ಅಲ್ಲ ಅಜಿತ್ ಇದ್ರಲ್ಲಿ ಏನು ಗೊತ್ತಾ, ಮತ್ತೊಂದು ಇವರು ಗ್ಯಾರಂಟಿ ಸ್ವಲ್ಪ ಅಗ್ರೆಸಿವ್ ಆಗಿ ಕ್ಯಾನ್ವಸ್ ಮಾಡಬೇಕು, ಸೇಲ್ ಮಾಡಬೇಕು. ಯಾರು ಕಾಂಗ್ರೆಸ್ ಗ್ಯಾರಂಟಿ ಸೇಲ್ ಮಾಡಬೇಕು, ಅಗ್ರೆಸಿವ್ ಆಗಿ ಸೇಲ್ ಮಾಡಿದ್ರೆ ಮಾತ್ರ ಅವರಿಗೆ ಒಂದು 10 ಟಚ್ ಆಗ್ಬೋದು. ಅವ್ರ ಹತ್ರ ಏನಂದ್ರೆ ಮೋದಿ ವರ್ಸಸ್ ಗ್ಯಾರಂಟಿ ಆಗಿರೋದ್ರಿಂದ ಈ ಗ್ಯಾರಂಟಿಯನ್ನು ಎಷ್ಟು ಅಗ್ರೆಸಿವ್ ಆಗಿ ಈಗಲೂ ನೀವು ಹಳ್ಳಿಗಳಿಗೆ ಹೋದ್ರೆ ಗೊತ್ತಿರ್ಬೋದು, ನಿಮ್ಮವರೆಲ್ಲ ಫೀಲ್ಡಿಗೆ ಹೋಗ್ತಾರೆ, ರಿಪೋರ್ಟರ್ಸ್ ಹೋಗಿದ್ರೆ ನಾವು ಯಾಕೆ ವೋಟ್ ಮಾಡ್ತೇವೆ ಅಂದರೆ ಮೋದಿಗೆ ವೋಟ್ ಮಾಡ್ತೇನೆ ಅಂತ ಹೇಳೋದು ಒಂದು BJP ವೋಟರ್ಸ್ ಒಂದು 80% ಇದ್ದರೆ ಕಾಂಗ್ರೆಸ್ಸಿಗೆ ಸಹ 80% ನಾವು ಗ್ಯಾರಂಟಿಗೆ ವೋಟ್ ಮಾಡ್ತೇವೆ ಅಂತ ಹೇಳಿ. ಸೊ ಇಟ್ ಈಸ್ ಗ್ಯಾರಂಟಿ ವರ್ಸಸ್ ಮೋದಿ. ಅವರು ಮೋದಿಯನ್ನು ಎಷ್ಟು ಬೆಂಬಲಿಸ್ತಾ ಹೋಗ್ತಾ ಉಂಟು BJP, ಅದರ ಮೇಲೆ ಡಿಪೆಂಡ್ ಆಗಿ ಇರ್ತಾರ. ಹಾಗೆ ಇದನ್ನು ಇವರು ಗ್ಯಾರಂಟಿ ಮೇಲೆ ಡಿಪೆಂಡ್ ಆಗಿ ಹೋಗ್ಬೇಕು ಈ ಎಲೆಕ್ಷನಲ್ಲಿ. ನೋಡಿ ಈಗ ಪಂಚಮಸಾಲಿ ಫ್ಯಾಕ್ಟರ್, ಈಗ ಶಿವಾನಂದ್ ಪಾಟೀಲ್ರ ಮಗಳಿಗೆ ಟಿಕೆಟ್ ಕೊಡಲಾಗಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಟಿಕೆಟ್ ಕೊಡಲಾಗಿದೆ, ಜಾರಕಿಹೊಳಿ ಪುತ್ರಿಗೆ ಟಿಕೆಟ್ ಕೊಡಲಾಗಿದೆ. ಒಂದು ವೇಳೆ ಕುಟುಂಬಗಳು ಚುನಾವಣಾ ಪ್ರಬಂಧನದಲ್ಲಿ ಗಣನೀಯ ಪ್ರಮಾಣದ ವೋಟ್ಗಳನ್ನು ಸೆಳೆದ್ರೆ ಕಾಂಗ್ರೆಸ್ಸಿಗೆ ಲಾಭ ಆಗ್ಬೋದು. ಒಂದು ವೇಳೆ ಮೋದಿ ಫ್ಯಾಕ್ಟರ್ ವರ್ಕ್ ಆದರೆ, ಜಾತಿ ಗೌಣ ಆಗ್ತದೆ, ಮೋದಿ ಫ್ಯಾಕ್ಟರ್ ವರ್ಕ್ ಆದರೆ BJPಗೆ ಹೆಚ್ಚು ಲಾಭವಾಗ್ಬೋದಾಗಿದೆ. ಆದರೆ ನನಗನ್ಸುತ್ತೆ BJPಗೆ ಇರ್ತಕ್ಕಂಥ ಒಂದು ದೊಡ್ಡ ಅಡೆತಡೆ ಏನು ಅಂತಂದರೆ, ಈ ಬಾರಿ ಕಾಂಗ್ರೆಸ್ನ ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಅವರು ಕೊನೆಯ ಬೂತ್ನ ಕೊನೆಯ ಎಣಿಕೆಯವರೆಗೂ ಕೂಡ ನಿಮಗೆ ಫೈಟ್ ನಿಶ್ಚಿತವಾಗಿ ಕೊಡ್ತಾರೆ. ಈಗ ಖಂಡ್ರೆ ಪುತ್ರ ನಿಶ್ಚಿತವಾಗಿ ಒಂದು ಫೈಟ್ ಭಗವಂತ ಖೂಬಾರಿಗೆ ಕೊಡ್ತಾರೆ. ಮತ್ತು ಯಡಿಯೂರಪ್ಪ ನಂತರ ವಿಜಯೇಂದ್ರ ಲಿಂಗಾಯತ ಮತಗಳನ್ನು ಸಬ್ಕಾಸ್ಟ್ನಿಂದ, ಉಪಜಾತಿಗಳಿಂದ ಮೇಲೆ ಕ್ರೋಢೀಕರಣ ಮಾಡ್ತಾರ. ಅದು ದೊಡ್ಡ ಫ್ಯಾಕ್ಟರ್. ಒಂದು ವೇಳೆ ಆ ಕ್ರೋಢೀಕರಣಗೊಂಡ್ರೆ ಮಧ್ಯ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ಅಗೇನ್ BJP ಸ್ವೀಪ್ ಮಾಡ್ಬೋದು. ಕ್ರೋಢೀಕರಣ ಆಗದೇ ಇದ್ರೆ ಕಾಂಗ್ರೆಸ್, ಇಟ್ ಮೇ ಹೆಲ್ಪ್ ಕಾಂಗ್ರೆಸ್. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೋಡಿ, ಕಳೆದ ಬಾರಿ ರಾಮುಲುನೇ ಸ್ವತಃ ವಿಧಾನಸಭಾ ಚುನಾವಣೆಯನ್ನು ಸೋತಿದ್ರು. ನೀವು ರಾಯಚೂರು, ಯಾದಗಿರ್, ಕಲಬುರಗಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಲಾಭವನ್ನು ಪಡೆದಿತ್ತು. ಅದನ್ನು ರಿಪೀಟ್ ಮಾಡಲಿಕ್ಕೆ ಸಾಧ್ಯ ಆದರೆ, ಯಾಕೆಂದರೆ ನೋಡಿ ಎಲ್ಲ ಕ್ಷೇತ್ರಗಳಲ್ಲಿ ಬರೀ ಮೋದಿ ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅಂತಕ್ಕಂಥ ಸ್ಥಿತಿ ಇರಲ್ಲ. ಜಾತೀಯ ಸಮೀಕರಣಗಳು ಕೂಡ ವರ್ಕ್ ಆಗ್ತವೆ. ಅವು ಎಷ್ಟರ ಮಟ್ಟಿಗೆ ಆಗ್ತವೆ. ಈಗ ಪಂಚಮಸಾಲಿ ಭಾಳಷ್ಟು ಬಾರಿ ನಾವು ಹೈಪೋಥೆಟಿಕಲಿ ಅದನ್ನು ಫ್ಲೇರ್ ಅಪ್ ಮಾಡಿ ಮಾತಾಡ್ತೀವಿ. ಕೊನೆಗೆ ಲೋಕಸಭಾ ಚುನಾವಣೆಗೆ ಬಂದಾಗ ಬರೀ ಪಂಚಮಸಾಲಿ ಫ್ಯಾಕ್ಟರ್ ವರ್ಕ್ ಆಗಿರಲ್ಲ. ಈ ಬಾರಿ ಅದು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣದಿಂದ ವರ್ಕ್ ಆಗುತ್ತಾ, ಶಿವಾನಂದ್ ಪಾಟೀಲ್ ಕಾರಣದಿಂದ ವರ್ಕ್ ಆಗುತ್ತಾ, ಅಥವಾ ವರ್ಕ್ ಆಗಲ್ವೋ? ಈಶ್ವರಪ್ಪನವರ ಫ್ಯಾಕ್ಟರ್ ಕುರುಬ ಸಮುದಾಯದ ವೋಟ್ಗಳನ್ನು ಸ್ವಲ್ಪ ಮಟ್ಟಿಗೆ ಏನು BJPಗೆ ಬರ್ತಿತ್ತು, ಅದು ಬರದೇ ಹೋದರೆ ಏನಾಗುತ್ತೆ? ಈ ಎಲ್ಲ ಅಂಶಗಳು ಇವೆ ಅಂತ ಅನಿಸುತ್ತೆ ನನಗೆ. ಅಜಿತ್, ಕೊನೆದಾಗಿ ನೋಡಿ, ಮೋದಿ ಫ್ಯಾಕ್ಟರ್ ಒಂದು ವಾತಾವರಣವನ್ನು ನಿರ್ಮಿಸುತ್ತೆ. ವೋಟಿಂಗ್ ಮೊಬಿಲೈಸೇಷನ್ ಜಾತಿಯ ಕಾರಣದಿಂದ ಆಗ್ತವೆ. ಕರ್ನಾಟಕದಲ್ಲಿ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಅದರ ಜೊತೆಗೆ ಕೇಡರ್ಗಳು ಹೆಂಗೆ ವರ್ಕ್ ಮಾಡ್ತವೆ, ಆ ಮತದಾರನ ಹೆಂಗೆ ಅಪ್ರೋಚ್ ಮಾಡಿಸ್ತೀರಿ? ಅದು ಕೇಡರ್ಗಳನ್ನು ಎಲ್ಲಕ್ಕಿಂತ ಮುಖ್ಯ ಉಂಟಲ್ಲ, ಆ ವೋಟಿಂಗ್ ಡೇ ಉಂಟಲ್ಲ, ಅವರವರ ವೋಟರ್ಸ್ ಅನ್ನೋದು ಬೂತಿಗೆ ತಗೊಂಡು ವೋಟ್ ಮಾಡಿಸಿ ಉಂಟಲ್ಲ, ಅದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿರ್ತದೆ. ಈ ನ್ಯಾರೋ ಮಾರ್ಜಿನ್ಗಳಲ್ಲಿ ಸೋಲು ಗೆಲುವಿರ್ತಲ್ಲ, ಅವರವರ ವೋಟರ್ಸ್ ಅನ್ನು ಅದರಲ್ಲಿ ಕಾಂಗ್ರೆಸ್ಗಿಂತ BJP ಈ ಮಚ್ ಮೋರ್ ಅಗ್ರೆಸಿವ್ ಆಗಿರ್ತಾರೆ. ವೋಟರ್ಸ್ ಲಿಸ್ಟ್ ಅವ್ರು 3 ಗಂಟೆ ತನಕ ಯಾರ್ಯಾರು ವೋಟ್ ಮಾಡಿಲ್ಲ ಅವ್ರು ಫೋನ್ ಮಾಡಿ ಅಥವಾ ವೆಹಿಕಲ್ ಕಳಿಸಿ, ನಾನು ನೋಡಿದ್ದೇನೆ ಕರಾವಳಿಯಿಂದ ಬಂದವನಾಗಿ, ಅವ್ರನ್ನ ಲಿಸ್ಟ್ ಮಾಡ್ತಾರೆ. ಯಾರು ವೋಟ್ ಮಾಡಿದ್ರೆ ಯಾರು ಮಾಡಿಲ್ಲ ಮೆಸೇಜ್ ಆಗ್ತಾರೆ, ನೋಡಪ್ಪ ಇಂಥವ್ನು ವೋಟ್ ಮಾಡಿಲ್ಲ, ಅವ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಎಲ್ಲಿದ್ರು ಅವ್ರನ್ನ ಕರ್ಕೊಂಡು ಬರ್ತಾರೆ. ಅಷ್ಟು ವೋಟ್ ಮಾಡಿಸೋ ಕೆಪಾಸಿಟಿ BJP ಹತ್ರ, ಕಾಂಗ್ರೆಸ್ ಹತ್ರ ಆ ಕಲೆಯನ್ನು ಇನ್ನೂ ಅವರು ಕಲ್ತ್ಕೊಂಡಿಲ್ಲ ಇಲ್ಲಿ ಕರ್ನಾಟಕ. ಕರ್ನಾಟಕ ಆಯಿತು, ದಕ್ಷಿಣದ ಇತರ ರಾಜ್ಯಗಳ ವಿಷಯದಲ್ಲಿ ಟೈಮ್ಸ್ ನಾವು ನುಡಿತಾ ಇರುವ ಭವಿಷ್ಯ ಏನು? ಸ್ಟಾರ್ಟಿಂಗ್ ಫ್ರಮ್ ಕೇರಳ, 20 ಲೋಕಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ. BJP 0 ಅಥವಾ 1, ಕಾಂಗ್ರೆಸ್ 8 ರಿಂದ 10, ಕಮ್ಯುನಿಸ್ಟ್ ಪಕ್ಷ 6 ರಿಂದ 8, ಮುಸ್ಲಿಂ ಲೀಗ್ 1 ಅಥವಾ 2, ಇತರೆ 1 ಅಥವಾ 2. ಕೇರಳದ ವಿಷಯದಲ್ಲಿ ಟೈಮ್ಸ್ ನಾವು ನುಡಿತಾ ಇರುವಂತಹ ಭವಿಷ್ಯ. ಕರ್ನಾಟಕಕ್ಕೆ ತಾಗಿಕೊಂಡೇ ಇರುವ, ಕೇರಳಕ್ಕೂ ತಾಗಿಕೊಂಡೇ ಇರುವ ಮತ್ತೊಂದು ರಾಜ್ಯ, ದೊಡ್ಡ ರಾಜ್ಯ ತಮಿಳುನಾಡು. 39 ಲೋಕಸಭಾ ಕ್ಷೇತ್ರಗಳು ಬರ್ತವೆ. DMK 21 ರಿಂದ 22, ಕಾಂಗ್ರೆಸ್ 5 ರಿಂದ 7, AIADMK 1 ರಿಂದ 3. ಇಲ್ಲಿ BJPಗೆ 2 ರಿಂದ 6 ಭವಿಷ್ಯವನ್ನ ಟೈಮ್ಸ್ ನಾವು ಸಮೀಕ್ಷೆ ನುಡಿತಾ ಇದೆ. 2 ರಿಂದ 6, ಇತರೆ 4 ರಿಂದ 5. ತಮಿಳುನಾಡಿನ 39 ಕ್ಷೇತ್ರಗಳ ವಿಷಯದಲ್ಲಿ ಟೈಮ್ಸ್ ನಾವು ನೋಡಿತಾ ಇರುವ ಭವಿಷ್ಯ ಇದು. ಎಸ್ ಪ್ರಶಾಂತ್, ಕೇರಳ ಮತ್ತು ತಮಿಳುನಾಡು. ಅದೇ ನನಗನ್ಸುತ್ತೆ ನೋಡಿ, ಕೇರಳದಲ್ಲಿ LDF UDF ನಡುವೆ ಒಂದು ಸ್ಟ್ರೇಟ್ ಫೈಟ್ ಇರುತ್ತೆ. ಅಡ್ವಾಂಟೇಜ್ ಕಾಂಗ್ರೆಸ್ ಅಂತಕ್ಕಂಥದ್ದನ್ನು
ಈ ಬಾರಿ ಹೇಳಲಾಗ್ತದೆ. ಎಲ್ಲ ರಾಜ್ಯಗಳ ವೋಟ್ ಶೇರನ್ನು ನಾವು ಮಾತಾಡಲಿಲ್ಲ, ಬಟ್ ಕೇರಳದಲ್ಲಿ 6% BJP ವೋಟ್ ಶೇರ್ ಜಾಸ್ತಿ ಆಗ್ಬೋದು. ಇಟ್ ಮೇ ರೀಚ್ ಅಪ್ ಟು 19% ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಸೀಟಾಗಿ ಕನ್ವರ್ಟ್ ಆಗೋ ಸಾಧ್ಯತೆಗಳು ಕಡಿಮೆ. ತ್ರಿಶೂರ್, ತ್ರಿವೇಂದ್ರಂ, ತಿರುವನಂತಪುರಂ ಈ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಫೈಟ್ ಇದೆ. ವೋಟನ್ನು ಸೀಟನ್ನಾಗಿ BJP ಕನ್ವರ್ಟ್ ಮಾಡ್ತಕ್ಕಂಥದ್ದು ಕೇರಳದಲ್ಲಿ ಚಾಲೆಂಜ್ ಇರುತ್ತೆ. ತಮಿಳ್ನಾಡಿಗೆ ಬಂದರೆ ಅಜಿತ್ ನೋಡಿ, ಮೊದಲ ಬಾರಿ ಅಣ್ಣಾಮಲೈ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಮೂಮೆಂಟಮನ್ನು BJP ಕೊಡ್ತಾ ಇದ್ದಾರೆ. ಕೊಯಂಬತ್ತೂರು, ಕನ್ಯಾಕುಮಾರಿ, ರಾಮನಾಥ್ಪುರಂ ಈ ಕ್ಷೇತ್ರಗಳಲ್ಲಿ ಒಂದು ಪ್ರಬಲ ಪೈಪೋಟಿಯನ್ನು BJP ನೀಡ್ತಾ ಇದೆ. AIADMKಯ ಎಷ್ಟು ಮತಗಳನ್ನು BJP ಈ ಬಾರಿ ಸೆಳ್ಕೊಳ್ಳುತ್ತೆ? BJPಗೆ ಒಂದು ನಿರೀಕ್ಷೆ ಏನಿದೆ ಅಂತಂದರೆ, ನಾವು ಲೋಕಸಭಾ ಚುನಾವಣೆಯಲ್ಲಿ AIADMKಗಿಂತ ಜಾಸ್ತಿ ಮತಗಳನ್ನು ವೋಟ್ ಶೇರನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥದ್ದು. AIADMK 26ರ ಚುನಾವಣೆಯ ಕಾರಣದಿಂದ BJP ಜೊತೆ ಮೈತ್ರಿ ಮಾಡಿಕೊಂಡಿಲ್ಲ. ಆದರೆ 1 ಇಯರ್ ಕಮ್ಯುನಿಟಿಯ ಮತಗಳಿಗೋಸ್ಕರ PMK, TTV ದಿನಕರನ್ ಜೊತೆ BJP ಮೈತ್ರಿ ಮಾಡಿಕೊಂಡಿದೆ. ಅಣ್ಣಾಮಲೈ ಅವರ ಆ್ಯಂಟಿ DMKಯ ಒಂದು ದೊಡ್ಡ ಮಟ್ಟದ ಮಾತುಗಳಿಂದಾಗಿ BJPಗೆ ಒಂದು ಮೂಮೆಂಟಮ್ ಕೂಡ 19% ವೋಟ್ ಶೇರ್ ಬರ್ಬೋದು ಇಲ್ಲಿ BJPಗೆ ಅಂತ ಹೇಳ್ತಾ ಇದೆ. ಒಂದು ವೇಳೆ 19% BJPಗೆ ವೋಟ್ ಬಂದರೆ BJP ಕೇವಲ ಲೋಕಸಭಾ ಚುನಾವಣೆಯಲ್ಲ, 26ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಫೋರ್ಸ್ ಟು ಬಿ ಸೀನ್ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ಇಷ್ಟರವರೆಗೆ BJP ಬರೀ ಕನ್ಯಾಕುಮಾರಿ ಬಿಟ್ಟು ಕೆಲವೊಂದು ಸಲ ಒಂದು ಕೊಯಮತ್ತೂರು ಬಿಟ್ಟರೆ ಬೇರೆ ಕಡೆ BJP ತನ್ನ ವಿಸ್ತರಣೆಯನ್ನು ಮಾಡಿಕೊಂಡಿಲ್ಲ. ಅಣ್ಣಾಮಲೈ ಮೊದಲ ಬಾರಿ ನೋಡಿ, ಅಣ್ಣಾಮಲೈ ಮತ್ತು AIADMKಯ ಪಳನಿಸ್ವಾಮಿ ಏನಿದ್ದಾರೆ, ಇಬ್ಬರು ಕೂಡ ಒಂದೇ ಗೌಂಡರ್ ಸಮುದಾಯದಿಂದ ಬರ್ತಾರೆ. ಹೀಗಾಗಿ AIADMK ಪಳನಿಸ್ವಾಮಿ ಅಣ್ಣಾಮಲೈ ಜೊತೆ ಮೈತ್ರಿಯನ್ನು ಕಡಿದುಕೊಳ್ತಕ್ಕಂಥ ಒಂದು ಉತ್ಸಾಹವನ್ನು ತೋರಿಸಿದರು. ಬಟ್ AIADMK ಸೋತಾಗಲೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ 35% ಮತಗಳನ್ನು ಪಡೆದಿತ್ತು. ಅದು ನೋಡಿ, DMKಯ ಮತಗಳು ಅಣ್ಣಾಮಲೈ ಜೊತೆ ಬರಲ್ಲ. DMK ಕಾಂಗ್ರೆಸ್ ಮತಗಳು ಇಂಟ್ಯಾಕ್ಟ್ ಆಗಿರ್ತವೆ, ಹೆಚ್ಚು ಸೀಟ್ಗಳನ್ನು DMK ಗೆಲ್ಲುತ್ತೆ. AIADMKಯ ಎಷ್ಟು ಮತಗಳನ್ನು BJP ಡಿಸ್ಮ್ಯಾಂಟಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ತಮಿಳುನಾಡಿನ ಬಗ್ಗೆ ಇರ್ತಕ್ಕಂಥ ಕುತೂಹಲ ಅಂತ ನನಗನ್ಸುತ್ತೆ. ಈ ವೋಟ್ ಶೇರ್ ವಿಷಯದಲ್ಲಿ ಒಂದು ಸ್ವಲ್ಪ -27.15% DMK ಕಳೆದುಕೊಳ್ಳುತ್ತೆ ಅನ್ನುವಂಥದ್ದು. BJPಯ 15% ಜಾಸ್ತಿ ಆಗುತ್ತೆ. 27% ವೋಟ್ ಶೇರನ್ನು ಒಂದೇ ಚುನಾವಣೆಯಲ್ಲಿ ಕಳ್ಕೊಂಡು ಸ್ಟಿಲ್ ಅ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ನೋಡೋಣ ಇದನ್ನ. ಅಂದರೆ ವೋಟ್ ಶೇರ್ ಬಹಳ ಕನ್ಫ್ಯೂಸಿಂಗ್ ಇದೆ. ಹೆಚ್ಚು ಕಡಿಮೆ ಕಳೆದ ಸಲದಷ್ಟೇ ಸ್ಥಾನಗಳನ್ನು ಉಳಿಸಿಕೊಳ್ಳುತ್ತೆ. 27% ವೋಟ್ ಶೇರ್ಗಳನ್ನು DMK ಕಳೆದುಕೊಂಡು ಅನ್ನುವಂಥದ್ದು. ಕ್ವಿಕ್ಕಾಗಿ ನಾವು ಆಂಧ್ರ ತೆಲಂಗಾಣ ಒಂದು ನೋಡಿಬಿಡೋಣ. ಆಂಧ್ರದಲ್ಲಿ ಭಯಂಕರ ಕನ್ಫ್ಯೂಷನ್ ಇದೆ. ಒಂದು ಸರ್ವೆ ಹೇಳುತ್ತೆ TDP ಹೆಚ್ಚು ಸ್ಥಾನ ಅಂತ, ಇನ್ನೊಂದು ಸರ್ವೆ ಹೇಳುತ್ತೆ YSR ಹೆಚ್ಚು ಸ್ಥಾನ ಅಂತ. ಈ ಸರ್ವೆಯ ಪ್ರಕಾರ YSR ಕಾಂಗ್ರೆಸ್ 21ರಿಂದ 22, 25 ಲೋಕಸಭಾ ಕ್ಷೇತ್ರಗಳ ಪೈಕಿ 21ರಿಂದ 22 YSR ಕಾಂಗ್ರೆಸ್ಸೇ ಗೆಲ್ಲುತ್ತೆ. TDP ಜನಸೇನಾ ಮೈತ್ರಿ 3ರಿಂದ 4 ಕ್ಷೇತ್ರಗಳನ್ನು ಗೆಲ್ಲುತ್ತೆ. ಆ್ಯಕ್ಚುಲಿ BJPನೂ ಅದೇ ಮೈತ್ರಿಯಲ್ಲಿದೆ. TDP, ಜನಸೇನಾ, BJP ಏಕಾಂಗಿಯಾಗಿ ಒಂದು ಸ್ಥಾನವನ್ನು ಆಂಧ್ರದಲ್ಲಿ ಗೆಲ್ಲೋದಿಲ್ಲ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಮತ್ತೊಂದು ಲೋಕಸಭಾ ಚುನಾವಣೆಯನ್ನ ಆಂಧ್ರದಲ್ಲಿ ಜಗನ್ ರೆಡ್ಡಿ ಸ್ವೀಪ್ ಮಾಡ್ತಾರೆ ಅಂತ ಟೈಮ್ಸ್ ನೌನ ಭವಿಷ್ಯ. ಆಂಧ್ರವಾದ ಪಲ್ಸನ್ನು ಹಿಡಿಯೋದಕ್ಕೆ ಸಮೀಕ್ಷೆಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಕೆಲವು ಸಮೀಕ್ಷೆಗಳು YSR ಕಾಂಗ್ರೆಸ್ ಡಬಲ್ ಡಿಜಿಟ್ಗೂ ಬರೋದಿಲ್ಲ ಅಂತ ಹೇಳ್ತಾರೆ. ಈ ಸಮೀಕ್ಷೆ ಕ್ಲೀನ್ ಸ್ವೀಪ್ ಅಂತ ಹೇಳ್ತಾ ಇದೆ. ಇನ್ನು ತೆಲಂಗಾಣ 17 ಲೋಕಸಭಾ ಕ್ಷೇತ್ರಗಳಿರುವ ರಾಜ್ಯ. ತೆಲಂಗಾಣದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ 8ರಿಂದ 10ರಲ್ಲಿ ಗೆಲ್ಲುತ್ತೆ. BJP 4ರಿಂದ 6, BRS 1ರಿಂದ 3 ಅಂತ ಭವಿಷ್ಯ. ಕಳೆದ ಸಲ 4 ಕ್ಷೇತ್ರಗಳಲ್ಲಿ BJP ಗೆದ್ದಿತ್ತು, ಈ ಸಲ 4ರಿಂದ 6. ಕಾಂಗ್ರೆಸ್ ಬರೀ 3 ಕ್ಷೇತ್ರಗಳಲ್ಲಿತ್ತು, ಈ ಸಲ 8ರಿಂದ 10ರ ತನಕ ಕಾಂಗ್ರೆಸ್ ಹೋಗಬಹುದು. BRS ಕಳೆದ ಸಲ ಅಧಿಕಾರದಲ್ಲಿದ್ದರು, ಚಂದ್ರಶೇಖರ್ ರಾವ್ ಅವರ ಪಕ್ಷ 9 ಕ್ಷೇತ್ರಗಳಲ್ಲಿ ಕಳೆದ ಚುನಾವಣೆಯಲ್ಲಿ ಗೆದ್ದಿತ್ತು, ಈ ಸಲ 1ರಿಂದ 3ಕ್ಕೆ ಬರಬಹುದು ಅಂತ. ಒಂದು ಕ್ಷೇತ್ರ OIC ಸಹೋದರರ AIMIM, ಅದು 1ರಿಂದ 2ರ ತನಕ ಹೋಗಬಹುದು. ಎಸ್ ಶಂಕರ್ ಶೆಟ್ಟಿ, ಏನು ಅನ್ನಿಸ್ತಾ ಇದೆ ಆಂಧ್ರ ತೆಲಂಗಾಣ? ಆಂಧ್ರ ತೆಲಂಗಾಣದಲ್ಲಿ ಆ 1ರಿಂದ 2 ಹೋಗೋದಿಲ್ಲ ಅವರು. ನೀವು ಲಾಸ್ಟ್ ಸೆಂಟೆನ್ಸ್ ಫಿನಿಶ್ ಮಾಡಿದರೆ ಅಲ್ಲಿ ಒಂದೇ ಅದು
ಅವರು ಓಸಿಸ್ ಅವ್ರ ಅಲ್ಲ ಇದು ಸರ್ವೆ ಹೇಳಿದೆ ನಾನು. ಸರ್ವೆ 0 to 1 ಆಗ್ಬೋದು ಶಿವಾಯಿ, 1 to 2 ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ ಅಲ್ಲಿ. ಯಾಕಂದ್ರೆ ಅವ್ರು ಕಂಟೆಸ್ಟ್ ಮಾಡೋದು ಅಲ್ಲಿ ಒಂದೇ ಕ್ಷೇತ್ರದಲ್ಲಿ ಅವ್ರು ಕಂಟೆಸ್ಟ್ ಮಾಡೋದು, ಬೇರೆ ಕಂಟೆಸ್ಟ್ ಮಾಡೋದಿಲ್ಲ. ಸೆಕೆಂಡ್ ಮತ್ತೊಂದು 1 ಮಿನಿಟ್ ಬ್ಯಾಕ್ ಹೊಡೆದು ನೀವು 27% ಡೌನ್ ಅಂತ ಹೇಳ್ತಾರಲ್ಲ ತಮಿಳ್ನಾಡಲ್ಲಿ, ಅಲ್ಲಿ ಸಮಥಿಂಗ್ ರಾಂಗ್ ವಿತ್ ದಿ ಫಿಗರ್ಸ್ ಆ್ಯಕ್ಚುಲಿ. 27% ಡೌನ್ ಆಗಿ ಒಂದು ಪಕ್ಷ ಅದು ಸ್ಥಾನಗಳನ್ನು ಉಳಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಅದು ಇಂಪಾಸಿಬಲ್. 27% ಅದು ಅಂತ ಅಟ್ಟರ್ ಫೇಲಿಯರ್ ಇದ್ವು. ಅದು ಬಹುಶಃ ಚರಿತ್ರೆಯಲ್ಲಿ 27% ಡೌನ್ ಆದ ಯಾವ ಪಕ್ಷನೂ 27%. ಇದು ಪಕ್ಷ ಮೇಲ್ ಬರ್ತಿರೋ ಪಕ್ಷ, ಅದು ಕೂಡ DMK, ಬಿಕಾಸ್ ಆಫ್ ಡಿವಿಷನ್ ಆಫ್ ಪೋರ್ಟ್ಸ್. ನೀವು ಹೇಳಿದಾಗೆ ಅಲ್ಲಿ ಅಣ್ಣಾ DMK ಇನ್ನೊಂದ್ಸಲ ನಂಬರ್ಸ್ ಟೈಪಿಂಗ್ ಎರರ್ ಇರ್ಬೋದು ಆ್ಯಕ್ಚುಲಿ, ಅದಾಗಿರ್ತದೆ. ಮತ್ತು ನೀವು ತೆಲಂಗಾಣದಲ್ಲಿ ಹೇಳಿದ್ದಾರೆ ಈಗ ಆಡಳಿತಾರೂಢ ಪಕ್ಷ. ಅಜಿತ್, ಇಲ್ಲೊಂದು ಮುಖ್ಯವಾದ ಅಂಶ ತಿಳ್ಕೊಳ್ಬೇಕು ನಾವು, ಏನಂದರೆ ಎಲ್ಲಾದರೂ ಒಂದು ಬೈ ಚಾನ್ಸ್ 50 ಸೀಟ್ಸ್ ಎಲ್ಲಾದರೂ ಕನ್ಸಿಡರ್ ಮಾಡಬೇಕಾಗ ಕಾಂಗ್ರೆಸ್ ಟಚ್ ಮಾಡ್ತಾ ಅಂತ ಇದ್ದರೆ ಅದು ಅಬೌಟ್ 90% ಸೀಟ್ ಇದೇ 4 ಸ್ಟೇಟಲ್ಲಿ ಬರಬೇಕು: ಕರ್ನಾಟಕ, ಕೇರಳ, ತೆಲಂಗಾಣ ಮತ್ತು ತಮಿಳ್ನಾಡು. ಯಾಕೆ ಗೊತ್ತಾ, ತಮಿಳ್ನಾಡಲ್ಲಿ ಅವರು ಲಾಸ್ಟ್ ಟೈಮ್ 10 ಅಲ್ಲಿ 9 ಸೀಟ್ ವಿನ್ ಆಗಿದ್ದಾರೆ ಅವರು 10ರಲ್ಲಿ. ಸೊ ಅದು ಲಾಸ್ಟ್ ಟೈಮ್ 14 ಸೀಟ್ ಕೇರಳದಲ್ಲಿ ವಿನ್ ಆಗಿದ್ದಾರೆ, ಅಲ್ಲೇ ಬಂದವ್ರಿಗೆ ಫಿಗರ್ ಆ್ಯಕ್ಚುಲಿ ಎರಡು ಮೇಜರ್. ತೆಲಂಗಾಣದಲ್ಲಿ ಲಾಸ್ಟ್ 2-3 ಸೀಟ್ ತಗೊಂಡಿದ್ದಾರೆ, ಈ ಸಲ ಜಾಸ್ತಿ ಬರ್ಬೋದು. ತೆಲಂಗಾಣದಲ್ಲಿ ಸಹ ಜಾಸ್ತಿ ಬರಲೇಬೇಕು, ಮಿನಿಮಮ್ 17ರಲ್ಲಿ 10 ಸೀಟ್ ಅವ್ರು ಬರಲೇಬೇಕು. ಅಂಥದ್ದೊಂದು ಅಷ್ಟೊಂದು ಆ್ಯಂಟಿ ಇನ್ಕಮೆನ್ಸ್ ಇಲ್ಲ, ಜಸ್ಟ್ ಒಂದು 6 ಮಂತ್ಸ್ ಆದಷ್ಟು ಎಲೆಕ್ಷನ್. ಇನ್ನು ನನಗೆ ಆಂಧ್ರ ಪ್ರದೇಶಕ್ಕೆ ಹೋದರೆ ನಂಗೆ ಭಾರಿ ಆಶ್ಚರ್ಯ. ಕಳೆದ ಸಲಕ್ಕೆ ಹೋಲಿಸಿದರೆ ಕಾಂಗ್ರೆಸ್ನ ಸ್ಥಾನಗಳು ಜಾಸ್ತಿ ಆಗಬಹುದಾದ ರಾಜ್ಯಗಳು ಅಂದರೆ ಒಂದು ಕರ್ನಾಟಕ, ಕರ್ನಾಟಕ, ತೆಲಂಗಾಣ ಅಷ್ಟೇ. ಕರ್ನಾಟಕ ಇಲ್ಲಿ ನೀವು ಕಮ್ಮಿ ಆಗಿ ತೋರಿಸಿ ನಿಮ್ಮ ಸಮೀಕ್ಷೆ. ಲಾಸ್ಟ್ ಟೈಮ್ ಹೈಯೆಸ್ಟ್ ಸೀಟ್ ಬಂದದ್ದೇ ಕರ್ನಾಟಕ ಕಾಂಗ್ರೆಸ್ಸಿಗೆ ಕೇರಳದಿಂದ 14%. ಅದು ಬಿಕಾಸ್ ಆಫ್ ವಯನಾಡು ಎಂಟ್ರಿ ಇರ್ಬೋದು, ಯಾರು ರಾಹುಲ್ ಗಾಂಧಿದು ಆಯ್ತಲ್ಲ. ಸೆಕೆಂಡ್ ನಂಬರ್ ಹೈಯೆಸ್ಟ್ ಸೀಟ್ ಬಂದವರು ಪಂಜಾಬಲ್ಲಿ ಲಾಸ್ಟ್ ಟೈಮ್, ಅರ್ಥ ಆಯ್ತಲ್ಲ. ಪಂಜಾಬಲ್ಲಿ ಸೀದಾ ಬದಲಾವಣೆ ಅಲ್ಲಿ ಕಷ್ಟ. ನೀವು ಮತ್ತೊಂದು ನಂಗೆ ಭಾರಿ ಸರ್ಪ್ರೈಸಿಂಗ್ ಕೇಳ್ತಾ ಉಂಟು, ನನಗೆ ಅಷ್ಟು ಸ್ವೀಪ್ ಮಾಡ್ತಾನೆ ಅಂತ ನಂಗೆ ಭಾರಿ ಆಶ್ಚರ್ಯ. ಇನ್ನೂ ಕೂಡ ಆಂಧ್ರದಲ್ಲಿ YSR ಕಾಂಗ್ರೆಸ್ ನೀವು ಹೇಳ್ತೀರಿ 25 ಸೀಟಲ್ಲಿ ಎಷ್ಟು 22-23 ಆಸೆ. ಹಾಗಾದ್ರೆ BJP ಹೋಗಿ ಲಾಸ್ ಆಗಿರ್ಬೋದು TDPಗಲ್ಲಿ. BJP ಅಂದರೆ ಅದು ಒಂದು ಕಾರಣ ಇರ್ಬೋದು. ಏನು ಗೊತ್ತಾ, ಮುಸ್ಲಿಮ್ಸ್ ಫ್ಯಾಕ್ಟರ್ ಒಂದು ಸೈಡ್ ಹೋಗ್ಬಿಡ್ತಾರೆ. ಯಾವಾಗ BJP ಒಂದು ಅಲಯನ್ಸ್ ಆಗಿ ಬಂದು ಸೇರ್ತದ, ಆಗ ಎಂಟೈರ್ ಮುಸ್ಲಿಂ ವೋಟ್ ಶಿಫ್ಟ್ ಆಗ್ತದೆ ಮತ್ತೊಂದು ಗ್ರೂಪಿಗೆ ಅಲ್ಲಿ ಅದು. ಬಟ್ ಅಷ್ಟೊಂದು ನಮಗೆ ನಾನು ಒಂದು ಕ್ವಶನ್ ಕೇಳಿದೆ ಒಬ್ಬರು ಆಂಧ್ರದವರಿಗೇನೆ, ಇದು ಯಾಕಪ್ಪ ಮುಸ್ಲಿಮ್ಸ್ ಒಟ್ಟಿಗೆ ಅವರು ಬೀಳಲು ಯಾಕೆ ಅವರು BJP ಒಟ್ಟು? ಅಲ್ಲಿ ತೆಲಂಗಾಣ ಕಂಪೇರ್ ಮಾಡಿದರೆ ಆಂಧ್ರಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಕಮ್ಮಿ ಅಂತೆ. ಕೆಲವೇ ಒಂದು ಬೆಲ್ಟ್ಗಳಲ್ಲಿ ಇರುವ ಶಿವಾಯಿ, ಕೋಸ್ಟಲ್ ಸೈಡಲ್ಲಿ ಇಲ್ಲ, ಈ ಕಡೆ ಮಾತ್ರ ಹಿಂದೂಪುರ್ ಈ ಸೈಡಲ್ಲೆಲ್ಲ ಉಂಟು ಅಂತ. ಸೊ ಮುಸ್ಲಿಂ ಪಾಪ್ಯುಲೇಷನ್ ತೆಲಂಗಾಣದಲ್ಲಿರುವಷ್ಟು ಮುಸ್ಲಿಂ ಪಾಪ್ಯುಲೇಷನ್ ಇಲ್ಲಿ ಅದು ಒಂದು ರೀಸನ್ ಆಗಿರೋದು. ಸೊ ಅವರು ಲಾಸ್ಟ್ ಟೈಮ್ ನಾನು ಒಬ್ಬರು ಇಂಡಿವಿಜುವಲಾಗಿ ಫೈಟ್ ಮಾಡ್ತೇನೆ, ಸೋಲ್ತೇನೆ ಅಂತ ಗೊತ್ತಾದ ಕೂಡಲೇ ಇವರು ತೆಲುಗು ದೇಶನವರು ಇರ್ತಾರೆ, ತೆಲುಗು ದೇಶವರು BJP ಕಡೆ ಹೋಗಿರ್ಬೋದು. ಮತ್ತು ಪುನಃ ಅದರಲ್ಲಿ ಮೋಹನ್ ಕಲ್ಯಾಣ್ ಪಾರ್ಟಿನೂ ಉಂಟಲ್ಲಿ, ಜನಸೇನಾ ಪಾರ್ಟಿ ಅಂತ ಹೇಳ್ಕೊಂಡು. ಬಟ್ ನನಗೆ ಆ ರೀತಿ ನೋಡಿದ್ರೆ ಅವರು ಅಸೆಂಬ್ಲಿ ಎಲೆಕ್ಷನ್ ಮತ್ತು ಸ್ವೀಪ್ ಮಾಡ್ತಾರೆ. ಅಸೆಂಬ್ಲಿ ಎಲೆಕ್ಷನ್ ಮತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಒಟ್ಟಿಗೆ ಆಗ್ತಾ ಉಂಟು ಜೀತಲ್ಲಿ, ಅಸೆಂಬ್ಲಿ ಎಲೆಕ್ಷನ್ ಮತ್ತು. ಸೊ ಅವ್ರು ಸ್ವೀಪ್ ಮಾಡ್ತಾರೆ. ಒನ್ ಸೆಕೆಂಡ್ ನನಗೆ ಭಾರಿ ಆಶ್ಚರ್ಯ, ಈ ಫಿಗರ್ ಎಲ್ಲಾದರೂ ಕರೆಕ್ಟ್ ಅಂತ ಹೇಳಿದರೆ ಇಟ್ ಈಸ್ ಎ ಗ್ರೇಟ್ ಅಚೀವ್ಮೆಂಟ್. ತಮಿಳುನಾಡಿನ ವಿಷಯದಲ್ಲಿ DMK ಕಳೆದುಕೊಳ್ಳುವ ವೋಟ್ ಶೇರ್ನ ವಿಷಯದಲ್ಲಿ ಸಂಶಯಗಳಿದ್ದಾವೆ, ಅದು ಖಂಡಿತವಾಗಿಯೂ ಫಿಗರ್. ಪ್ರಶಾಂತ್ 30 seconds ಪ್ಲೀಸ್. ಅದೇ ನೋಡಿ, ಆಂಧ್ರದಲ್ಲಿ ಯಾವತ್ತೂ ಫೈಟ್ ರೆಡ್ಡಿ ವರ್ಸಸ್ ಕಮ್ಮ ಇರುತ್ತೆ. ಜಗನ್ ರೆಡ್ಡಿ ರೆಡ್ಡಿಗಳ ಪಾರ್ಟಿಯನ್ನು YSRCP ನಡೆಸ್ತಾರೆ, ಚಂದ್ರಬಾಬು ನಾಯ್ಡು ಕಮ್ಮ ತೆಗೆದುಕೊಳ್ತಾರೆ. ಉಳಿದ ಮತಗಳನ್ನು ಯಾರು ತೆಗೆದುಕೊಳ್ತಾರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಅಧಿಕಾರವನ್ನು ಹಿಡಿತಾರೆ. ಹೀಗಾಗಿ ಈಗ ಜನಸೇನಾದ ಕಾಪು ಮತಗಳು, ಪವನ್ ಕಲ್ಯಾಣ್ ಬೇಸಿಕಲಿ ಏನು ಕಾಪು ಮತಗಳ ಮೇಲೆ ಕಣ್ಣಿಟ್ಟು ಬಂದಿರತಕ್ಕಂಥವ್ರು. ಆ ಮತಗಳು ಬರ್ತಾವ TDP ಜೊತೆಗೆ, ಇದು ಮುಖ್ಯ ಆಗುತ್ತೆ. ನನಗನ್ಸುತ್ತೆ ತೆಲಂಗಾಣಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಒಂದು ಕನ್ಫ್ಯೂಷನ್ ಇತ್ತು, KCR ಬರ್ತಾರಾ ಕಾಂಗ್ರೆಸ್ ಬರ್ತಾರಾ ಅಂತಕ್ಕಂಥದ್ದು. ಯಾಕಂದರೆ ಒಂದು ಸ್ಟ್ರೇಟ್ ಫೈಟ್ ಇರುತ್ತೆ. BJP ಮತ್ತು ಪವನ್ ಕಲ್ಯಾಣ್ ಏನಿದ್ರು ಸ್ಮಾಲರ್ ಪಾರ್ಟಿಗಳೇ ಹೊರತು ನೇರ ಫೈಟ್ ಇರೋದು ಜಗನ್ ರೆಡ್ಡಿ ವರ್ಸಸ್ ಚಂದ್ರಬಾಬು ನಾಯ್ಡು. ತೆಲಂಗಾಣ ಕೂಡ ನನಗನ್ಸುತ್ತೆ ಮೊನ್ನೆ ಅಷ್ಟೇ ಅಧಿಕಾರ ಬಂದಿದೆ, ಅದರ ಬೆನ್ನೇರಿ ಇನ್ನಷ್ಟು ಲೋಕಸಭಾ ಸೀಟ್ಗಳನ್ನು ರೇವಂತ್ ರೆಡ್ಡಿ ಗೆಲ್ಸ್ಕೊಂಡು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಈ ಟ್ಯಾಲಿ ನೋಡಿದರೆ ಅಜಿತ್, ಕಾಂಗ್ರೆಸ್ ನಿಧಾನವಾಗಿ ದಕ್ಷಿಣ ಭಾರತದ ಪಾರ್ಟಿ, BJP ಹೆಚ್ಚು ಉತ್ತರ ಭಾರತದ ಪಾರ್ಟಿ. ಇದು ಆಗುವ ಸಾಧ್ಯತೆಗಳು ಲೋಕಸಭಾ ಚುನಾವಣೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಥ್ಯಾಂಕ್ ಯು ಶಂಕರ್ ಶೆಟ್ರೆ. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.